ಎಲ್ಲರಿಗೂ ಹೃದಯಪೂರ್ವಕ ಆತ್ಮ ಪ್ರಣಾಮ. ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರಿಗೆ, ಮತ್ತು ಈ ಗುಡಾಕೇಶ ಗ್ರೂಪ್ಗೆ ನನ್ನ ಹೃದಯಪೂರ್ವಕ ಪ್ರಣಾಮ. ದಯಮಾಡಿ ಕ್ಷಮಿಸಬೇಕು. ಸ್ವಲ್ಪ ಮರ್ತೋಗಿ ಫ್ಯಾಮಿಲಿ ಜೊತೆ ಹೋಟ್ಲ್ಗೆ ಹೋಗಿದ್ವಿ, ಅದಕ್ಕೆ ಲೇಟ್ ಆಯಿತು ಜಾಯಿನ್ ಆಗೋದು. ಓಕೆ, ಎನಿಹೌ ವಿ ಆರ್ ಇನ್ ದ ಸೆಷನ್. ಓಕೆ, ತಮ್ಮೆಲ್ಲರಿಗೂ ಧ್ಯಾನದ ಬಗ್ಗೆ ಗೊತ್ತಿದೆ. ಓಕೆ, ಆದರೆ ಧ್ಯಾನದಲ್ಲಿ ಕೆಲವರಿಗೆ ಡೌಟ್ಸ್ ಬರ್ತವ. ಕೈಕಾಲು ಯಾಕೆ ಕಟ್ಟಬೇಕು? ಎಲ್ಲರೂ ಹೇಳ್ತಾರಲ್ಲ ಧ್ಯಾನ ಮುದ್ರೆ ಹೀಗಿರಬೇಕು ಅಂತೇಳಿ. ಎಸ್, ಯು ಆರ್ ಕರೆಕ್ಟ್. ನಮ್ಮ ಗುರುಗಳು ಕೂಡ ಅದೇ ರೀತಿ ಧ್ಯಾನ ಮಾಡ್ತಾ ಇದ್ರು ಮಾಸ್ಟರ್ಸ್. ಆದರೆ ನಮ್ಮದು ನಾರ್ಮಲ್ ಮೈಂಡು, ಅವ್ರದ್ದು ರಿಸರ್ಚ್ ಮೈಂಡ್. ಅವರು ಈ ರೀತಿ ಧ್ಯಾನ ಮಾಡುವಾಗ ಹಿ ಫೆಲ್ಟ್ ಸಮ್ 10% ಈಸ್ ಲೂಸಿಂಗ್. ಅಂದರೆ ಏನು, ಒಂದು 10% ಲೂಸ್ ಆಗ್ತಾಯಿದೆ ಅಂತ ಅವ್ರಿಗೆ ಅನ್ನಿಸ್ತು. ಇಮಿಡಿಯೇಟ್ಲಿ ಚೇಂಜ್ ಮಾಡಿ ಈ ರೀತಿ ಮಾಡಿದ್ರು. ದಟ್ ಆ 10% ಸೇವ್ ಆಯಿತು. ಅದೇ ರೀತಿ ಕಾಲು ನಾರ್ಮಲ್ ಆಗಿಟ್ಟರೆ 10% ಲೂಸ್ ಆಗ್ತಾಯಿದೆ. ಕಾಲು ಕ್ರಾಸ್ ಮಾಡಿದರೆ 10% ಆಯಿತು. ಕೆಲವರು ಯಾವುದೋ ಲೈಟ್ ನೋಡಿ ಧ್ಯಾನ ಮಾಡ್ತಾ ಹೋಗಿ ಅಂತಾರೆ. ಆ ರೀತಿ ಮಾಡಿದರು 80% ಲಾಸ್ ಆಯಿತು. ಸೊ ಅವರು ಏನು ಮಾಡಿದರು? ಕಣ್ಣು ಮುಚ್ಚೋದು, ಕೈ ಕಾಲು ಕ್ರಾಸ್ ಮಾಡೋದು. ಇದರಿಂದ 80 + 10 + 10 100% ನಮ್ಮ ಬಾಡಿ ಒಳಗೆ ಇರುತ್ತೆ ಅಂತಾಯಿತು. ಇಂಥ ಅದ್ಭುತವಾದ ಧ್ಯಾನವನ್ನು ನಾವು ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡೋಣ, ಎಕ್ಸಾಮ್ಸ್ ಆದಮೇಲೆ ಸ್ಟಾರ್ಟ್ ಮಾಡೋಣ, ಹಾಗಲ್ಲ. ಇದು ನಮ್ಮ ದಿನಚರ್ಯದಲ್ಲಿ ಒಂದಾಗಬೇಕು. ಅಂದರೆ ಏನು, ನಾವು ಬೆಳಿಗ್ಗೆ ಎದ್ದೇಳೋದೆ, ಯಾರಾದರೂ ಹಲ್ಲುಚ್ಚಿ ಸ್ನಾನ ಮಾಡಿ ತಿಂಡಿ ತಿನ್ನಿ ಅಂತ ಹೇಳ್ತಾರೆ, ಆಟೋಮೆಟಿಕ್ಕಾಗಿ ನಾವು ಮಾಡ್ತಾ ಇರ್ತೀವಲ್ಲ. ಆಫೀಸ್ಗೆ ಹೋಗೋ ತನಕನೂ ಆಟೋಮೆಟಿಕ್ಕಾಗಿ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಈ ಧ್ಯಾನಕ್ಕೆ ಕೂಡ ಒಂದು ಟೈಮ್ ಕೊಟ್ಟು ನಮ್ಮ ದಿನಚರ್ಯದಲ್ಲಿ ಪ್ರತಿ ದಿವಸ ಮಾಡಬೇಕು. ಆವಾಗಲೇ ನಮಗೆ ಇದರದ್ದು ಬೆನಿಫಿಟ್ ಸಂಪೂರ್ಣ ಸಿಗುತ್ತೆ. ಇನ್ನು ಏನಾಗ್ತಾ ಇದೆ ಧ್ಯಾನದಲ್ಲಿ ನಮ್ಮಲ್ಲಿ ಒತ್ತಡ, ಟೆನ್ಷನ್ ಹೋಗ್ಬಿಡ್ತಾ ಇದೆ. ಆ ಎರಡು ಹೋಯ್ತು ಅಂತಂದರೆ ಏನು ರಿಮೇನು? ಪೀಸ್ ಆಫ್ ಮೈಂಡ್, ಪ್ರಶಾಂತತೆ ಇರುತ್ತೆ. ಯಾವಾಗ ನಿಮ್ಮಲ್ಲಿ ಪ್ರಶಾಂತತೆ ಇದೆಯೋ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದೆ ಅಂದರೆ ಆನಂದವೇ ಆನಂದ. ಸೊ ಅಲ್ಟಿಮೇಟ್ ಆನಂದ ನಮಗೆ ಸಿಗಬೇಕು ಅಂದರೆ ಈ ಧ್ಯಾನ ಮಾಡಬೇಕು. ಓಕೆ, ಎಷ್ಟೊತ್ತು ಮಾಡಬೇಕು? ನಮ್ಮ ವಯಸ್ಸಿನ ಪ್ರಕಾರ 20 ವರ್ಷ 20 ನಿಮಿಷ, 40 ವರ್ಷ 40 ನಿಮಿಷ, 50 ವರ್ಷ 50 ನಿಮಿಷ, ಈ ರೀತಿ ಮಾಡಬೇಕು. ಅದು ಕನಿಷ್ಠ. ಹೆಚ್ಚಿಗೆ ನಿಮಗೆ ಅವಕಾಶ ಇದ್ದರೆ, ಸಮಯ ಇದ್ದರೆ ಲಕ್ಷಣವಾಗಿ ಮಾಡ್ಬೋದು. ಹೆಚ್ಚಿಗೆ ಶಕ್ತಿಯನ್ನು ನಾವು ಪಡಿಬೋದು. ಓಕೆ, ಯಾವ ಟೈಮಲ್ಲಿ ಮಾಡಬೇಕು? ಎಲ್ಲರಿಗೂ ಅನಿಸುತ್ತೆ ಬೆಳಿಗ್ಗೆ ಮಾಡಬೇಕು ಅಂತೇಳಿ. ಆದರೆ ಈ ಮಾಡರ್ನ್ ಏಜ್ನಲ್ಲಿ ಟಿ ವಿಸ್ ನೋಡ್ತಾ, ಮೊಬೈಲ್ಸ್ ಅಟೆಂಡ್ ಆಗ್ತಾ, ಇವೆಲ್ಲ ಮಾಡಿದ ಮೇಲೆ ನಮಗೆ ಬೆಳಿಗ್ಗೆ ಎದ್ದೇಳಲಾಗುತ್ತಾ? ನಮ್ಮ ಗುಡಾಕೇಶ್ ಗ್ರೂಪ್ ಸರಿ, ದೇ ಆರ್ ಆಲ್ವೇಸ್ ಓಪನ್. ಯಾವಾಗ ಬೇಕಂದರೆ ಅವಾಗ ಕೊಡ್ಬೋದು. ಆದರೆ ಎಲ್ಲರಿಗೂ ಅವಕಾಶ ಇಲ್ಲಲ್ಲ. ಅದಕ್ಕಾಗಿ ಎನಿ ಟೈಮ್ ಎನಿ ಪ್ಲೇಸ್, ನಮ್ಮ ಮನೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಓಪನ್ ಏರಿಯಾ ಆಗ್ಬೋದು, PG, ಕಾಲೇಜ್, ಎನಿ ಪ್ಲೇಸ್ ಯು ಕ್ಯಾನ್ ಡೂ ಇಟ್. ಮತ್ತು ಕೂಡೋದು ಯಾವುದಾದ್ರೂ ವಜ್ರಾಸನ, ಪದ್ಮಾಸನ ಅಂತ ಹೇಳಿದಾರೆ? ಇಲ್ಲ, ಸುಖಾಸನ, ಕಂಫರ್ಟಬಲ್ ಸಿಟ್ಟಿಂಗ್. ಕೆಳಗೆ ಕೊಡ್ಬೋದು, ಗೋಡೆ ಸಪೋರ್ಟ್ ತೊಗೋಬೋದು, ಕುರ್ಚಿ ಮೇಲೆ ಕೊಡ್ಬೋದು, ಸೋಫಾ ಮೇಲೆ ಕೊಡ್ಬೋದು, ಎನಿ ಆಸನ ಯು ಪ್ರಿಫರ್. ಸೊ ಇಷ್ಟು ಸರಳವಾದ ಧ್ಯಾನ ಇನ್ಯಾವುದಾದ್ರೂ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ಯಾವುದಾದ್ರಲ್ಲೂ ಯಾರೋ ಗುರುದಕ್ಷಿಣೆ ಕೊಡಬೇಕು, ಗುರು ಅನುಮತಿ ತಗೋಬೇಕು, ಇಂಥ ಕಡೆನೇ ಕೊಡಬೇಕು, ಆ ರೂಲ್ಸ್ ನಮಗಿಲ್ಲ. ಎನಿ ಪ್ಲೇಸ್, ಎನಿ ಟೈಮ್, ಎನಿ ಪೋಸ್ಚರ್. ಇಷ್ಟು ಸರಳವಾದ ಧ್ಯಾನವನ್ನು ನಮಗೆ ಆನಾಪಾನಸತಿನಲ್ಲಿ ಹೇಳಿಕೊಟ್ಟಿದ್ದ ಬ್ರಹ್ಮಶ್ರೀ ಪತ್ರಿಜಿಗೆ ಇನ್ನೊಮ್ಮೆ ನಮ್ಮ ಹೃದಯಪೂರ್ವಕ ಪ್ರಣಾಮವನ್ನು ತಿಳಿಸ್ತಾ, ಏನಾಗ್ತಾ ಇದೆ ಈ ರೀತಿ ಮಾಡಿದಾಗ? ಅಪಾರವಾದ ವಿಶ್ವಶಕ್ತಿ ನಮ್ಮ ಶರೀರದ ಒಳಗೆ, ನಮ್ಮ ಈ ಬ್ರಹ್ಮರಂಧ್ರದಿಂದ ಒಳಗೆ ಬರ್ತಾ ಇದೆ. ಏನು ಮಾಡ್ತಾ ಇದೆ? ಫಸ್ಟ್ ನಮ್ಮ ನ್ಯೂರೋ ಸಿಸ್ಟಮ್ ಎಲ್ಲ ಕ್ಲೆನ್ಸಿಂಗ್ ಆಗುತ್ತೆ, ನಾಡಿ ಮಂಡಲವೆಲ್ಲ ಶುದ್ಧಿ ಆಗುತ್ತೆ. ಅದ ನಂತರ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು. ಇನ್ನು ಮೂರನೇದೇನು? ನಮ್ಮ ತಲೆಯಲ್ಲಿ ಎಷ್ಟೋ ವರ್ಷದಿಂದ ಕೆಲವೊಂದು ಟಾಕ್ಸಿನ್ಸ್ ಡೆಪಾಸಿಟ್ ಆಗಿದಾವ. ಏನವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯಗಳು. ಇವೇ ಎಲ್ಲ ನಮ್ಮನ್ನು ಕೆಡಿಸೋದು. ಮತ್ತು ಆ ಗುಣಗಳೆಲ್ಲ ಕ್ಲೀನ್ ಆಗೋಯಿತು ಅಂತಂದರೆ ನೀವು ಹೇಗಿರ್ತೀರಾ? ಋಷಿ ಮುನಿಗಳ ಥರ ಇರ್ತೀರ. ಯಾವುದೇ ಸಿಚುವೇಶನ್ ಆಯ್ತಪ್ಪ,
ಸಮಾಧಾನದಿಂದ ಇರ್ತೀವಿ. ಯಾವುದೇ ಸಿಚುವೇಶನ್ ನಾನು ಮಾಡ್ತೀನಿ ಏನಾಗುತ್ತೆ ನೋಡೋಣ ಅಂತೇಳಿ ಒಂದು ಚಾಲೆಂಜಿಂಗ್ ನೇಚರ್ ನಿಮಗೆ ಬರುತ್ತೆ. ಮತ್ತು ಇಷ್ಟು ಅದ್ಭುತವಾದ ಧ್ಯಾನವನ್ನು ನಾವು ಎಲ್ಲಿ ಮಾಡಿದರೆ ಕೂಡ 100% ಎನರ್ಜಿ ಪಡಿಬೋದು. ಆದರೆ ಇದನ್ನೇ ನಾವು ಪಿರಮಿಡ್ ಕೆಳಗೆ ಇಲ್ಲ ಪಿರಮಿಡ್ ಕ್ಯಾಪ್ ಇಟ್ಕೊಂಡು ಇಲ್ಲ ಪಿರಮಿಡ್ ಮನೆಯಲ್ಲಿ ನಾವು ಮಾಡಿದರೆ 3 ಟೈಮ್ಸ್ ಹೆಚ್ಚಿಗೆ ಎನರ್ಜಿ ಪಡಿಬೋದು. 3 ಪಟ್ಟು ಹೆಚ್ಚಿಗೆ ಎನರ್ಜಿ ನಾವು ತಗೋಬೋದು. ಮತ್ತು ಆ ಪಿರಮಿಡ್ಸು ಯಾವ ಸೈಜ್ ಇರಬೇಕು? ಎನಿ ಸೈಜ್ ಆ್ಯಂಡ್ ಎನಿ ಮೆಟೀರಿಯಲ್, ಪೇಪರ್, ಕಾರ್ಡ್ಬೋರ್ಡ್, ಪ್ಲಾಸ್ಟಿಕ್, ಕಾಪರ್, ಕಾಂಕ್ರೀಟ್, ಯಾವುದೇ ಪದಾರ್ಥ ಇದ್ರೂ ಯಾವುದೇ ಸೈಜ್ ಇದ್ರೂ ಅಲ್ಲಿ 3 ಟೈಮ್ಸ್ ಎನರ್ಜಿ ನಾವು ಪಡಿಬೋದು. ಕೆಲವರು ಕೇಳ್ತಾರೆ, ಅದು ಹೆಂಗಾಗತ್ತೆ ರೀ, ಪಿರಮಿಡ್ನಲ್ಲಿ ಹೆಂಗೆ ಶಕ್ತಿ ಬರುತ್ತೆ? ಆಯಿತು, ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ತಗೊಳ್ಳಿ ಅಂತ ಹೇಳಿ. ಏನು, ಸೂರ್ಯನ ಮುಂದೆ ಒಂದು ಪೇಪರ್ ಇಟ್ಟಿದ್ದೀವಿ, ಏನು ಪ್ರಭಾವ ಐತೆ? ಏನೂ ಆಗೋದಿಲ್ಲ. ಮಧ್ಯದಲ್ಲಿ ಜಸ್ಟ್ ಒಂದು ಬೂತ್ ಕನ್ನಡಿ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಟರೆ ಏನಾಗುತ್ತೆ? ಆ ಪೇಪರ್ ಸುಡುತ್ತೆ. ಹೌ ಇಟ್ ಈಸ್? ಯಾವ ರೀತಿ ಅದು ಅಂದರೆ ಸೂರ್ಯಕಿರಣಗಳೆಲ್ಲ ಆ ಭೂತ್ ಕನ್ನಡಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಒಂದು ಮಾಡಿ ಇದ್ರ ಮೇಲೆ ಪ್ರಭಾವ ತೋರಿಸ್ತಾ ಇದೆ, ಅದಕ್ಕಾಗಿ ಅದು ಸುಡುತ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಪಿರಮಿಡ್ ಒಂದು ಗೋಲ್ಡನ್ ಆ್ಯಂಗಲ್ 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್ನಲ್ಲಿ ಮಾಡಿದ್ದಾರೆ. ಆ ಆ್ಯಂಗಲ್ನಲ್ಲಿ, ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ಹೆಚ್ಚಿಗೆ ಪ್ರಮಾಣದ ಶಕ್ತಿ ತಗೊಳ್ಳೋ ಶಕ್ತಿ ಅದಕ್ಕಿರುತ್ತೆ. ಅದರಿಂದ ನಾವು 3 ಪಟ್ಟು ಹೆಚ್ಚಿಗೆ ಶಕ್ತಿ ನಾವು ಪಡಿಬೋದು. ಇನ್ನು ನಾನೀಗ ತಮಗೆ ತಿಳಿಸಿದ್ದೆಲ್ಲ ವಿಜುವಲ್ ಆಗಿ ನೋಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾರಲ್ಲ ಕೆಲವರು. ಎಸ್, ದಟ್ ಈಸ್ ಆಲ್ಸೋ ಪಾಸಿಬಲ್. ಏನು ಮಾಡಬೇಕು? ಯೂಟ್ಯೂಬ್ಗೆ ಹೋಗಿ ಟ್ಯಾಪ್ ಮಾಡಿ ಸ್ಪಿರಿಚುವಲ್ ರಿಯಾಲಿಟಿ ಅಂತೇಳಿ. ನಮಗೆ ಇಂಗ್ಲೀಷು, ಹಿಂದಿ, ತೆಲುಗು, ಕನ್ನಡ, ತಮಿಳು ಭಾಷೆಗಳಲ್ಲಿ ಒಂದು 45 ನಿಮಿಷ ವಿಡಿಯೋ ಬರುತ್ತೆ. ಅದರಲ್ಲಿ ಎಲ್ಲ ವಿಷಯಗಳು, ಧ್ಯಾನ ಅಂದ್ರೇನು, ಹೇಗೆ ಕೂಡಬೇಕು, ಏನು ಬೆನಿಫಿಟ್ಸ್ ಆಗುತ್ತೆ, ನಮ್ಮ ಶರೀರದ ಮೇಲೆ ಏನು ಪರಿಣಾಮ ಆಗುತ್ತೆ, ಇದೆಲ್ಲ ಕೂಡ ನಾವು ಕ್ಲಿಯರ್ ಆಗಿ ವಿತೌಟ್ ಎನಿ ಡೌಟ್ ನಾವು ನೋಡ್ಬೋದು. ಇನ್ನು ಕೆಲವರು ಅನುಭವಗಳು, ತಮ್ಮಂಥ ಮಾಸ್ಟರ್ಸ್ ಅನುಭವಗಳು ರೆಕಾರ್ಡ್ ಮಾಡಿರ್ತಾರೆ. ಯಾರು? PMC, ಪಿರಮಿಡ್ ಮೆಡಿಟೇಷನ್ ಚಾನಲ್ ಅವರು. ಯಾವ ಭಾಷೆಯಲ್ಲಿ? ನಿಮಗೆ ಬೇಕಾಗಿದ್ದ ಭಾಷೆಯಲ್ಲಿ. 20 ಲ್ಯಾಂಗ್ವೇಜಸ್, ನಾಟ್ ಓನ್ಲಿ ಇಂಗ್ಲೀಷ್, ಹಿಂದಿ, ತೆಲುಗು, ಕನ್ನಡ, ತಮಿಳಲ್ಲದೆ ಮಲಯಾಳಂ, ಮರಾಠಿ, ಬೆಂಗಾಲಿ, ಒಡಿಸ್ಸಾ, ಗುಜರಾತಿ, ರಾಜಸ್ಥಾನಿ, ಪಂಜಾಬಿ, ಎನಿ ಲ್ಯಾಂಗ್ವೇಜ್ ಯು ಟೇಕ್, ಥೌಸಂಡ್ಸ್ ಆಫ್ ವಿಡಿಯೋಸ್ ನಮಗೆ ಸಿಗ್ತಾವ. ಅದಕ್ಕೆ ಒಂದು ಉದಾಹರಣೆ ಏನು? ಆ ಅನುಭವಗಳು ಹೇಳೋದು. ಒಬ್ಬ ಸೀನಿಯರ್ ಮಾಸ್ಟರ್ ಬಂದು ಹೇಳ್ತಾರೆ, ನನಗೊಂದ್ಸಲ ಎದೆಯಲ್ಲಿ ನೋವಾಗಿತ್ತು, ಜಯದೇವ ಹಾಸ್ಪಿಟ್ಲ್ಗೆ ಹೋದೆ, ಅಲ್ಲಿ ತೋರಿಸಿದೆ. ಅವರು ಡಾಕ್ಟ್ರ್ ನೋಡಿ, ಏನ್ರಿ ನಿಮ್ಮ ಕಂಡೀಷನ್ ಎಷ್ಟು ಸೀರಿಯಸ್ ಆಗಿದೆ, ಹೇಗಿದ್ದೀರಿ ನೀವು, ನಾಳೆನೇ ಬಂದುಬಿಡಿ ಸರ್ಜರಿ ಮಾಡೋಣ ಅಂತಂದರು. ಆಯಿತು ಅಂತ ಮನೆಗೆ ಬಂದೆ. ಅರುಣ್ ಕುಮಾರ್ ಅಂತ ಮಾಸ್ಟರ್ ಸಿಕ್ಕರು. ಏನ್ರಿ ಧ್ಯಾನ ಮಾಡಿ ಸಾಕು ಎಲ್ಲ ಆಗತ್ತೆ ಅಂತ. ಎಸ್, ಅವ್ರ ಮಾತು ಕೇಳಿ 21 ದಿವಸ ಧ್ಯಾನ ಮಾಡಿದೆ. ಮತ್ತೆ ಅದೇ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸಿದರೆ ನಿಮ್ಮ ಕಂಡೀಷನ್ ನಾರ್ಮಲ್ ಇದೆ ರೀ, ಯಾವ ಸರ್ಜರಿನೂ ಬೇಕಾಗಿಲ್ಲ ಅಂತಂದ್ರು. ಎಷ್ಟು ಖುಷಿ ಆಗುತ್ತೆ ನಮಗೆ. ಇಷ್ಟು ಪ್ರಭಾವ ಇದೆಯಾ ಈ ಧ್ಯಾನದಲ್ಲಿ ಅಂಥೇಳಿ ನಮಗೆ ಅದ್ರ ಮೇಲೆ ಎಷ್ಟು ಇಷ್ಟ ಬರುತ್ತೆ ನೋಡಿ. ಅದೇ ರೀತಿಯಲ್ಲಿ ಒಬ್ಬ ಸ್ಟೂಡೆಂಟ್ ಬಂದು ಹೇಳ್ತಾನೆ, ನಾನು ಯಾವುದನ್ನ ಪುಸ್ತಕ ಹಿಡ್ಕೊಂಡು 10 ಸಲ ಓದಿದ್ರೂ ನನಗೇನು ಮೈಂಡ್ನಲ್ಲಿ ಹೋಗ್ತಾ ಇಲ್ಲ. 20 ನಿಮಿಷ ಧ್ಯಾನ ಮಾಡಿದೆ, ಅವಾಗ ಹಿಡ್ಕೊಂಡ್ರೆ 2 ನಿಮಿಷದಲ್ಲಿ ಎಲ್ಲ ಅರ್ಥ ಆಗೋಯ್ತು. ಅಂಡ್ ಪರ್ಮನೆಂಟ್ ಮೆಮೊರಿ ಆಗಿ ಈ ಸೂಪರ್ ಕಂಪ್ಯೂಟರ್ನಲ್ಲಿ ರೆಕಾರ್ಡ್ ಆಗೋಯ್ತು. ವೈ ಆಮ್ ಸೇಯಿಂಗ್ ಸೂಪರ್ ಕಂಪ್ಯೂಟರ್? ಈ ಸೂಪರ್ ಕಂಪ್ಯೂಟರ್ನಿಂದನೇ ಎಲ್ಲ ಕಂಪ್ಯೂಟರ್ಸ್ ಡಿಸೈನ್ ಆಗಿದ್ದು, ಮತ್ತು ಇದು ಸೂಪರ್ ಅಲ್ವಾ? ಸೊ ಈ ಸೂಪರ್ ಕಂಪ್ಯೂಟರ್ನಲ್ಲಿ ರಿಕಾರ್ಡ್ ಮಾಡ್ಕೋಬೇಕು ಅಂತಂದರೆ ಯಾವ ಸ್ಟೂಡೆಂಟು ಧ್ಯಾನ ಮಾಡಿಕೊಂಡು ಅವನು ಓದಕ್ಕೆ ಶುರು ಮಾಡ್ತಾನೋ ಇಮಿಡಿಯೇಟ್ಲಿ ಅದೆಲ್ಲ ಕಂಪ್ಲೀಟ್ ಪರ್ಮನೆಂಟ್ ಮೆಮೊರಿಯಾಗಿ ಎಲ್ಲಿ ರಿಕಾರ್ಡ್ ಆಗೋಗುತ್ತೆ. ಓಕೆ, ಸೊ ಇಷ್ಟು ಸುಲಭವಾದ ಈ ಧ್ಯಾನವನ್ನು ನಾವು ಎದಕ್ಕೆ ಉಪಯೋಗಿಸ್ಬೇಕು? ಜ್ಞಾನಕ್ಕೆ. ನಾವೇನು ಮಾಡ್ತಾ ಇದ್ದೀವಿ? ನನಗೆ ಸೊಂಟ ನೋವಿದೆ, ನನಗೆ ಮಂಡಿ ನೋವಿದೆ, ನನಗೆ ತಲೆನೋವಿದೆ, ಈ ರೀತಿ ನಾವು ಯೋಚನೆ ಮಾಡ್ತಾ ಇದೀವಲ್ಲ, ದಟ್ ಈಸ್ ರಾಂಗ್. ಅದಕ್ಕೆಲ್ಲ ನಮ್ಮ ಗುರುಗಳು ಹೇಳಿದ್ದು ಜ್ಞಾನ ಪಡೆಯೋದಕ್ಕೆ, ಸಾಕ್ಷಾತ್ಕಾರ ಪಡೆಯೋದಕ್ಕೆ, ಅದಕ್ಕೆ ಯೂಸ್ ಮಾಡಬೇಕು. ಈಗ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ನಾವು ಡೆಲ್ಲಿಗೆ ಹೋಗ್ಬೇಕಪ್ಪ. ಡೆಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ಸ್ಟೇಷನ್ಸ್ ಬರ್ತಾವ? ಸುಮಾರಷ್ಟು ಬರ್ತಾವ. ಅಂದರೆ ಏನು? ಇಲ್ಲಿಂದ ನಾವು ಚೆನ್ನೈಲಿಂದ ವಿಜಯವಾಡ, ರಾಜಮಂಡ್ರಿ, ವಿಶಾಖಪಟ್ಟಣಂ, ಈ ರೀತಿಯಲ್ಲಿ ಇಟಾರ್ಸಿ ಇಂಥವೆಲ್ಲ ಬರ್ತಾವಲ್ಲ. ನಾವು ವಿಜಯವಾಡದಲ್ಲಿ ಇಳಿದು ನನಗೆ ರಾಜಮಂಡ್ರಿ ಟಿಕೆಟ್ ಕೊಡಿ, ರಾಜಮಂಡ್ರಿನಲ್ಲಿ ಇಳಿದು ವಿಶಾಖಪಟ್ಟಣಂ ಟಿಕೆಟ್ ಕೊಡಿ, ಇವೆಲ್ಲ ಕೇಳ್ತೀವ. ಡೆಲ್ಲಿ ಟಿಕೆಟ್ ತಗೊತೀವಲ್ಲ. ಅದೇ ರೀತಿಯಲ್ಲಿ ನಾವು ಆತ್ಮಜ್ಞಾನವನ್ನು ನಮ್ಮ ಗುರಿ ಇಟ್ಕೊಂಡು ನಾವು ಮಾಡಿದರೆ
ಈ ಚಿಕ್ಕ ಸ್ಟೇಷನ್ಸ್ ಬಂದು ಹೋಗ್ತಾ ಇರ್ತಾವಲ್ಲ, ಅದೇ ರೀತಿ ನಿಮ್ಮ ಮಂಡಿ ನೋವು, ಸೊಂಟೆ ನೋವು, ತಲೆನೋವು, ಹೊಟ್ಟೆ ನೋವು ಏನಿದೆ ಅವೆಲ್ಲ ಕ್ಲಿಯರ್ ಆಗ್ತಾ ಬರ್ತಾವ. ಅದಕ್ಕಾಗಿ ನೀವು ಒಂದು ಉದ್ದೇಶ ಇಟ್ಕೊಂಡು ಮಾಡೋದು ಬೇಕಾಗಿಲ್ಲ. ಆತ್ಮಜ್ಞಾನ ಬೇಕು ಅಂತ ಹೇಳಿ ನೀವು ಇಟ್ಕೊಂಡು ನೀವು ಧ್ಯಾನ ಶುರು ಮಾಡಿ, ಇವೆಲ್ಲ ಆಟೋಮೆಟಿಕ್ ಆಗಿ ಯಾವ ರೀತಿ ಸ್ಟೇಷನ್ಸ್ ಎಲ್ಲ ಹಿಂದೆ ಹೋಗ್ತಾವೋ ಆ ರೀತಿ ಹೋಗ್ತಾ ಬರ್ತಾವ. ಸೊ ನಮ್ಮ ಗುರಿ ಏನಿರಬೇಕು? ಆತ್ಮಜ್ಞಾನ, ನಾಲೆಡ್ಜ್. ಈ ನಾವು ಎದಕ್ಕೆ ಜನ್ಮ ತಗೊಂಡಿದ್ದೀವಿ, ಎದಕ್ಕಾಗಿ ಬಂದಿದ್ದೀವಿ, ಏನು ಮಾಡಬೇಕು, ಇವು ನಮ್ಮ ಮನಸ್ಸಿನಲ್ಲಿರಬೇಕಾಗಲಿ. ಸೊಂಟೆ ನೋವು, ತಲೆನೋವು ಇವೆಲ್ಲ ಸರಿಪಡಿಸ್ಕೋಬೋದು ಜಸ್ಟ್ ವಿತ್ ಅವರ್ ಲೈಫ್ ಸ್ಟೈಲ್. ಮತ್ತು ಏನಪ್ಪ ಲೈಫ್ ಸ್ಟೈಲು? ನಾವು ಮರ್ತೋಗಿದ್ದೀವಿ ಮಾಸ್ಟರ್ಸ್. 50 ವರ್ಷದ ಕೆಳಗೆ ನಮ್ಮ ಹಿರಿಯರು, ಅಜ್ಜ ಅಜ್ಜಿ ಅವರೆಲ್ಲ, ಮುತ್ತಜ್ಜಿ ಇವರೆಲ್ಲ ಏನು ಮಾಡ್ತಾ ಇದ್ರು, ಯಾವ ರೀತಿ ಆಹಾರ ತಗೊಳ್ತಾ ಇದ್ರು, ಯಾವ ರೀತಿ ನೀರು ಕುಡಿತಾ ಇದ್ರು, ಇದೆಲ್ಲ ನಾವು ಮರ್ತೋಗಿದ್ದೀವಿ ಮಾಸ್ಟರ್ಸ್. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಒಂದು ನೀರು ಕುಡಿಯೋದ್ರಲ್ಲೇ ನಮ್ಮ ಎಲ್ಲ ಅನಾರೋಗ್ಯವನ್ನು ಕಳಿಬೋದು. ಯಾವ ರೀತಿ? ಜಸ್ಟ್ ಮಾಸ್ಟರ್ಸ್, ಬೆಳಿಗ್ಗೆ ಎದ್ದೇಳದೆ ಡೋಂಟ್ ಗೋ ಫಾರ್ ಬ್ರಷಿಂಗ್, ಅಲ್ಲಿ ಉಜ್ಜಕ್ಕೆ ಹೋಗ್ಬೇಡ್ರಿ. ಅದೇ ರೀತಿಯಲ್ಲಿ ಒಂದು ವೇಳೆ ಯೂರಿನ್ ಪಾಸ್ ಮಾಡೋದಿದ್ರೆ ಮಾಡಿಬಿಟ್ಟು ಹೋಗಿ ಸ್ಟವ್ ಹಚ್ಚಿ ಒಂದು 2 ಗ್ಲಾಸು 3 ಗ್ಲಾಸ್ ನೀರು ತಗೊಳ್ಳಿ, ಹ್ಯಾಪಿಯಾಗಿ ಉಗುರೆಚ್ಚಿಗೆ ಬಿಸಿ ಮಾಡಿ ಕೆಳಗೆ ಕುಂತ್ಕೊಂಡು ಆರಾಮಾಗಿ ಒಂದೊಂದು ಸಿಪ್, ಅಂದರೆ ಇನ್ನು ಯಾವ ರೀತಿ ಟೀ ಕಾಫಿ ಕುಡಿತೀವೋ ಆ ರೀತಿ ಗಂಗಾ ಮಾತೆ ಪ್ರಣಾಮ, ಯಮುನಾ ಮಾತೆ ಪ್ರಣಾಮ, ಈ ರೀತಿಯಲ್ಲಿ ನದಿ ಹೆಸರುಗಳು ಹೇಳ್ಕೊಂತ ನೀವು ನೀರು ಕುಡಿದ್ರೆ ನಮ್ಮ ರಾತ್ರಿಯಿಂದ ಬೆಳಿಗ್ಗೆ ತನಕ ಏನು ಲಾಲಾಜಲ ಉದ್ಭವ ಆಗಿದೆಯೋ ಅದು ಪೂರ್ತಿ ಅಮೃತ ಮಾಸ್ಟರ್ಸ್. ನಮ್ಮ ಡೈಜೆಷನ್ಗೆ ಎಷ್ಟು ಉಪಯೋಗ ಆಗುತ್ತೋ ನಿಮಗೆ ಗೊತ್ತಾಗುತ್ತೆ ವಿತಿನ್ 3 ಮಂತ್ಸ್. ಆ ಅಮೃತವನ್ನು ನಾವು ಬ್ರಷಿಂಗ್ ಮಾಡಿ ಉಗಳಬಾರದು. ಯಾವ ರೀತಿ ಕುಡಿಬೇಕು? ನಿಧಾನವಾಗಿ ಕುಂತ್ಕೊಂಡು ಒಂದೊಂದು ಸಿಪ್ಪು ಗಾರ್ಗಲ್ ಮಾಡಿ ಈ ರೀತಿ ಮಾಡಿ ನೀವು ಕುಡಿತಾ ಇದ್ರೆ ನಮ್ಮ ಬಾಯಲ್ಲಿ ಥೌಸಂಡ್ಸ್ ಆಫ್ ಲಾಲಾಜಲ ಸ್ರವಿಸೋ ಒಂದು ಗ್ರಂಥಿಗಳು ಇದ್ದಾವೆ. ಆ ಅಮೃತವನ್ನು ನಾವು ಸೇವಿಸಲೇಬೇಕು. ಅದಕ್ಕೆ ಹೇಳ್ತಾರೆ ನೋಡಿ ಹಿರಿಯರು ಏನು ಹೇಳ್ತಾರ? ನಮಗೆ ಭಗವಂತ 32 ಹಲ್ಲು ಹ್ಯಾಕೆ ಕೊಟ್ಟಿದ್ದಾನ? 32 ಸಾಲಿ ಅಗಸಿ ತಿನ್ನಬೇಕು ಅಂತೇಳಿ. ನಾವು ಉದಾಹರಣೆಗೆ ಇಲ್ಲಿ ಹೇಳಬೇಕು ಅಂತಂದರೆ, ಈ ಶರೀರವನ್ನು ಯಾವ ರೀತಿ ನೋಡ್ತಾ ಇದ್ದೀವಿ? ಒಂದು ಸಲ ಯೋಚನೆ ಮಾಡಿ. ಆದಿಶಂಕರಾಚಾರ್ಯರು ಏನು ಹೇಳಿದಾರ? ಜೀವವೇ ದೇವರು, ದೇಹವೇ ದೇವಾಲಯ. ಮತ್ತು ಈ ದೇವಾಲಯವನ್ನು ನಾವು ದೇವಾಲಯದ ರೀತಿ ನೋಡ್ತಾ ಇದ್ದೀವ? ಕಸದ ಬುಟ್ಟಿ ಥರ ನೋಡ್ತಾ ಇದ್ದೀವ? ದೇವಾಲಯಕ್ಕೆ ಒಂದು ರೂಲ್ಸ್ ಇದೆಯಲ್ಲ, ಯಾವಾಗ ಅಭಿಷೇಕ ಮಾಡಬೇಕು, ಯಾವಾಗ ಆರತಿ ಮಾಡಬೇಕು, ಯಾವಾಗ ನೈವೇದ್ಯ ಕೊಡಬೇಕು ಅಂತೇಳಿ. ಅದೇ ರೀತಿ ಈ ದೇವಾಲಯವನ್ನು ಒಂದು ದೇವಸ್ಥಾನದ ರೀತಿ ನೀವು ನೋಡಿಕೊಂಡ್ರೆ ಅನಾರೋಗ್ಯ ಯಾಕೆ ಬರುತ್ತೆ ಮಾಸ್ಟರ್ಸ್? ಟೈಮಿಗೆ ತಿನ್ನೋದು, ಮಿತಾಹಾರ ತಿನ್ನೋದು, ಶುಭಾಹಾರ ತಿನ್ನೋದು, ನಾವು ಇವೆಲ್ಲ ಏನು ಗಮನದಿಲ್ಲ. ಏನು ಕೊಟ್ಟಿದ್ದಾರೆ? ಹಾಕಿ, ಎಷ್ಟು ಹಾಕಿ. ಒಂದು ನೈವೇದ್ಯದ ಟೈಮ್ ಇಲ್ಲ. ಬೆಳಿಗ್ಗೆ 7 ಗಂಟೆಗೆ ತಿಂತೀವಿ, 10 ಗಂಟೆಗೆ ತಿಂತೀವಿ, 9 ಗಂಟೆಗೆ ತಿಂತೀವಿ, 11 ಗಂಟೆಗೆ ತಿಂತೀವಿ. ಏನು ಕೊಟ್ಟರೆ ತಿಂತೀವಿ? ಅಲ್ಲ. ಶುಭಾಹಾರ, ಮಿತಾಹಾರ, ನಿರಾಹಾರ ಗುರುಗಳು ಹೇಳಿದ್ದಾರೆ. ಶುಭಾಹಾರ ಅಂದರೆ ಟಾಕ್ಸಿಕ್ ಫುಡ್ ತಿನ್ನಬಾರದು. ಮಾಂಸ ಅದರ ಆಹಾರವೇ ಅಲ್ಲ. ಮಾಂಸ ಅನ್ನಬೇಕಾಗಲಿ, ಮಾಂಸಾಹಾರ ಅಂತ ಅನ್ನಬಾರ್ದು. ದಟ್ ಈಸ್ ನಾಟ್ ಎ ಫುಡ್, ಇಟ್ ಈಸ್ ಓನ್ಲಿ ಮಾಂಸ, ಮಟನ್. ಅದು ತಿನ್ನೋದಲ್ಲ ಪದಾರ್ಥ. ಈಗ ಮಿತಾಹಾರ ನೆಕ್ಸ್ಟ್. ಏನು ಮಿತಾಹಾರ ಅಂದರೆ? ನಿಮ್ಮ ಒಟ್ಟಿಗೆ ಇನ್ನೂ 2 ಬುಕ್ಕು ತಿನ್ನಬೇಕು ಎಂಬ ಮನಸ್ಥಿತಿ ಇದ್ದಾಗಲೇ ಅಲ್ಲಿ ಸ್ಟಾಪ್ ಮಾಡಬೇಕು. ಅದು ಹೇಳುತ್ತೆ ಚೆನ್ನಾಗಿದೆ ಸಾಕು ಅಂತೇಳಿ. ಬಟ್ ನಾವೇನು ಈ ನಾಲಿಗೆ ಮಾತು ಕೇಳಿ ಇನ್ನೂ ಹೆಚ್ಚಿಗೆ ಆಗ್ತೀವಿ. ಈಗ ಹಲ್ವಾ ಬಡಿಸಿದಾರೆ, 1 ಚಮಚ ತಿನ್ನಬೇಕು, 2 ಚಮಚ ತಿನ್ಬೋದು, ಓಕೆ. ಇನ್ನೂ ಹೆಚ್ಚಿಗೆ ತಿಂದರೆ ಏನಾಗುತ್ತೆ? ಅದರ ಪ್ರಭಾವ ನಮಗೆ ಮರುದಿವಸ ತೋರಿಸುತ್ತೆ. ಮಾಸ್ಟರ್ಸ್, ಯಾಕೆ ಮಿತಾಹಾರ ತಿನ್ನಬಾರದು? ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ಯಾವಾಗಲೂ ನೀವು ನೆನಪಿಟ್ಕೋಬೋದು. ನಮ್ಮ ಕಿಚನ್ನಲ್ಲಿ ಏನಿದಾವ? ಮಿಕ್ಸಿ ಐತಲ್ಲ, ಮಿಕ್ಸಿನಲ್ಲಿ ಯಾವುದಾದ್ರೂ ಪದಾರ್ಥ ಗ್ರೈಂಡ್ ಮಾಡಬೇಕು ಅಂದರೆ ಅರ್ಧ ಹಾಕಿ ನೀವು ಮಿಕ್ಸಿ ತಿರುಗಿಸಿದರೆ ಹ್ಯಾಪಿಯಾಗಿ ತಿರುಗುತ್ತೆ, ಫಸ್ಟ್ ಕ್ಲಾಸ್ ಆಗಿ ಪುಡಿ ಪುಡಿ ಆಗುತ್ತೆ.
ಒಂದು ಜ್ಯೂಸ್ ಆಗುತ್ತೆ. ಆದರೆ ನೀವು ಮುಕ್ಕಾಲು ಭಾಗ ಹಾಕಿದರೆ ತಿರುಗೋದಕ್ಕೆ ಸ್ವಲ್ಪ ಕಷ್ಟ, ಸೌಂಡ್ ಬರುತ್ತೆ. ಇನ್ನು ಫುಲ್ ಹಾಕಿದರೆ ತಿರುಗೋದೇ ಇಲ್ಲ. ಅದೇ ರೀತಿಯಲ್ಲಿ ನಾವು ಮಿತಾಹಾರವನ್ನು ನಾವು ಯಾವಾಗ ತಿಂತೀವೋ ಒಟ್ಟಿಗೆ ಆನಂದ ಇರುತ್ತೆ. ಹೆಚ್ಚಿಗೆ ಹಾಕಿದಿರಿ ಇಲ್ಲಿ ತನಕ ಬರುತ್ತೆ, ಕಷ್ಟ ಅನ್ನಿಸ್ತಾ ಇರುತ್ತೆ. ಆದರೆ ಇದ್ರ ಮಾತು ಕೇಳಿಬಿಟ್ಟು ಇನ್ನೂ ಸ್ವಲ್ಪ ಹಾಕಿದರೆ ಇಲ್ಲಿವರೆಗೆ ಬರುತ್ತೆ. ಅದು ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ನೀವು ಕತೆ ಇಳಿಯೋದು ಅನಾರೋಗ್ಯ ಸ್ಟಾರ್ಟ್, ಅಲ್ಲಿಂದನೇ ಗ್ಯಾಸ್ ಪ್ರಾಬ್ಲಮ್ ಸ್ಟಾರ್ಟ್, ಇಂಡೈಜೆಷನ್ ಸ್ಟಾರ್ಟ್ಸ್. ಸೊ ನಾವು ಇದನ್ನು ಯಾವ ರೀತಿ ದೇವಸ್ಥಾನದ ರೀತಿ ನಾವು ನೋಡಿಕೊಂಡ್ರೆ ಅನಾರೋಗ್ಯ ನಿಮ್ಮ ಕಡೆ ಬರೋದೇ ಇಲ್ಲ. ಈಗ ಬೆಳಿಗ್ಗೆ ಅಭಿಷೇಕ ಮಾಡ್ತಾರೆ, ಅದೇ ರೀತಿಯಲ್ಲಿ ಬೆಳಿಗ್ಗೆ ಕಸ ತೊಳೆಯೋದು, ಕ್ಲೀನ್ ಮಾಡೋದು ಅದೆಲ್ಲ ಇರುತ್ತೆ ದೇವಸ್ಥಾನದಲ್ಲಿ. ನಾವೇನು ಮಾಡ್ತಾ ಇದ್ದೀವಿ, ಹಲ್ಲು ಉಜ್ಜೋದು ಮತ್ತು ಸ್ನಾನ ಮಾಡೋದು ಇದೆಲ್ಲ ಇರುತ್ತಲ್ಲ. ನಮಗೆ ಬಿಟ್ವೀನ್ 5 to 7 ಇಟ್ ಈಸ್ ದಿ ಎಕ್ಸಿಟ್ ಟೈಮ್ಸ್. ಅಂದರೆ ಏನು, ಮೂತ್ರಕ್ಕೆ ಹೋಗೋದು, ಮಲ ವಿಸರ್ಜನೆ ಮಾಡೋದು, ಇದು ಟೈಮಿಂಗ್. ಅದು 7 to 9 ಈಸ್ ದ ಬ್ರೇಕ್ಫಾಸ್ಟ್ ಟೈಮ್. ಮತ್ತು 9 to 12 or 1 o'clock ಈಸ್ ದಿ ವರ್ಕಿಂಗ್ ಟೈಮ್. 1 o'clock to 3 o'clock ಲಂಚ್ ಟೈಮ್. ಮತ್ತು 3 ಗಂಟೆಯಿಂದ 5-6 ಗಂಟೆ ತನಕ ವರ್ಕಿಂಗ್ ಟೈಮ್. 6 ಗಂಟೆಗೆ ಮತ್ತೆ ನೀವು ಮ್ಯಾಕ್ಸಿಮಮ್ 7 ಗಂಟೆಗೆ ನಾವು ಆಹಾರ ತೊಗೊಂಡ್ಬಿಟ್ರೆ 11 ಗಂಟೆಗೆಲ್ಲ ಜೀರ್ಣ ಆಗುತ್ತೆ. 11 ಗಂಟೆಯಿಂದ ಯಾವ ಆರ್ಗಾನ್ಸ್ ನಮ್ಮಲ್ಲಿ ಡೈಜೆಷನ್ಗೆ ನಮ್ಮ ಭಗವಂತ ಕೊಟ್ಟಿದ್ದಾನೋ ಅದೇ ಆರ್ಗಾನ್ಸ್ಗೆ ಏನು ಪವರ್ ಕೊಟ್ಟಿದ್ದಾನ, ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಕೂಡ ನೀನೇ ಮಾಡಬೇಕಪ್ಪ ಅಂತೇಳಿ. ಸೊ ಇಟ್ ಸ್ಟಾರ್ಟ್ಸ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಇನ್ ಅವರ್ ಬಾಡಿ. ಯಾವಾಗ ನೀವು 11 ಗಂಟೆವರೆಗೂ ಮೇಯೋದೇ ಇರುತ್ತೋ ಅದು ಜೀರ್ಣ ಆಗೋದು ಎಷ್ಟಾಗುತ್ತೆ, ಬೆಳಿಗ್ಗೆ 4-5 ಗಂಟೆ ಆಗುತ್ತೆ. ಮತ್ತು ರಿಪೇರ್ ಆ್ಯಂಡ್ ರೆನೋವೇಷನ್ಗೆ ಟೈಮ್ ಇದೆಯಾ, ಇಲ್ಲ. ಅನಾರೋಗ್ಯ ಅಲ್ಲೇ ಏನಾದರೂ ಸ್ವಲ್ಪ ನಾವು ಹೆಚ್ಚು ಕಮ್ಮಿ ತಿನ್ನೋದು, ಇಲ್ಲ ಕೆಟ್ಟು ಆಹಾರ ಬಂತು ಅಂತಂದರೆ ಅಲ್ಲಿ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಸ್ಟಮ್ಸ್ನಲ್ಲಿ, ನಮ್ಮ ಕಲ್ಚರ್ನಲ್ಲಿ, ಸನಾತನ ಧರ್ಮದಲ್ಲಿ ಊಟ ಆದಮೇಲೆ ಐಸ್ ಕ್ರೀಮ್ ತಿನ್ನೋದಿದೆಯಾ? ನೋ. ಯಾವಾಗ ಯಾರೋ ಒಬ್ಬರು ಕಲಿಸಿದ್ರು ಶ್ರೀಮಂತರು, ಅದನ್ನು ಹಿಡ್ಕೊಂಡು ಪ್ರತಿಯೊಬ್ಬರೂ ಐಸ್ ಕ್ರೀಮ್. ಯಾಕೆ? ಕೂಲಿರುತ್ತೆ, ತಣ್ಣಗಿರುತ್ತೆ, ಸಿಹಿಯಾಗಿರುತ್ತೆ. ಇದಕ್ಕೇನು ಬೇಕು? ಅವೇ ಬೇಕು, ಸ್ಪೈಸಿ, ಕೂಲ್ ಆ್ಯಂಡ್ ಸ್ವೀಟ್. ಇದಕ್ಕೇನು ಬೇಕು? 6 ರುಚಿಗಳು ಬೇಕು ಇದಕ್ಕೆ. ಏನೇನು? ಸಿಹಿ, ಖಾರ, ಹುಳಿ, ಒಗರು, ಕಹಿ, ಇವೆಲ್ಲ ಇದಕ್ಕೆ ಬೇಕು. ಇದು ನೀವು ಸರಿಯಾಗಿ ಜ್ಞಾಪಕ ಇಟ್ಕೋಬೇಕಂದ್ರೆ ಮಾಸ್ಟರ್ಸ್, ಒಂದು ಯೋಚನೆ ಮಾಡಿ. ಒಂದು ಉದಾಹರಣೆ ಇಲ್ಲಿ ಕೂಡ ಹೇಳ್ತೀನಿ, ನಿಮಗೆ ಲೈಫ್ ಲಾಂಗ್ ನೀವು ಒಂದು ಎಚ್ಚರಿಕೆ ಕೊಡ್ತಾ ಇರುತ್ತೆ. ನಮ್ಮ ದೇಶಕ್ಕೆ ರಾಜಧಾನಿ ಡಿಲ್ಲಿ. ಡಿಲ್ಲಿಯಿಂದ ಒಳ್ಳೆ ಮಾತುಗಳು ಬಂದರೆ ನಾವೆಲ್ಲ ಖುಷಿಯಾಗಿರ್ತೀವಿ. ಫೈನಾನ್ಸ್ ಎಲ್ಲಿಂದ ಬರುತ್ತೆ? ಡಿಲ್ಲಿಯಿಂದ ಬರುತ್ತೆ, ಎಲ್ಲರಿಗೆ ಆನಂದ. ಅಲ್ಲಿಂದ ಏನಾದರೂ ಬ್ಯಾಡ್ ನ್ಯೂಸ್ ಬಂದರೆ, ನಿರ್ಮಲಾ ಸೀತಾರಾಮನ್ ಏನಾದರೂ ಸ್ವಲ್ಪ ಬ್ಯಾಡ್ ನ್ಯೂಸ್ ಕೊಟ್ಟರು ಅಂದ್ಕೊಳ್ಳಿ, ಎಲ್ಲರಿಗೆ ಅಯ್ಯೋ ಏನಪ್ಪ ಹಿಂಗಾಯ್ತಲ್ಲ, ಇಂಥ ಟ್ಯಾಕ್ಸ್ ಕಟ್ಟಬೇಕಾ, ಇದೆಲ್ಲ ಮಾಡಬೇಕಾ ಅಂಥೇಳಿ ನಮಗೆ ಎಷ್ಟು ದುಃಖ ಆಗುತ್ತೆ. ಅದೇ ರೀತಿಯಲ್ಲಿ ಈ ಶರೀರಕ್ಕೆ, ಈ ದೇವಸ್ಥಾನಕ್ಕೆ ರಾಜಧಾನಿ ಯಾವುದಪ್ಪ ಅಂತಂದರೆ ಈ ಬಾಯಿ. ಈ ಬಾಯಿಲಿಂದ ಒಳ್ಳೆಯ ಮಾತುಗಳು ಬಂದರೆ ನೀವೆಲ್ಲ ನಮ್ಮ ಜೊತೆ ಇರ್ತೀರ, ಇಲ್ಲ ಅಂತಂದರೆ ಒದ್ದು ಬಿಟ್ಟು ಯಾವಾಗ ಅಂತೇಳಿ ಹೋಗ್ಬಿಡ್ತೀರ. ಹೌದಾ? ಅದೇ ರೀತಿಯಲ್ಲಿ ಈ ಬಾಯಿಯಲ್ಲಿ ತಗೊಂಡಿದ್ದ ಆಹಾರ ಚೆನ್ನಾಗಿದ್ದರೆ ಈ ಮಧ್ಯಪ್ರದೇಶ್ ಹ್ಯಾಪಿಯಾಗಿರುತ್ತೆ. ಈ ಮಧ್ಯಪ್ರದೇಶ್ ಹ್ಯಾಪಿಯಾಗಿದೆ ಅಂತಂದರೆ ಈ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲು ಬೆರಳುವರೆಗೆ ಆರೋಗ್ಯವೇ ಆನಂದವೇ ಆನಂದ. ಮತ್ತು ಈ ಶರೀರ ಮೊತ್ತಕ್ಕೆ ನಾವು ಆನಂದ ಪಡಿಸಬೇಕು, ಆರೋಗ್ಯವಾಗಿ ಇರಬೇಕು ಅಂದರೆ ಮಧ್ಯಪ್ರದೇಶ್ ಚೆನ್ನಾಗಿರಬೇಕು. ಮಧ್ಯಪ್ರದೇಶ್ ಚೆನ್ನಾಗಿರಬೇಕು ಅಂದರೆ ಇವನು ಕಂಟ್ರೋಲ್ನಲ್ಲಿರಬೇಕು. ಇವನು ಕಂಟ್ರೋಲ್ನಲ್ಲಿ ಇರಬೇಕು ಅಂತಂದರೆ ಈ ಮೈಂಡ್ ಇದ್ರ ಬಗ್ಗೆ ಯೋಚನೆ ಕೊಡಬೇಕು. ಸಾಕು, ಇಷ್ಟೇ ತಿನ್ನಿ, ಇಂಥ ಪದಾರ್ಥ ತಿನ್ನಿ, ಯಾವಾಗಲೂ ಸಿಹಿ, ಯಾವಾಗಲೂ ಸ್ಪೈಸಿ, ಯಾವಾಗಲೂ ಇವೇನಾ? ಕಹಿಕು, ಒಗರು, ಆಮ್ಲ ಎಷ್ಟು ಒಳ್ಳೆಯದಂತ ನಮಗೆಲ್ಲರಿಗೂ ಗೊತ್ತು, ಆದರೆ ಅದು ಮುಟ್ಟೋದಿಲ್ಲ, ಒಳ್ಳೆಯದು ಬೇರೆದು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಅದು ಯಾವಾಗ ಮಾಡ್ತಾಯಿದ್ದೀವಿ? 6 ರುಚಿಗಳು ಟೇಸ್ಟ್ ಮಾಡೋದು.
ಉಗಾದಿ ಹಬ್ಬಕ್ಕೆ. ಏನು ಉಗಾದಿ ಪಚ್ಚಡಿ ಅಂತ ಮಾಡ್ತಾರಲ್ಲ, 6 ಪದಾರ್ಥಗಳು ಆಗ್ತವೆ. ಬೇವಿನ ಹೂವು ಬರ್ತಾವೆ ಅವಾಗ ಉಗಾದಿ ಟೈಮಲ್ಲಿ. ಮತ್ತು ಒಗರು ಅಂಥ ಪದಾರ್ಥ, ಮತ್ತು ಕಹಿ, ಸಿಹಿ, ಬೆಲ್ಲ ಇವೆಲ್ಲ ಯೂಸ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್. ಇಟ್ ಶುಡ್ ಬಿ ಕಂಟಿನ್ಯೂಡ್ ಅಟ್ಲೀಸ್ಟ್ ಮಂತ್ಲಿ ಒನ್ಸ್. ಆವಾಗ ಇದಕ್ಕೆ ಆನಂದವೇ ಆನಂದ. ಇದು ಆನಂದವಾಗಿದ್ದರೆ ನಮ್ಮ ಈ ಟೋಟಲ್ ಶರೀರವೆಲ್ಲ ಆನಂದವೇ ಆನಂದ. ಸೊ ನಾವು ಇದನ್ನು ಗಮನದಲ್ಲಿಟ್ಕೊಂಡು ಎಂಥ ಫುಡ್ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂಬೋದು ನಮ್ಮಲ್ಲಿ ಗೊತ್ತಿದ್ದರೆ ಅನಾರೋಗ್ಯ ಬರೋದಿಲ್ಲ ಮಾಸ್ಟರ್ಸ್. ಇನ್ನು ತಿನ್ನಬಾರ್ದಾದ ಪದಾರ್ಥಗಳು ಯಾವಿದಾವ? ಒಂದು ವೈಟ್ ರೈಸ್, ರೈಸ್ ಅಲ್ಲ ವೈಟ್ ರೈಸ್, ಮೈದಾ, ಇನ್ನು ರಿಫೈನ್ಡ್ ಆಯಿಲ್, ಇನ್ನು ನೀವು ಆಶ್ಚರ್ಯ ಪಡ್ತೀರ ವೈಟ್ ಮಿಲ್ಕ್. ಇಲ್ಲಿ ಗಮನಿಸಿ, ವೈಟ್ ಅಂತ ಹೇಳ್ತಾ ಇದ್ದೀನಿ, ಮಿಲ್ಕ್ ಅಲ್ಲ, ವೈಟ್ ಮಿಲ್ಕ್. ಇನ್ನು ಬೆಳ್ಳುಳ್ಳಿ. ಈ ಪದಾರ್ಥಗಳು ತಿನ್ನುವಲ್ಲ. ಬೆಳ್ಳುಳ್ಳಿ ಯಾಕೆ ಒಳ್ಳೆಯದಲ್ಲ? ಬಿಕಾಸ್ ಇಟ್ ವಿಲ್ ಕ್ರಿಯೇಟ್ ತಾಮಸ ಗುಣ. ಏನು ತಾಮಸ ಗುಣ ಅಂತಂದರೆ ಸೆಲ್ಫಿಶ್. ನಾನು ಚೆನ್ನಾಗಿದ್ದರೆ ಸಾಕು, ಯಾರನ್ನು ಏನನ್ನ ಆಗಲಿ, ಇನ್ಕ್ಲೂಡಿಂಗ್ ಅವರ್ ಫ್ಯಾಮಿಲಿ ಮೆಂಬರ್ಸ್, ಅವರು ಏನನ್ನ ಆಗಲಿ ನಾನು ಚೆನ್ನಾಗಿರ್ಬೇಕು. ಮತ್ತು ಲೇಜಿನೆಸ್, ಯಾವ ಕೆಲಸ ಮಾಡ್ಬೇಕಂತ ನೋಡೋಣ ಬಿಡಪ್ಪ ಇನ್ನೊಂದ್ಸಲ. ಸೊ ಅಂಥ ಲೇಜಿನೆಸ್ಸು, ಅಂಥ ಸೆಲ್ಫಿಶ್ನೆಸ್ ಉಂಟು ಮಾಡೋದು ಈ ತಾಮಸ ಗುಣ. ಇನ್ನು ನೀವು ಪುರಾಣಕ್ಕೆ ಹೋದರೆ ಈ ಗುಣಗಳನ್ನು ನೀವು ಕಂಪೇರ್ ಮಾಡಬೇಕು ಅಂತಂದರೆ, ತಾಮಸ ಗುಣ ಯಾರಿದ್ರು? ಕುಂಭಕರ್ಣ, ತಿನ್ನೋದು ಮಲ್ಗೋದು ಅಷ್ಟೇ ಅಲ್ವಾ? ಇನ್ನು ರಾಜಸ ಗುಣ ಅಹಂಭಾವ, ನಾನೇ ದೊಡ್ಡವನು, ನನಗಂತೂ ಯಾರಿಲ್ಲ ಅಂಬೋದು ರಾವಣಾಸುರ. ಇನ್ನು ವಿಭೀಷಣ ಸಾತ್ವಿಕ ಗುಣ, ಎಲ್ಲರೂ ಚೆನ್ನಾಗಿರಬೇಕು. ಆಂಜನೇಯ ಮಹಾಸಾತ್ವಿಕ ಗುಣ, ಯಾವಾಗಲೂ ರಾಮ ಭಜನ. ಇನ್ನು ನಿರ್ಗುಣ ಶ್ರೀರಾಮ. ಸೊ ಇದನ್ನು ನೆನಪಿಟ್ಕೊಂಡ್ರೆ, ಈ ಪದಾರ್ಥ ತಿನ್ನಬಾರ್ದು ಅಂತ ಗೊತ್ತಾಯಿತು ಅಂತಂದರೆ ಅನಾರೋಗ್ಯ ನಮ್ಮ ಕಡೆ ಯಾಕೆ ಬರುತ್ತೆ? ಬರೋದಿಲ್ಲ. ಸೊ ನಾವು ಒಂದು 50 ವರ್ಷದ ಕೆಳಗೆ ನೋಡಿದರೆ ಬೇಕರಿ ಎಂಬ ಪದಾರ್ಥ ಇತ್ತ? ಬೇಕರಿಗಳಲ್ಲಿ ಏನಿದಾವೆ ಇವಾಗ? ಬಿಸ್ಕತ್ಗಳು, ಸಿಹಿ ಮತ್ತು ಕೇಕ್ಸ್. ಏನು ಕೇಕ್ ಯಾವ ರೀತಿ ತಯಾರಾಗುತ್ತೆ ಏನಾದರೂ ಯಾವಾಗನ್ನ ಯೋಚನೆ ಮಾಡಿದ್ದೀರಾ? ಏನು ಪದಾರ್ಥ ಅದರಲ್ಲಿ? ಒಂದು ಮೈದಾ, ಒಂದು ಸಕ್ಕರೆ, ಒಂದು ಡಾಲ್ಡಾ. ನಾವೇನು ಅನ್ಕೊತ ಇದ್ವಿ, ಏನೋ ಎಲ್ಲೋ ಫ್ಯಾಕ್ಟ್ರಿಗಳಿಂದ ಅಂತೇಳಿ. ಫ್ಯಾಕ್ಟ್ರಿಗಳು ಪಾಪ ಕೊಡ್ತಾರೆ, ಆದರೆ ಅವ್ರ ರೇಟು ತಟ್ಕೊಳ್ಳೋಕ್ಕಾಗದೆ ಕಾಂಪಿಟೇಟಿವ್ ರೇಟ್ಸ್ ಇವ್ರು ಇಡೋದಕ್ಕೆ ಬೇರೆ ಡಾಲ್ಡಾ ಬರುತ್ತೆ. ಎಲ್ಲಿಂದ ಬರುತ್ತೆ ಗೊತ್ತಾ? ಈ ಕಸಾಯಿಖಾನೆಗಳು, ಈ ಬಾರ್ಗಳು, ಇದರಲ್ಲೆಲ್ಲ ಬಿಸಾಕಿದ್ದ ಎಲುಬು ಏನಿದಾವ ಅವೆಲ್ಲ ತೊಗೊಂಡೋಗಿ ಊರ ಆಚೆ ಕಡೆ ಒಂದು ದೊಡ್ಡ ದೇಕ್ಸ ಇಟ್ಬಿಟ್ಟು ಬಾಯ್ಲ್ ಮಾಡ್ತಾರೆ ಮಾಸ್ಟರ್ಸ್. ಬಾಯ್ಲ್ ಮಾಡಿದ್ರೆ ಮೇಲೆ ಆಯಿಲ್ ಥರ ತೇಲುತ್ತೆ. ಆ ಆಯಿಲ್ನ ಫ್ರೀಜ್ ಮಾಡಿದರೆ ಡಾಲ್ಡಾ ತಯಾರಾಗ್ತದೆ. ನಾ ಹೇಳೋದು ಎಲ್ಲ ಬೇಕ್ರೀಸು, ಎಲ್ಲ ಡಾಬಾಸ್ ಅಲ್ಲ. ಕಾಂಪಿಟೇಟಿವ್ ರೇಟ್ಸ್ಗೆ, ಕಮ್ಮಿ ರೇಟ್ಗೆ ಕೊಡುವಂಥವರು ಇಂಥ ಡಾಲ್ಡಾನ ಉಪಯೋಗಿಸಿದರೆ ನಮ್ಮ ಆರೋಗ್ಯ ಏನಾಗಬೇಕು ನೋಡಿ. ಇನ್ನು ಮೈದಾ ತಮಗೆ ತಿಳಿಸ್ತೀನಿ. ವಾಟ್ ಈಸ್ ಮೈದಾ? ಕೆಟ್ಟೋಗಿದ್ದ ಗೋಧಿ ಹಿಟ್ಟನ್ನು 1970s ಬಿಫೋರು ಮೈದಾ ಎಂಬ ಪದಾರ್ಥ ಇದ್ದಿಲ್ಲ. ಆವಾಗ ಯಾರೋ ಒಬ್ಬ ಮಹಾಶಯ ಕಂಡುಕೊಂಡಿದ್ದಾನೆ. ಏನು? ಕೆಟ್ಟೋಗಿದ್ದ ಗೋಧಿ ಹಿಟ್ಟು ತಗೊಂಡೋಗಿ ಅದನ್ನು ಅಲೋಕ್ಸಾನ್ ಎಂಬ ಕೆಮಿಕಲ್ ಹಾಕಿ ಕ್ಲೆನ್ಸಿಂಗ್ ಮಾಡಿ ಬ್ಲೀಚಿಂಗ್ ಮಾಡಿದರೆ ಮೈದಾ ತಯಾರಾಗಿದೆ. ಅದನ್ನು ಆ ಟೈಮಲ್ಲಿ ಸಿನಿಮಾ ವಾಲ್ ಪೋಸ್ಟರ್ಸು ಇಂಥವೆಲ್ಲ ಗೋಡೆಗೆ ಹಚ್ಚಬೇಕು ಅಂತಂದರೆ ಗೋಂದು ತಗೊಂತು ಬರ್ತಾಯಿದ್ರು. ಎಷ್ಟು ಕಾಸ್ಟ್ ಆಗ್ತಾಯಿತ್ತು ಅದು? ಆ ಕಾಸ್ಟನ್ನು ಕಡಿಮೆ ಮಾಡೋದಕ್ಕಾಗಿ ಈ ಮೈದಾ ತಯಾರಾಗಿ ಈ ಮೈದಾಲಿಂದ ಹಚ್ತಾಯಿದ್ರು. ಎಷ್ಟು ಬೇಕಾದರೆ ಅಷ್ಟು ಹಚ್ಕೊಳ್ಳಿ, ಎಷ್ಟು ಪೋಸ್ಟರ್ಸ್ ಬೇಕಾದರೆ ಅಷ್ಟು ಹಚ್ಕೊಳ್ಳಿ, ಆ ರೀತಿ ಆಗ್ತಾಯಿದ್ದು. ಅದೇ ಟೈಮಲ್ಲಿ ಇನ್ನೊಬ್ಬ ಮಹಾಶಯ ಏನು ಮಾಡಿದ? ಇದನ್ನು ತಗೊಂಡೋಗಿ ಕಿಚನ್ನಲ್ಲಿ ಗೋಧಿ ಹಿಟ್ಟಿಗೆ ಕಲಿಸಿದರೆ ಚಪಾತಿ ಚೆನ್ನಾಗಿ ಬಂತು. ಅಷ್ಟು ಮುಂಚೆಗೆ ಸ್ವಲ್ಪ ಇಷ್ಟು ತಗೊಂಡು ಏನಾದರೂ ಮಾಡೋಕ್ಕೆ ಹೋದರೆ ಬೈಲನ್ನಿಂದ ಮುರಿದೋಗ್ತಾಯಿತ್ತು, ಚಪಾತಿ ಬರ್ತಾ ಇಲ್ದಿಲ್ಲ ಸೈಗ.
ಯಾವಾಗ ಮೈದಾ ಕಲಿಸಿದೀವೋ ಇಷ್ಟು ಅಗಲ ಮಾಡ್ಬೋದು, ಇಷ್ಟು ದೊಡ್ಡದು ಮಾಡ್ಬೋದು. ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಹೋಟೆಲ್ಗಳಲ್ಲಿ ಹಿಂಗೆ ಹಾಕ್ತಾ ಇರ್ತಾರೆ ಕೈ ತಗೊಂಡು, ಇಷ್ಟಿಷ್ಟು ಅಗಲ ಬರುತ್ತೆ. ಪರೋಟ ಅಂತ ಮಾಡ್ತಾರೆ ಅದನ್ನು. ಯಾವ ರೀತಿ ನಾವು ವಾಲ್ ಪೋಸ್ಟರ್ಗಳಿಗೆ ಹಚ್ಚೋ ಪದಾರ್ಥವನ್ನು ತಗೊಂಡು ನಾವು ಹೊಟ್ಟೆಗೆ ಹಾಕಿದರೆ ಈಸ್ ಇಟ್ ಎ ರೈಟ್ ಥಿಂಗ್? ಎಷ್ಟು ಕಷ್ಟಪಡಬೇಕು ನಮ್ಮ ಹೊಟ್ಟೆ, ಅದನ್ನು ಯೋಚನೆ ಮಾಡಿ. ಅಂಥ ಪದಾರ್ಥ ಮೈದಾ. ಇನ್ನು ನಾವೆಲ್ಲ ಪೂರ್ತಿ ಶಾಕಾಹಾರಿಗಳು ಅಂತ ಒಂದು ಭ್ರಮೆದಲ್ಲಿ ಇದ್ದೀವಿ ಮಾಸ್ಟರ್ಸ್. ವಿ ಆರ್ ನಾಟ್ ಕಂಪ್ಲೀಟ್ಲಿ 100% ಶಾಕಾಹಾರಿಗಳು. ಯಾಕೆ ಅಂತಂದರೆ ಇನ್ಕ್ಲೂಡಿಂಗ್ ತಿರುಪತಿ ತಿಮ್ಮಪ್ಪ ಲಡ್ಡು ಸಹಿತ ನಾನ್ ವೆಜ್ ಮಿಕ್ಸ್ ಆಗಿದೆ. ಯಾವ ರೀತಿ? ಶುಗರ್, ಸಕ್ಕರೆ, ಬಿಳಿ ಸಕ್ಕರೆ ಎಲ್ಲಿಂದ ತಯಾರಾಗ್ತಾ ಇದೆ? ನೀವು ಫ್ಯಾಕ್ಟ್ರಿಗೆ ಹೋಗಿ ನೋಡಿ, ಲಾಸ್ಟ್ಗೆ ಒಂದು ಪದಾರ್ಥ ಹಾಕ್ತಾರೆ ಪೌಡರ್. ಸರ್ ಏನು ಸರ್ ಅದು ಪೌಡರ್ ಹಾಕ್ತಾ ಇದ್ದೀರಿ? ಕ್ಯಾಲ್ಶಿಯಂ. ಹೆಸರು ಕೇಳೋದೆ, ಓ ನಮಗೇನೋ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ವಲ್ಲ, ಕ್ಯಾಲ್ಶಿಯಮಾ ಸರಿ ಅಂತ. ಏನದು ಕ್ಯಾಲ್ಶಿಯಂ ಅಂದರೆ? ಎಲ್ಲ ಬಿಸಾಕಿದ್ದ ಎಲುಬುಗಳನ್ನ ತಗೊಂಡೋಗಿ ಪೌಡರ್ ಮಾಡಿದರೆ ಅದು ಕ್ಯಾಲ್ಶಿಯಂ ಪೌಡರ್ ಅಂತ ಹಾಕ್ತಾ ಇದ್ದಾರೆ. ಸೊ ಇಂಥ ಪದಾರ್ಥಗಳು ಮಿಕ್ಸ್ ಆಗಿ ಮಾಡಿದ್ದ ಒಂದು ಕೇಕು, ಬಿಸ್ಕೆಟು ನಾವು ಎಷ್ಟೋ ರುಚಿ ರುಚಿಯಾಗಿ ತಿಂತಾ ಇದ್ದೀವಿ. ಕರೆಕ್ಟಾ? ನೋಡಿ. ಸೊ ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡ್ರೆ ಆರೋಗ್ಯ ಹೇಗಿರುತ್ತೆ? ಈಗ ನೀವು ಹೋಗಿ ಬೀದಿನಲ್ಲಿ ನೋಡಿ, ತರಕಾರಿ ಅಂಗಡಿ ಆಗಲಿ, ಹಣ್ಣು ಅಂಗಡಿ ಆಗಲಿ ನಿಮಗೆ ಸಿಗಬೇಕು ಅಂದರೆ ಬಹಳ ಕಷ್ಟ. ಆದರೆ 10 ಬೇಕರಿ ಅಂಗಡಿಗಳು ಸಿಗ್ತವೆ. ಅಷ್ಟು ರೂಢಿ ಆಗೋಗಿದೆ ಮಾಸ್ಟರ್ಸ್. ನಮ್ಮದು ಕಲ್ಚರ ಒಂದು ಕೇಕ್ ಕಟ್ ಮಾಡೋದು. ಯಾವತ್ತಾದರೂ ನಮ್ಮ ಕಲ್ಚರ್ ಏನು? ಪಾಯಸ ಮಾಡೋದು, ಒಬ್ಬಟ್ಟು ಮಾಡೋದು, ಇವು ಅದನ್ನೆಲ್ಲ ಬಿಟ್ಬಿಟ್ಟು ಪ್ರತಿಯೊಂದು ಫಂಕ್ಷನ್, ಚಿಕ್ಕ ಫಂಕ್ಷನ್ ಆಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ ಏನು ಮಾಡ್ತಾ ಇದ್ದೀವಿ? ಕೇಕ್ ತರಿಸೋದು, ಕೇಕ್ ಕಟ್ ಮಾಡೋದು, ಬಾಯಿಗೆಲ್ಲ ಹಚ್ಚೋದು, ಮೂಗೆಲ್ಲ ಹಚ್ಚೋದು. ಇದೇ ಒಂದು ದೊಡ್ಡ ಸಂಭ್ರಮ ಆಗೋಗಿದೆ. ನೋ, ದಟ್ ಈಸ್ ನಾಟ್ ಎ ಪ್ರೊಸೀಜರ್. ಅದಲ್ಲ, ತಪ್ಪಾಗುತ್ತೆ ಅದು. ಅಂಥದ್ದು ಬಿಟ್ಬಿಟ್ಟು ಮತ್ತೆ ಹಳೆಯ ಪದಾರ್ಥಕ್ಕೆ ಬನ್ನಿ. ಪಾಯಸ, ಅದನ್ನು ಏನು ಬೆಲ್ಲದಿಂದ ಮಾಡಿ, ಎಷ್ಟು ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ, ಹೊಟ್ಟೆಗೆ ಒಳ್ಳೆಯದು, ಕೆಮಿಕಲ್ ಮಿಕ್ಸ್ ಆಗಿರೋದಿಲ್ಲ, ಎಲುಬುಗಳು ಮಿಕ್ಸ್ ಆಗಿರೋದಿಲ್ಲ. ಇಂಥ ಅಭ್ಯಾಸಗಳನ್ನು ನಾವು ಜಸ್ಟ್ ಚೇಂಜ್ ಮಾಡಿಕೊಂಡ್ರೆ ಆರೋಗ್ಯ ನಮಗೆ ಇರುತ್ತೆ. ನಮ್ಮ ಗುರಿ ಏನಿದೆ? ಆತ್ಮಜ್ಞಾನ ಪಡೆಯೋದು. ನಮ್ಮ ಟೋಟಲ್ ಎನರ್ಜಿ ವಾಟ್ ಯು ಆರ್ ಗೆಟಿಂಗ್ ಫ್ರಮ್ ದ ಕಾಸ್ಮಿಕ್, ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಆತ್ಮಜ್ಞಾನ. ಆ ರೀತಿಯಲ್ಲಿ ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲು, ಯಾವ ಟೈಮಿಗೆ ತಿನ್ನಬೇಕು ಆ ಟೈಮಿಗೆ, ಯಾವ ರೀತಿ ನೀರು ಕುಡಿಬೇಕು ಆ ರೀತಿ, ಎಂಥ ಪದಾರ್ಥ ತಿನ್ನಬೇಕು ಅಂತದು. ಈಗ ನೋಡಿ, ಈ ಪಾನಿಪುರಿ ಅಂತಂದರೆ, ಪಿಜ್ಜಾ ಅಂತಂದರೆ ಯಾವಾಗಿತ್ತು? ಯಾವಾಗೂ ಇದ್ದಿಲ್ಲ. ಜಸ್ಟ್ ಒಂದು ಸಲ ಸ್ಟಾರ್ಟ್ ಆಯಿತು. ಆದರೆ ಈ ನಾಲಿಗೆಗೆ ಟೇಸ್ಟ್ ಕೊಡಬೇಕು ಅಂಥೇಳಿ ಒಂದು ಸ್ಲೋ ಪಾಯ್ಸನ್ ಹಾಕ್ತಾರೆ ಮಾಸ್ಟರ್ಸ್. ತಮಗೆಲ್ಲ ಗೊತ್ತಿದೆಯಾ? ಏನದು? ಅಜಿನೋಮೋಟೋ. ಅಜಿನೋಮೋಟೋ ಎಂಬ ಒಂದು ಪದಾರ್ಥ ಸ್ಲೋ ಪಾಯ್ಸನ್. ಅದನ್ನು ತಗೊಂಡ್ರೆ ಏನಾಗುತ್ತೆ? ನಮ್ಮ ಹೊಟ್ಟೆ ಕರಳುಗಳಲ್ಲಿ ಎಲ್ಲೆಲ್ಲೋ ಏನೇನೋ ಎಲ್ಲ ಕೆಟ್ಟದಾಗುತ್ತೆ. ವಿಚ್ ಕೆನಾಟ್ ಬಿ ಅಂಡರ್ಸ್ಟ್ಯಾಂಡ್ ಬೈ ಈವನ್ ಡಾಕ್ಟರ್ಸ್ ಮಾಸ್ಟರ್ಸ್. ಅವರೇನೋ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾರೆ ನಿಮ್ಮಲ್ಲಿ. ಹಳೇ ಡಾಕ್ಟರ್ಗಳು ಪಲ್ಸ್ ನೋಡೋದು, ಕಣ್ಣು ನೋಡೋದು, ಉಗುರು ನೋಡೋದು, ನಾಲಿಗೆ ನೋಡೋದು, ಏನು ತಿಂದಿದೆಯಪ್ಪ ನಿನ್ನೆ ಅಂತೇಳಿ ಕೇಳಿ ಆಮೇಲೆ ಬರೀತಾ ಇದ್ರು. ಇವತ್ತು ನಿಮಗೇನಿದು ಬೇಕಾಗಿಲ್ಲ ಅವರಿಗೆ. ಹೋಗೋದೆ, ಬ್ಲಡ್ ರಿಪೋರ್ಟ್ ತೊಗೊಂಬನ್ನಿ, ಎಕ್ಸ್ರೇ ತೊಗೊಂಬನ್ನಿ, ನೀವು ಹೋಗಿದ್ದು ಯಾಕೆ ಅಂತೇಳಿ ಅದನ್ನು ಹೇಳೋಕ್ಕೆ ಚಾನ್ಸೇ ಇಲ್ಲ. ಮೊದಲು ಈ ರಿಪೋರ್ಟ್ಸ್ ತೊಗೊಂಬನ್ನಿ. ಈ ರಿಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿ ಔಷಧ ಬರೆದರೆ ಅದು ಸರಿ ಇರುತ್ತಾ? ಈಗ ನೋಡಿ, ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಕೊಡೋಕ್ಕೆ ನೀವು ಹೋಗಿದ್ದೀರಿ ಅಂದ್ಕೊಳ್ಳಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಗೆ. ನಡ್ಕೊಂತ ಹೋದರೆ ಒಂದು ರಿಸಲ್ಟ್ ಬರುತ್ತೆ, ಸ್ಕೂಟರ್ ಮೇಲೆ ಹೋದರೆ ಒಂದು ರಿಸಲ್ಟ್ ಬರುತ್ತೆ, ಕಾರಲ್ಲಿ ಹೋದರೆ ಒಂದು ರಿಸಲ್ಟ್ ಬರುತ್ತೆ, ಮನೆಯಲ್ಲಿ ಜಗಳ ಮಾಡಿ ಹೋದರೆ ಒಂದು ರೀತಿ ಬರುತ್ತೆ, ಮನೆಯಲ್ಲಿ ಮುಂದಿನ ದಿವಸ ಏನೇನೋ ಪದಾರ್ಥಗಳು ತಿಂದೋದ್ರೆ ಒಂದು ರೀತಿ ಬರುತ್ತೆ. ಆ ರೀತಿ ಡಿಫರೆಂಟ್ ಶೇಪ್ನಲ್ಲಿ ನಮಗೆ ಬಂದಿದ್ದ ಆ ಫಿಗರ್ಸ್ ನೋಡಿ ಡಾಕ್ಟರ್ಗಳು ಔಷಧ ಕೊಟ್ಟರೆ ಅದು ಸರಿಯಾಗುತ್ತಾ? ಸೊ ಇದೆಲ್ಲ ಯೋಚನೆ ಇಟ್ಕೊಂಡು ನಮ್ಮ ಆರೋಗ್ಯವನ್ನು
ನಾವೇ ಸರಿಪಡಿಸ್ಕೊಂಡ್ರೆ ಅದು ನಮ್ಮ ಕೈಯಲ್ಲೇ ಇದೆ. ಆಹಾರ ರೀತಿ ನಾವು ಯಾವಾಗ ಮಾಡ್ತೀವೋ ಗ್ಯಾರಂಟಿ ಅನಾರೋಗ್ಯ ನಮ್ಮ ಹತ್ರ ಬರೋದಿಲ್ಲ. ಆ ರೀತಿಯಲ್ಲಿ ಲೈಫ್ ಸ್ಟೈಲ್, ಟೈಮಿಗೆ ತಿನ್ನೋದು, ಎಲ್ಲರೂ ಖುಷಿ ಖುಷಿಯಾಗಿ ತಿನ್ನೋದು. ನಾವೇನು ಮಾಡ್ತಾ ಇದ್ದೀವಿ ಇವತ್ತು, ಎಲ್ಲಿ ನಮಗೆ ಸೀರಿಯಲ್ಸ್ ಮಿಸ್ ಆಗ್ತಾವೋ ಅಂಥೇಳಿ ಎಲ್ಲಿ ಟಿ ವಿ ಇದ್ದರೆ ಅಲ್ಲಿ ಹೋಗಿ ತಟ್ಟೆ ತೊಗೊಂಡೋಗಿ ಅಲ್ಲಿ ಕುಂತು ಟಿ ವಿ ನೋಡ್ತಾ ಇರೋದು, ಹಾಕ್ತಾ ಇರೋದು. ನಾವು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವ, ಇಲ್ಲ ಇನ್ನೊಂದು ಹಾಕ್ತಾ ಇದ್ದೀವ, ನಮಗೆ ಗೊತ್ತಿಲ್ಲ, ಹಾಕ್ತಾ ಇದ್ದೀವಿ, ಅಲ್ಲಿ ನೋಡ್ತಾ ಇದ್ದೀವಿ. ಮಾಸ್ಟರ್ಸ್, ಇದು ಎಷ್ಟು ತಪ್ಪು ಗೊತ್ತಾ? ಈ ತಪ್ಪನ್ನು ಸರಿಪಡೆಯೋದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾನೆ ಜಪಾನ್ ಸೈಂಟಿಸ್ಟ್. ಏನು? ಒಂದು ಬೆಕ್ಕನ ಮುಂದೆ ಒಂದು ಪ್ಲೇಟ್ ಇಟ್ಟು ಹಾಲು ಹಾಕಿದಾನ. ಅದಕ್ಕೆ ಬಾಡಿಯಲ್ಲಿ ಎಲ್ಲ ಪ್ಲೇಸಸ್ನಲ್ಲಿ ನಾವು ಇ ಸಿ ಜಿ ತೆಗೆಸ್ಬೇಕು ಅಂದರೆ ಏನು ಮಾಡ್ತಾರೆ ಅವರು? ಕಾಲಿಗೆ, ಕೈಗೆ, ಮತ್ತು ಇಲ್ಲಿ ಎದೆಗೆ, ಇದರಲ್ಲೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ಹಾಕಿ ಮಾನಿಟರ್ಗೆ ಟಚ್ ಮಾಡ್ತಾರೆ. ಗ್ರಾಫ್ ನಡೀತಾ ಇರುತ್ತೆ. ಅದೇ ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ವೈರ್ಸ್ ಎಲ್ಲ ಇಟ್ಬಿಟ್ಟು ಮಾನಿಟರ್ಗೆ ಅಟ್ಯಾಚ್ ಮಾಡಿದ್ದಾನೆ. ಅದು ಹಾಲು ಕುಡಿತಾ ಇದೆ. ಆ ಮಾನಿಟರ್ನಲ್ಲಿ ನೋಡ್ತಾ ಇದ್ದಾನೆ ಅವನು. ಪರ್ಫೆಕ್ಟಾಗಿ ಜೀರ್ಣಕೋಶಕ್ಕೆ ಹೋಗ್ತಾ ಇದೆ ಹಾಲು. ಅಂಥ ಟೈಮಲ್ಲಿ ಒಂದು ಆರ್ಟಿಫಿಷಿಯಲ್ ಇಲಿನ ಸೃಷ್ಟಿ ಮಾಡಿ ಅಲ್ಲಿ ಬಿಟ್ಟು ರಿಮೋಟ್ ಕಂಟ್ರೋಲ್ನಿಂದ ಆಪ್ರೇಟ್ ಮಾಡಿದ್ದಾನೆ. ಇಲ್ಲಿ ಅಲ್ಲಿ ತಿರುಗ್ತಾ ಇದೆ. ಇದ್ರದ್ದು ಗಮನ ಎಲ್ಲಿ ಹೋಗುತ್ತೆ? ಹಾಲು ಬಿಟ್ಬಿಟ್ಟು ಅದ್ರ ಮೇಲೆ ಹೋಯ್ತು. ಹಾಲೇನೋ ನೆಕ್ತಾ ಇದೆ, ಇದರದ್ದು ಗಮನ ಅದ್ರ ಮೇಲೆ ಇದೆ. ಇಮಿಡಿಯೇಟ್ಲಿ ಆ ಹಾಲು ಹೋಗೋ ರೀತಿ ಚೇಂಜ್ ಆಗಿ ಡಿಸ್ಟರ್ಬ್ ಆಗೋಯ್ತು. ಅದೇ ರೀತಿಯಲ್ಲಿ ನೀವು ಯಾವಾಗ ಟಿ ವಿ ನೋಡ್ತಾ ನೀವು ಊಟ ಹಾಕ್ತಾ ಇರ್ತೀರೋ ಅದು ಪರ್ಫೆಕ್ಟ್ ಡೈಜೆಷನ್ ಸಿಸ್ಟಮ್ನಲ್ಲಿ ಆಗಲ್ಲ. ಇನ್ನು ಏನಾಗುತ್ತೆ, ಅಲ್ಲಿ ವೈಲೆಂಟ್ ಸೀನ್ಸ್ ಇದ್ದರೆ ಆ ವೈಬ್ರೇಷನ್ಸ್ ಈ ಫುಡ್ನಲ್ಲಿ ಬಂದು ನಿಮ್ಮ ಅನಾರೋಗ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಅದು ಸರಿನಾ? ಯಾವ ರೀತಿ ಊಟ ಮಾಡಬೇಕು? ಈ ಪಂಚ ಜ್ಞಾನೇಂದ್ರಿಯಗಳು ಏನಿದಾವ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಅಂದರೆ ನಾವು ತಗೊಳ್ಳೋ ಆಹಾರವನ್ನು ನಮ್ಮ ಕಣ್ಣು ನೋಡ್ತಾ ಇರಬೇಕು, ನಾಲಿಗೆ ರುಚಿ ನೋಡ್ತಾ ಇರಬೇಕು, ಮೂಗು ವಾಸನೆ ನೋಡ್ತಾ ಇರಬೇಕು, ಕಿವಿಗಳು ಅದರದ ಶಬ್ದ ಕೇಳ್ತಾ ಇರಬೇಕು, ನಮ್ಮ ಕೈ ಸ್ಪರ್ಶ ಇರಬೇಕು. ಚಮಚ, ಫೋರ್ಕ್, ಇಟ್ ಈಸ್ ನಾಟ್ ಕರೆಕ್ಟ್. ಯಾರೋ ಮಾಡ್ತಾರಂತೇಳಿ ನೀವು ಹೋಗಬೇಡಿ ಮಾಸ್ಟರ್ಸ್. ತಮಗೆಲ್ಲ ಗೊತ್ತಾ ಡಾಕ್ಟರ್ BM ಹೆಗ್ಡೆ ಅಂತೇಳಿ? ಹೂ ಈಸ್ ವರ್ಲ್ಡ್ ಫೇಮಸ್ ಕಾರ್ಡಿಯಾಲಜಿಸ್ಟ್. 10 ಮೆಡಿಕಲ್ ಡಿಗ್ರೀಸ್ ಇದಾವ. ಭಾರತ ದೇಶ ಅವರಿಗೆ ಪದ್ಮಭೂಷಣ ಅವಾರ್ಡ್ ಕೊಟ್ಟಿದೆ. ಅಂಥ ಮಹಾಶಯರು ಒಂದ್ಸಲ ಇಂಗ್ಲೆಂಡ್ನಲ್ಲಿ ಕೂತಿದ್ದಾಗ ಒಂದು ಕಾನ್ಫರೆನ್ಸ್ನಲ್ಲಿ ಎಲ್ಲ ಚಿನ್ನದ ತಟ್ಟೆಗಳು, ಬೆಳ್ಳಿ ಚಮಚಗಳು ಕೊಟ್ಟಿದ್ದಾರೆ. ಇವರು ಆ ಬೆಳ್ಳಿ ಚಮಚ ಬಗಲಿಗಿಟ್ಟು ಕೈಲಿ ತಿಂತ ಇದ್ದಾರೆ. ಅಷ್ಟು ಕಾನ್ಫರೆನ್ಸ್ನಲ್ಲಿ ಅಲ್ಲಿ ಯಾರೋ ಕೇಳಿದರು, ವೈ ಡಾಕ್ಟರ್ ಮಿಸ್ಟರ್ BM ಹೆಗ್ಡೆ ಯು ಆರ್ ನಾಟ್ ಯೂಸಿಂಗ್ ದ ಸಿಲ್ವರ್ ಸ್ಪೂನ್ಸ್? ಅವರು ಹೇಳಿದ ಸಮಾಧಾನ ಏನು ಗೊತ್ತಾ? ದಿಸ್ ಸಿಲ್ವರ್ ಸ್ಪೂನ್ ವುಡ್ ಹ್ಯಾವ್ ಗಾನ್ ಟು ಥೌಸಂಡ್ಸ್ ಆಫ್ ಮೌತ್ಸ್. ಸಾವಿರಾರು ಜನ ಬಾಯಿ ಒಳಗೆ ಹೋಗಿರ್ಬೋದು, ಆದರೆ ಈ ಕೈಯಿಲಿಂದ ಈ ಬೆರಳು ಈ ಬಾಯಿ ಒಂದಲ್ಲೇ ಹೋಗ್ತಾವ, ಈ ಬಾಯಿಗೆ ಮಾತ್ರನೇ ಹೋಗ್ತಾವ. ಅದಕ್ಕಾಗಿ ಐ ಆಮ್ ಯೂಸಿಂಗ್ ಓನ್ಲಿ ಮೈ ಫಿಂಗರ್ಸ್. ಎಷ್ಟು ರೀತಿಯಾಗಿ ಕೊಟ್ಟಿದ್ದಾನೆ ನೋಡಿ ಸಮಾಧಾನ. ಅಂದ್ರೇನು? ನಾವು ಕೈಲಿಂದ ತಿಂದರೆ ಅದರದ್ದು ಟೇಸ್ಟ್ ಬೇರೆ ಆಗುತ್ತೆ. ನೀವು ಇಡ್ಲಿ ತಿನ್ನೋದೇ ನೋಡಿ, ಒಂದು ಚಮಚ ತಗೊಂಡು ಚಟ್ನಿ ಹಚ್ಚಿಕೊಂಡು ನೀವು ತಿಂದರೆ ಹೇಗಿರುತ್ತೋ, ಕೈಲಿಂದ ಆ ಚಟ್ನಿ ಇಡ್ಲಿ ತಿಂದರೆ ಹೇಗಿರುತ್ತೋ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಚಪಾತಿ ನಿಮ್ಮ ಕೈಲಾಗುತ್ತಾ ತಿನ್ನಕ್ಕೆ? ಪೂರಿ ನಿಮ್ಮ ಕೈಲಾಗುತ್ತಾ? ದೋಸೆ ತಿನ್ನೋಕ್ಕಾಗುತ್ತಾ? ಕ್ಯಾನ್ ಯು ಎಂಜಾಯ್ ದಿ ಟೇಸ್ಟ್? ಸೊ ನೀವು ಯಾವಾಗ ಈ ಪಂಚ ಜ್ಞಾನೇಂದ್ರಿಯಗಳನ್ನು ಯೂಸ್ ಮಾಡ್ತಾ ನೀವು ಆಹಾರ ತಗೊಳ್ತೀರೋ 100% ಎನರ್ಜಿ ನಿಮಗೆ ಸಿಗುತ್ತೆ ಮಾಸ್ಟರ್ಸ್. ಇದೇ ಮನುಷ್ಯ ಡ್ರೈವಿಂಗ್ ಮಾಡುವಾಗ ಬೇರೆ ಯೋಚನೆ ಮಾಡ್ತಾನ? ಯೋಚನೆ ಮಾಡಿದ್ರೆ ಏನಾಗುತ್ತೆ? ಇಮಿಡಿಯೇಟ್ಲಿ ಆಕ್ಸಿಡೆಂಟ್ ಆಗುತ್ತೆ. ಸೊ ನಾವು ಗಮನದಲ್ಲಿ ಎಲ್ಲಿರಬೇಕು? ಪಂಚ ಜ್ಞಾನೇಂದ್ರಿಯಗಳನ್ನು ನಾವು ಯೂಸ್ ಮಾಡ್ತಾ ನಾವು ಆಹಾರ ತಗೊಂಡ್ರೆ 100% ಎನರ್ಜಿ. ಓಕೆ, ಈಗ ಸ್ವಲ್ಪ ಟೈಮ್ ಆಗಿರ್ಬೋದು. ತಮಗೇನಾದರೂ ಕ್ವಶನ್ಸ್ ಇದ್ದರೆ ದಯಮಾಡಿ ಕೇಳಿ. ನನಗೆ ಗೊತ್ತಿರೋ ಆನ್ಸರ್ಸು ನನಗೆ ಖಂಡಿತ ಹೇಳ್ತೀನಿ. ಓಕೆ ಮಾಸ್ಟರ್? ಸರ್, ನಿಮ್ಮ ಪರಿಚಯ ಹೇಳಲಿಲ್ಲ ಯಾರಿಗೂ. ಹಾಂ ಮಾಸ್ಟರ್ಸ್, ನನ್ನ ಪರಿಚಯ ಏನಂದರೆ ನನ್ನ ಹೆಸರು ಸುಬ್ರಹ್ಮಣ್ಯ.
ನಾನು ಆಂಧ್ರ ನಿವಾಸಿ, ಆದೋನಿ ಅಂತೇಳಿ ಮಂತ್ರಾಲಯ ಹತ್ರ ಬರುತ್ತೆ. ನಾನು ಒಂದು 30 ವರ್ಷ ನೀರಾವರಿ ಇಲಾಖೆಯಲ್ಲಿ ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ 2006ನಲ್ಲಿ ರಿಟೈರ್ ಆಗಿದ್ದೀನಿ. 2008ಲಿಂದ ಈ PSSM ಅಂದ್ರೇನು, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನಲ್ಲಿ ಪತ್ರಿಜಿ ಅವರ ಇನ್ಸ್ಪಿರೇಷನ್ಲಿಂದ ನಾನು ಇದಕ್ಕೆ ಬಂದ ಮೇಲೆ ಮತ್ತೆ ಕರ್ನಾಟಕಕ್ಕೆ ನಾನು 2008ನಲ್ಲಿ ಬಂದು ಇಲ್ಲೇ ವಾಸ, ನನ್ನ ಮಗಳ ಜೊತೆ ಇದ್ದೀನಿ. ಅವಾಗಲಿಂದ ಈ PSSMನಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಓಕೆ, ಈಗ ನನ್ನ ವಯಸ್ಸು 76. ಓಕೆ ಮಾಸ್ಟರ್, ಎನಿ ಮೋರ್ ಇನ್ಫಾರ್ಮೇಶನ್ ಸರ್? ನೋ ಸರ್, ನೋ ಸರ್. ಈಗ ನಾವು ಧ್ಯಾನ ಮಾಡಿದರೆ 100% ಎನರ್ಜಿ, ಅದೇ ಒಂದು ಗ್ರೂಪ್ನಲ್ಲಿ ಮಾಡಿದರೆ ಇನ್ನೂ 10% ಲಾಭ ಹೆಚ್ಚಿಗೆ ಬರುತ್ತೆ. ಇನ್ನು ಅದಕ್ಕೆ ಉದಾಹರಣೆ ಬೇಕಾ? ಯಾವ ರೀತಿ? ಈಗ ಒಂದು 10 ಜನ ಕೂತಿದ್ವಿ, ಒಬ್ಬರಿಗೆ ಪತ್ರಿಜಿ ಸರ್ ಕಂಡ್ರು, ಅವರಿಗೆ ಆಶೀರ್ವಾದ ಕೊಟ್ಟರು, ಅವರಿಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿದರು. ಮತ್ತೆ ಇನ್ನೊಬ್ಬರಿಗೆ ಆಂಜನೇಯ ಸ್ವಾಮಿ ಕಂಡ, ಅವರು ಆಶೀರ್ವಾದ ಕೊಟ್ಟರು. ಇನ್ನೊಬ್ಬರಿಗೆ ಈಶ್ವರ ಕಂಡ್ರು, ಅವರು ಆಶೀರ್ವಾದ ಕೊಟ್ಟರು. ಒಬ್ಬರಿಗೆ ಯಾರೂ ಬಂದಿಲ್ಲ ಪಾಪ, ಆದ್ರೂ ಅವರಿಗೆ ಆಶೀರ್ವಾದ ಬರುತ್ತೆ. ಯಾಕೆ? ಗ್ರೂಪ್ನಲ್ಲಿ ತಥಾಸ್ತು ಅಂದಾದ್ಮೇಲೆ ದಟ್ ವಿಲ್ ಬಿ ಫಾರ್ ಆಲ್, ನಾಟ್ ಓನ್ಲಿ ಫಾರ್ 1 ಪರ್ಸನ್. ಅದಕ್ಕಾಗಿ ನಮಗೆ ಅಲ್ಲಿ 10% ಹೆಚ್ಚಿಗೆ ಬರುತ್ತೆ. ಮತ್ತೆ ಪಿರಮಿಡ್ ಕೆಳಗೆ ಮಾಡಿದ್ರೆ ಅನದರ್ 3 ಟೈಮ್ಸ್ ಎನರ್ಜಿ. ಇನ್ನು ಫುಲ್ ಮೂನ್ ಮೆಡಿಟೇಷನ್ನಲ್ಲಿ ಅನದರ್ 10% ಎನರ್ಜಿ. ಕ್ರಿಸ್ಟಲ್ಸ್ ಜೊತೆ ಮಾಡಿಕೊಂಡು ಮಾಡಿದರೆ ಅನದರ್ 10% ಎನರ್ಜಿ. ಎನಿ ಕ್ರಿಸ್ಟಲ್ ವಿಲ್ ಗಿವ್ ದಿ ಪವರ್, ಅಡಿಷನಲ್ ಪವರ್. ನಾವು ಪಿರಮಿಡ್ ಕ್ಯಾಪ್ಸ್ ಯೂಸ್ ಮಾಡ್ತೀವಿ, ಅದರ ಒಳಗಡೆ ಚಿಕ್ಕದು ಒಂದು 1 ಇಂಚು ಇಲ್ಲ 1/2 ಇಂಚು ಕ್ರಿಸ್ಟಲ್ ಹಾಕ್ಕೊಂಡ್ರೆ ಯು ವಿಲ್ ಗೆಟ್ ಮೋರ್ ಪವರ್. ದಟ್ ಈಸ್ ಪ್ರಾಕ್ಟಿಕಲ್. ದೇ ಆರ್ ಅವೈಲಬಲ್. ಈವನ್ ಬ್ರಾಸ್ಲೆಟ್ಸ್ ಆಲ್ಸೋ ವಿಲ್ ಗಿವ್ ನ್ಯೂ ಎನರ್ಜಿ ಟು ಯುವರ್ ಬಾಡಿ. ಇವೆಲ್ಲ ನಾವು ಯೂಸ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿಗೆ ಎನರ್ಜಿ ತಗೋಬೋದು. ಫುಲ್ ಮೂನ್ ಮೆಡಿಟೇಷನ್ ನಮ್ಮ ಪಿರಮಿಡ್ ವ್ಯಾಲಿಗೆ ಎಷ್ಟು ಜನ ಬರ್ತಾರೆ ಗೊತ್ತಾ? ಸಾಕಷ್ಟು ಜನ, ಸುಮಾರು 500 ಪೀಪಲ್ ಜನ ಬರ್ತಾರೆ. ಅವರಿಗೆಲ್ಲ ಊಟ ಅಕಾಮಿಡೇಷನ್ ಎಲ್ಲ ಇರುತ್ತೆ. ನಾವು ಅಲ್ಲಿ ಆ ಧ್ಯಾನ ಮಾಡ್ತಾ ಮಾಡ್ತಾ ಬೆಳಿಗ್ಗೆ ತನಕ ಹೆಚ್ಚಿಗೆ ಶಕ್ತಿ ನಾವು ಪಡಿಬೋದು. ಎಲ್ಲರಿಗೂ ಗೊತ್ತಿದೆ, ಫುಲ್ ಮೂನ್ನಲ್ಲಿ ಎಷ್ಟು ಬೆಳಕಿರುತ್ತೆ, ಎಷ್ಟು ವಾತಾವರಣ ಕೂಲಾಗಿ, ಒಂದು ಎಷ್ಟು ಹ್ಯಾಪಿ ಕಂಡೀಷನ್ ವಿ ಕ್ಯಾನ್ ಟೇಕ್, ಪ್ಲೆಷರ್ ವಿ ಕ್ಯಾನ್ ಟೇಕ್ ಆನ್ ದ ಫುಲ್ ಮೂನ್. ಓಕೆ. ಈಗ ರೀಸೆಂಟ್ಲಿ ಈ ಮಹಾವತಾರ್ ಫೌಂಡೇಶನ್ ಅವರು ತಾವು ಎಲ್ಲ ಗುಡಾಕೇಶ ಒಂದು ಕ್ಯಾಂಪ್ ಮಾಡಿದ್ರು. ಎಲ್ಲಿ? ಸಿದ್ದರಬೆಟ್ಟೆ, ಅಲ್ಲೇ ಮಾಡಿದರು. ಫ್ರೈಡೇ ನೈಟ್ ಅಲ್ಲಿಗೆ ಹೋಗಿದ್ವಿ. ಸಿದ್ದರಬೆಟ್ಟೆ ನಾವು ಹತ್ತಿದ್ದು ಅರ್ಲಿ ಮಾರ್ನಿಂಗ್ 4:30, 5 o'clock. ಅಲ್ಲಿ ನಾನು ಅಡಿಷನಲ್ ಆಗಿ ಸನ್ ಮೆಡಿಟೇಷನ್ ಮಾಡಿಸಿದ್ದೆ. ಸನ್ ಮೆಡಿಟೇಷನ್ ಅಂದರೆ ಡೈರೆಕ್ಟಾಗಿ ಸನ್ ನೋಡೋದು. ಯಾವ ಟೈಮಲ್ಲಿ? ನಿಮಗೆ ಯಾವ ಟೈಮ್ ಬೇಕಂದ್ರೆ ಆ ಟೈಮಲ್ಲಿ ನೋಡ್ಬೋದು, ಆದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಬಿಗಿನರ್ಸ್ಗೆ ಬಿಟ್ವೀನ್ 7:30 ಇಸ್ ದ ರೈಟ್ ಟೈಮ್, ಆ್ಯಂಡ್ ಇಟ್ ಶುಡ್ ಬಿ ಅಂಡರ್ ದಿ ಗೈಡೆನ್ಸ್ ಆಫ್ ಎಕ್ಸ್ಪೀರಿಯನ್ಸ್ಡ್ ಮಾಸ್ಟರ್ ಅಟ್ಲೀಸ್ಟ್ 3 days. ಆಮೇಲೆ ಬೇಕಾದರೆ ಅವರು ಸ್ವಂತ ಮಾಡ್ಕೋಬೋದು. ಅದಕ್ಕೆಲ್ಲ ನಾನು ಪೇಪರ್ಸ್ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ 3 days ನನ್ನ ಜೊತೆಯಲ್ಲಿ ನೀವು ಸನ್ ಮೆಡಿಟೇಷನ್ ಮಾಡಿದರೆ ಇನ್ ಎನಿ ಟೈಮ್ ಯು ಕ್ಯಾನ್ ಸಿ ದಿ ಡೈರೆಕ್ಟ್ಲಿ ಸನ್, ನಥಿಂಗ್ ವಿಲ್ ಹ್ಯಾಪನ್. ಡಾಕ್ಟರ್ಗಳು ಹೆದರಿಸ್ತಾರೆ, ಅಲ್ಟ್ರಾ ವೈಲೆಟ್ ರೇಸ್ ಆಗುತ್ತೆ ರೀ ಅದು. ಅದಕ್ಕೆಲ್ಲ ಪರಿಹಾರ ಇದೆ. ಯಾವ ರೀತಿ ಗೊತ್ತಾ? ನಾವು ಸರೆಂಡರ್ ಆಗಬೇಕು. ಪ್ರಕೃತಿ ಯಾವತ್ತೂ ನಮಗೆ ಕೆಟ್ಟದ್ದು ಮಾಡೋದಿಲ್ಲ. ನಮ್ಮ ಭಾವನೆಗಳಿಂದ ನಾವು ಕೆಟ್ಟದ್ದು ಮಾಡಿಸ್ಕೊತಾ ಇದ್ದೀವಿ. ಭಗವಂತ, ನಿನಗೆ ನಾನು ಅರ್ಪಣ, ನನ್ನ ಸೋಲ್, ನನ್ನ ಶರೀರ ಎಲ್ಲ ನಿನಗೆ ಅರ್ಪಣ, ನೀನು ಏನು ಕೊಟ್ಟರು ನನಗೆ ಪ್ರಸಾದ ಅಂತೇಳಿ ಅವ್ರಿಗೆ ಸರೆಂಡರ್ ಆದರೆ ನಿಮಗೆ ಶಕ್ತಿ ಕೊಡ್ತಾರಾಗಲಿ, ನಿಮಗೆ ಹಾನಿ ಮಾಡೋದಿಲ್ಲ ಮಾಸ್ಟರ್ಸ್. ಸುಮಾರು ಒಂದು 40 ಜನ ಅವರಿಗೆ ಅವಕಾಶ ಇತ್ತು. ಅಂದರೆ ಏನು, ಬೆಟ್ಟದ ಮೇಲೆ ಸ್ವಲ್ಪ ಜಾಗ ಕಡಿಮೆ ಇದೆ ಅಲ್ವಾ, ಅಷ್ಟೇ ಜನ ಮಾಡಿದರು. ಮತ್ತು ಕೆಳಗೆ ಮಾಡೋದಕ್ಕೆ ಅವರಿಗೆ ಪ್ರೀಫಿಕ್ಸ್ಡ್ ಪ್ರೋಗ್ರಾಮ್ ಇತ್ತು. ಅದಕ್ಕಾಗಿ ಮತ್ತೆ ಕೆಳಗೆ ಬಂದ ಮೇಲೆ ಒಂದು ಗ್ರೌಂಡ್ ಮೇಲೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ತಮ್ಮ ಗುಡಾಕೇಶ ಗ್ರೂಪ್ ಕೂಡ ಯಾವತ್ತಾದರೂ ಒಂದು ವಿಸ್ತಾರವಾದ ಪ್ಲೇಸ್ ಇದ್ದರೆ, ತಮಗೆ ಇಂಟ್ರೆಸ್ಟ್ ಇದ್ದರೆ ಸನ್ ಮೆಡಿಟೇಷನ್ ಖಂಡಿತ ಮಾಡಿಸ್ತೀನಿ. ಯು ಕ್ಯಾನ್ ಎಂಜಾಯ್ ಎ ಲಾಟ್. ಅಂದರೆ ಏನು, ಸೂರ್ಯ ನಮ್ಗೆ ಹೆಂಗೆ ಕಾಣ್ತಾನಂದರೆ ಒಂದು ಗೋಲ್ಡನ್ ರಿಂಗ್, ಒಂದು ಡೈಮಂಡ್ ಥರ, ಎರಡೆರಡು ಸೂರ್ಯಗಳು, ಅದ್ಭುತವಾದ ಕಲರ್ಸ್, ರೈನ್ಬೋ ಕಲರ್ಸ್ ಯು ಕ್ಯಾನ್ ಸಿ ಇನ್ ದ ಸನ್.
ಇದೆಲ್ಲ ನಿಮಗೆ ಅನುಭವ ಆಗುತ್ತೆ. ನೀವು ಬೇಕು ಅಂತಂದರೆ ಅರುಣ್ ಕುಮಾರ್ಗೆ ಹೇಳಿ ನೀವು ಒಂದು ಟೈಮು ಒಂದು ಪ್ಲೇಸ್ ಫಿಕ್ಸ್ ಮಾಡಿಸ್ಕೊಳ್ಳಿ. ಖಂಡಿತ ನಾನು ಬಂದು ಮಾಡಿಸ್ಕೊಡ್ತೀನಿ. 3 ಡೇಸ್ ಬೇಕು ಅಂದರೆ ನಮಸ್ತೆ 3 ಡೇಸು ಮಾಡಿಸ್ತೀನಿ. ಓಕೆ ಮಾಸ್ಟರ್ಸ್? ಓಕೆ. ಹಾಂ ನಮಸ್ತೆ ಹೇಳಮ್ಮ. ಮಾಸ್ಟರ್. ಹಾ, ಇದು ಸನಿ ಸೂರ್ಯಾಸ್ತಮಾನ ಮತ್ತು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನನ್ನು ನೋಡಬಾರ್ದು ಹೇಳ್ತಾರೆ ಕೆಲವರು. ಅದು ಹೌದಾದ್ರೆ? ಅಮ್ಮ, ಹಾ ಸೂರ್ಯೋದಯದಲ್ಲಿ ನಮಗೆ ಅರುಣ ಕಾಂತಿ ಇರುತ್ತಲ್ಲ, ಅದು ನೋಡೋದಕ್ಕೆ ಚಂದ, ನಮಗೆ ಒಂದು ಆಹ್ಲಾದ ಇರುತ್ತೆ ಅಷ್ಟೇ ಆಗಲಿ, ಶಕ್ತಿ ಪಾಸ್ ಆಗೋದಿಲ್ಲ. 7 ಅಲ್ಲ, ಗಂಟೆ ಮಾಡಿ ಅಮ್ಮ, ಕಣ್ಣಿಗೆ ಹೇಳೋದು ಕೇಳಿ, ಕ್ರಾಸ್ ಮಾತುಗಳು ಬೇಡ. ನಾನು ಹೇಳೋದು ಆದಮೇಲೆ ಮತ್ತೆ ನೀವು ಮಾತಾಡಿ. 7 ಗಂಟೆ ಆದಮೇಲೆ ಆ ಸೂರ್ಯ ಬೆಳಕಿರುತ್ತಲ್ಲ, ಅಲ್ಲಿ ಎನರ್ಜಿ ಪಾಸ್ ಆಗುತ್ತೆ. ಇನ್ನು ಟೆಕ್ನಿಕಲ್ ಆಗಿ ನಿಮಗೆ ಸೈಂಟಿಫಿಕಲ್ ಆಗಿ ಹೇಳಬೇಕು ಅಂದರೆ ಅಲ್ಲಿಂದ ನಮಗೆ ಒಂದು ಕ್ಲೋರೋಫಿಲ್ ಅನ್ನೋ ಪದಾರ್ಥ ನಮಗೆ ಬರುತ್ತೆ. ವಾಟ್ ಈಸ್ ಕ್ಲೋರೋಫಿಲ್? ನಾವು ತಗೊಂಡಿದ್ದ ಆಹಾರ 7 ಅಂಶಗಳಲ್ಲಿ ನಮಗೆ ಚೇಂಜಸ್ ಆಗುತ್ತೆ. ಏನು? ರಸ, ರಕ್ತ, ಮಾಂಸ, ಮೇಧ, ಮಜ್ಜ, ಅಸ್ಥಿ, ಶುಕ್ರ, ಈ ರೀತಿಯಲ್ಲಿ ಪರಿವರ್ತನೆ ಆಗಿ ನಮಗೆ ಕ್ಲೋರೋಫಿಲ್ ಎಂಬ ಪದಾರ್ಥ ಉಂಟಾಗುತ್ತೆ. ಬಟ್ ಸೂರ್ಯನ ನೋಡಿದಾಗ ನಮಗೆ ಡೈರೆಕ್ಟ್ ಕ್ಲೋರೋಫಿಲ್ ಬರುತ್ತೆ. ಅದರಲ್ಲಿಂದ ನಮಗೆ ಆಹಾರ, ನೀರು ಬೇಕು ಅಂತ ಅನ್ಸಲ್ಲ. ಬಿಕಾಸ್ ನಮ್ಮ ಸಂಯೋಗಿ ಉಮಾಶಂಕರ್ ಅಂತೇಳಿ ಬೆಂಗಾಲ್ದವರು 13 ವರ್ಷ ವಿತೌಟ್ ಫುಡ್ ಅಂಡ್ ವಾಟರ್, ಜಸ್ಟ್ ಓನ್ಲಿ ಬೈ ಸೀಯಿಂಗ್ ದ ಸನ್ ಹಿ ವಾಸ್ ಗೆಟಿಂಗ್ ದ ಎನರ್ಜಿ. ನಾನು ಅವ್ರ ಜೊತೆ 10 ಪ್ರೋಗ್ರಾಮ್ಸು ನಮ್ಮ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಮಾಡಿದ್ದೀನಿ. ಅವ್ರು ಹೇಳೋ ಇಂಗ್ಲೀಷು ಮತ್ತು ಹಿಂದೂ ನಾಲೆಡ್ಜನ್ನು ನಾನು ನಮ್ಮ ಭಾಷೆಗಳಲ್ಲಿ, ಅಂದರೆ ಏನು, ಕರ್ನಾಟಕದಲ್ಲಿ ಆದರೆ ಕನ್ನಡದಲ್ಲಿ, ಆಂಧ್ರದಲ್ಲಿ ತೆಲುಗುದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೆ. ಓಕೆ ಮಾಸ್ಟರ್ಸ್? ಅದು ಏನು ಹಾನಿ ಆಗೋದಿಲ್ಲ. ಮತ್ತು ಹಾನಿ ಆಗಿದ್ರೆ ಇಷ್ಟೊತ್ತಿಗೆ ಪಬ್ಲಿಸಿಟಿ ಆಗ್ತಿತ್ತಲ್ಲ. ನಮ್ಮ ಮಹಾವತಾರ್ ಫೌಂಡೇಶನ್ ಮಾಸ್ಟರ್ಸ್ ಎಲ್ಲ, ಅಯ್ಯೋ ನನಗೆ ಕಣ್ಣು ಹಿಂಗಾಯ್ತು ರೀ, ಹಂಗಾಯ್ತು ರೀ ಅಂಥೇಳಿ, ಇಂಥ ನ್ಯೂಸು ಭಾರಿ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಮಾಸ್ಟರ್ಸ್. ಹೇಳಮ್ಮ, ಈಗ ಏನಾದರೂ ಡೌಟ್ ಇದ್ರೆ ಕೇಳಿ. ಇಲ್ಲ, ಹಾಗೆ ಯಾವ್ದ್ರಲ್ಲಿಯೋ ಯಾರೋ ಹೇಳಿದ್ದು ನೆನಪು, ಅಲ್ಲ ಓದಿದ್ದೋ ಏನೋ ನೆನಪು, ಹಾಗೆ ಹೇಳಿದೆ. ನಮ್ಮ ಪಿರಮಿಡ್ ವ್ಯಾಲಿನಲ್ಲಿ ಪತ್ರಿ ಸಾರ್ ಜೊತೆಯಲ್ಲಿ ಕೂಡ ಈ ಸನ್ ಮೆಡಿಟೇಷನ್ ಆಗಿತ್ತು. ಆಂಪಿ ಥಿಯೇಟರ್ ಏನಿದೆ ಅದ್ರ ಮೇಲೆ ಪತ್ರಿ ಸಾರ್ ಕೂಡ ಕುಂತ್ಕೊಂಡು ಹಿ ಹ್ಯಾಸ್ ಎಂಜಾಯ್ಡ್ ದಿ ಸನ್ ಮೆಡಿಟೇಷನ್. ಆಫ್ಟರ್ವರ್ಡ್ಸ್ ನಮಗೆ ಸ್ವಚ್ಛ ಮಹಲ್ ಅಂತ ಇದೆ. ನೀವು ಯಾವಾಗನ ಪಿರಮಿಡ್ ವ್ಯಾಲಿ ಸಂದರ್ಶನ ಮಾಡಿದರೆ ಅಲ್ಲಿ ಹಾಲ್ಟ್ ಮಾಡಿದರೆ ತಮಗೆ ಗೊತ್ತಿರುತ್ತೆ. ಸ್ವಚ್ಛ ಮಹಲ್ ಅಂತೇಳಿ ಡಾರ್ಮೆಟ್ರೀಸ್ ಬಗ್ಲಿಗಿದೆ. ಅದರಲ್ಲಿ ಕ್ಲಾಸ್ ನಡೆದಿತ್ತು. ಪ್ರೊಜೆಕ್ಟರ್ ಹಾಕಿ ಅವರು ನಾಲೆಡ್ಜ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಅವ್ರ ಜ್ಞಾನ ಎಲ್ಲ ಹಂಚ್ತಾ ಇದ್ರು. ಅದನ್ನು ನಮ್ಮ ಭಾಷೆಗಳಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾಸ್ಟರ್ಸ್. ನಮಸ್ಕಾರ. ನಮಸ್ಕಾರಮ್ಮ. ಇನ್ನು ಯಾರಾದರೂ ಏನಾದರೂ ಇದ್ರೆ ಕೇಳೋದಿದ್ರೆ ಕೇಳಿ, ಕೇಳ್ತೀನಿ. ರಾಜು ಸರ್ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾನು ಬೆಳಗಿನ ಟೈಮು 5:30ಯಿಂದ 6:45 ತನಕ ಧ್ಯಾನ ಮಾಡ್ತಿರ್ತೀನಿ. ಓಕೆ. 6:45 ಆದ ತಕ್ಷಣ ಕಣ್ಣು ಮುಚ್ಕೊಂಡು ಕೂತಿರ್ತೀನಿ. ಸೂರ್ಯ ನನ್ನ ರೂಮ್ ಒಳಗಡೆ ಡೈರೆಕ್ಟ್ ಎಂಟ್ರಿ ಆಗುತ್ತೆ ಸೂರ್ಯೋದಯ ಆದಾಗ. ಅದು ಆವಾಗಿಂದ ಸೂರ್ಯೋದಯ ಆದಾಗಿಂದನೂ ಸೂರ್ಯ ನನ್ನ ಮೈ ಮೇಲೆ ಬಿದ್ದಾಗಿಂದನೂ 1 ಗಂಟೆ ಧ್ಯಾನ ಮಾಡ್ತೀನಿ. ಕಣ್ ಬಿಡೋದು. ಓಕೆ ಓಕೆ. 1.25 ಗಂಟೆ 1.5 ಗಂಟೆನೇ ಮಾಡ್ತೀನಿ ಸೂರ್ಯನ ಎದುರುಗಡೆನೆ. ಓಕೆ ಓಕೆ. ಅಷ್ಟು ಲಾಂಗ್ ಟೈಮ್ ಮಾಡಿದ್ರೆ ಪ್ರಾಬ್ಲಮ್ ಸರ್? ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನಮ್ಮ ಹಳೇ ಸಾಂಪ್ರದಾಯ ಸಂಸ್ಕಾರದ ಬಗ್ಗೆ ತಿಳಿಬೇಕು ಅಂತಂದರೆ, ಸನ್ ಈಸ್ ದ ಮೋಸ್ಟ್ ಪವರ್ಫುಲ್ ಫಾರ್ ದ ಎಂಟೈರ್, ನಾಟ್ ಓನ್ಲಿ ಅರ್ತ್ ಪ್ಲಾನೆಟ್, ಬೇರೆ ಗ್ರಹಗಳಿಗೆ ಕೂಡ ಇವರೇ ಶಕ್ತಿ ಕೊಡೋದು, ಎನರ್ಜಿ ಕೊಡೋದು. ಮತ್ತು ನಮ್ಮ ಹಳೆ ಸಂಪ್ರದಾಯದಲ್ಲಿ ಏನು ಮಾಡ್ತಾ ಇದ್ವಿ, ಆಯಿಲ್ ಎಲ್ಲ ಹಚ್ಕೊಂಡು ಬಾಡಿಗೆ ಸನ್ ಮುಂದೆ ಕೊಡ್ತಾ ಇದ್ವಿ 1/2 ಗಂಟೆ. ಎಷ್ಟು ಚೆನ್ನಾಗಿರ್ತಿತ್ತು. ಯಾರಿಗಾದ್ರೂ ಚರ್ಮ ರೋಗ ಆಗಲಿ ಇವಾಗಲಿ ಏನಾದರೂ ಕಂಪ್ಲೇಂಟ್ಸ್ ಇದ್ವಾ? ಏನೂ ಇದ್ದಿಲ್ಲ. ಬಿಕಾಸ್ ಡಿ ವಿಟಮಿನ್ ಕ್ಯಾನ್ ಓನ್ಲಿ ಬಿ ಗಾಟ್ ಥ್ರೂ ದಿ ಸನ್ ಓನ್ಲಿ. ಬೇರೆ ಇನ್ನೆಲ್ಲಿ ಸಿಗೋದಿಲ್ಲ. ನಾವು ಮಾಡೋದೆಲ್ಲ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಡಿ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತೇಳಿ, ಡಿ ವಿಟಮಿನ್ ಇನ್ನೇನೋ ಪದಾರ್ಥ ಆಗಲಿ ಅದರಲ್ಲಿ ಎಲ್ಲ ಎಷ್ಟು ಸಿಗ್ತಾವೋ ಅದಕ್ಕೆ 100 ಪಟ್ಟು ನಮಗೆ ಶಕ್ತಿ
ನಮಗೆ ಡಿ ವಿಟಮಿನ್ ಸಿಗೋದು ಓನ್ಲಿ ಸೂರ್ಯನಿಂದ. ಈಗ ಹೊಸದಾಗಿ ಯಾರೋ ಸೈಂಟಿಸ್ಟ್ಗಳು ಏನೋ ಕಂಡುಹಿಡಿದು ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳಿ ಹಾಕ್ತಾ ಇದ್ದಾರೆ. ಅಂದ್ರೆ ಏನು, ಸನ್ಲಿದ್ದ ಬಂದಿದ್ದ ರೇಸು ನಮ್ಮ ಸ್ಕಿನ್ನನ್ನು ಕೆಡಿಸ್ತೆ ಅಂತೇಳಿ ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ತಾ ಇದ್ದೀವಿ. ಸೂರ್ಯ ಒಂದು ದಿವಸ ಬರಲಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನೋಡಿ. ಎಷ್ಟು ಫೀಲ್ ಆಗ್ತೀವಿ, ಎಷ್ಟು ದುಃಖ ಇರುತ್ತೆ ನಮಗೆ. ದಿನಚರಿ ಆಗುತ್ತಾ ಸೂರ್ಯ ಬೆಳಕು ಬಂದಿಲ್ಲ ಅಂತಂದ್ರೆ ಬೆಳಿಗ್ಗೆ ಅಂತ ಸೂರ್ಯವನ್ನ ನಾವು ನಮಗೆ ಕಿರಣಗಳು ಬರ್ತಾ ಇದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ನಾವಿದ್ರೆ ಅದು ಸರಿಯಾಗತ್ತಾ? ಯೋಚನೆ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಧನ್ಯವಾದ. ವಿರೂಪಾಕ್ಷ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಹಾ, ಮಾತಾಡಿ ಸರ್. ಅನ್ಮ್ಯೂಟ್ ಮಾಡಿ ವಿರೂಪಾಕ್ಷ ಸರ್. ಅನ್ಮ್ಯೂಟ್ ಮಾಡಿ. ಮಾತಾಡಿ ಸರ್. ಸರ್ ನಮಸ್ಕಾರ. ಹಾ, ನಮಸ್ಕಾರ ಸರ್. ಸರ್ ಈಗ ಹಾಲು ಹಾ, ದೇಹಕ್ಕೆ ಒಳ್ಳೇದಲ್ಲ ಅಂದ್ರಲ್ಲ, ಯಾವ ರೀತಿ? ಹಾ, ತಮಗೇನು ಪರವಾಗಿಲ್ವಲ್ಲ ಟೈಮ್ ಎಕ್ಸ್ಟೆಂಡ್ ಆದ್ರೂ? ಏನಿಲ್ಲ. ಈಗ ಹಾಲು ಅಂತಂದ್ರೆ ನಮ್ಮ ಕೃಷ್ಣ ಭಗವಾನ್ ಕುಡಿತಾ ಇದ್ದ, ಗೋಪಿಕರು ಗೋಪಾಲರು ಎಲ್ಲರೂ ಕುಡಿತಾ ಇದ್ರು. ಹಳೆ ಕಾಲದಿಂದ ನಮಗೇನು ನಾನುಡಿ ಗೋಮಾತೆ ಅಂತ ಇದ್ವಿ. ಯಾಕೆ ಗೋಮಾತೆ? ನಮ್ಮ ತಾಯಿ ನಮಗೆ ಹಾಲು ಕೊಡೋದು ಸ್ಟಾಪ್ ಆದ್ಮೇಲೆ ನಮಗೆ ಹಾಲು ಕೊಡೋದು, ನಮ್ಮನ್ನ ತನ್ನ ಮಕ್ಕಳ ತರ ನೋಡ್ಕೊಬೋದು. ಒಂದು ಗೋಮಾತೆ ಬಿಟ್ಟರೆ ಇನ್ಯಾರಿದ್ದಾರ? 33 ಕೋಟಿ ದೇವತೆಗಳು ನಮ್ಮ ಗೋಮಾತೆಯಲ್ಲಿ ಇದಾವ ಅಂತ ಹೇಳಿದ್ದು ಏನು ಸುಳ್ಳಲ್ಲ. ಯಾಕೆ ಅಂತಂದ್ರೆ ಆ ಗೋಮಾತೆ ಹಾಲು ನಮ್ಮ ತಾಯಿ ಹಾಲು ಒಂದೇ. ಆದರೆ ಈಗ ನಾವು ಕುಡಿತಾ ಇರೋದು ಒಂದು ಪ್ರಾಣಿಯ ಹಾಲು, ಗೋಮಾತೆ ಹಾಲಲ್ಲ. ಗೋಮಾತೆ ಮುಖ ಇದೆ ನಮಗೆ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಇದು ಇನ್ನೂ ವಿವರವಾಗಿ ಹೇಳಬೇಕು ಅಂತಂದ್ರೆ, ಈಗ ತಾವು ಯಾರಾದರೂ ಸ್ವಲ್ಪ ಹೇಳಿ, ಈ ಪ್ರಪಂಚದಲ್ಲಿ ಯಾವ ಪ್ರಾಣಿ ಹೆಚ್ಚಿಗೆ ಕರುಗಳನ್ನು ಹಾಕುತ್ತೆ? ಯೋಚನೆ ಮಾಡಿ ಹೇಳಿ. ಹಂದಿ 10-12 ಕರುಗಳನ್ನ ಹಾಕುತ್ತೆ. ಮತ್ತೆ ಭಗವಂತ 10-12 ಕರುಗಳನ್ನ ಹಾಕೋ ಶಕ್ತಿ ಅದಕ್ಕೆ ಕೊಟ್ಟ ಮೇಲೆ ಅದಕ್ಕೆ ಬೇಕಾಗಿದ್ದ ಹಾಲು ಕೊಡ್ಬೇಕಲ್ಲ, ಕೊಟ್ಟಿದ್ದಾನೆ. ಸೊ ಹೆಚ್ಚಿಗೆ ಹಾಲು ಹಂದಿ ಜೀನ್ಸ್ಲಿಂದ ಸಿಗತ್ತೆ. ಈಗ ಹಿಮಾಲಯಸ್ ಕೊಡಕ್ಕೆ ಹೋದ್ರೆ ನಿಮಗೆ ಆನಿ ತರ ಒಂದು ಜಂತು ಸಿಗುತ್ತೆ, ಒಂದು ಪ್ರಾಣಿ. ಯಾವುದದು? ಯಾಕ್ ಅಂತೇಳಿ. ಅವರ ಉದ್ದೇಶ ಏನು ಅಂದ್ರೆ, ಫಾರಿನರ್ಸ್ ಉದ್ದೇಶ, ಒಂದು ಹಸು ರೀತಿ ಮಾಡಿದರೆ ಅದು ಹಾಲು ಕೊಡಬೇಕು, ಅದು ಮಕ್ಕಳನ್ನು ಕರು ಹಾಕೋದು ಬಿಟ್ಟ ಮೇಲೆ, ನಮ್ಮ ಇದರಲ್ಲಿ ತೆಲುಗುನಲ್ಲಿ ಗೊಡ್ಡು ಅಂತಾರ, ನೀವೇನಂತೀರ ಗೊತ್ತಿಲ್ಲ, ಕರು ಹಾಕೋದು ಬಿಟ್ಟ ಮೇಲೆ. ಸೊ ಅದಾದ ಮೇಲೆ ಅದನ್ನ ಕಸಾಯಿಖಾನೆಗೆ ಕಳಿಸ್ತಾರ ದುಡ್ಡು ಮಾಡ್ಕೊಳ್ಳಕ್ಕೆ. ನಮ್ಮ ಹಸುವನ್ನು ಕಳಿಸಿದ್ರೆ 200 kg ಬರುತ್ತೆ ಮಾಂಸ, ಅದನ್ನು ಕಳಿಸಿದ್ರೆ 800 kg ಬರುತ್ತೆ. ಅಂದ್ರೆ ಬದುಕಿದ್ದಾಗ ಹಾಲು ತಗೋಬೇಕು, ಸತ್ತು ಹೋದಾಗ ಅದರ ಮಾಂಸದಲ್ಲಿಂದ ಕೂಡ ದುಡ್ಡು ಮಾಡ್ಕೋಬೇಕು ಅಂತ ಹೇಳಿ ನಾವು ನಮ್ಮ ಹಸುವನ್ನ ಬೇರೆ ವಿದೇಶಿಗಳಿಗೆ ಮತ್ತೆ ಕಸಾಯಿಖಾನೆಗಳಿಗೆ ಕಳಿಸಿ ಜರ್ಸಿನ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. ಆ ಜರ್ಸಿ ಏನ್ ಮಾಡ್ತಾ ಇದೆ? ಈಗ ನಿಮಗೆ 10 ಲೀಟರ್ ಹಾಲು ಕೊಡ್ತಾ ಇದೆ. ನಮ್ಮ ದೇಶಿ ಹಸು ಏನು ಹಾಲು ಸ್ವಲ್ಪ ಅರ್ಶನ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಪರೀಕ್ಷವಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ತೆಳ್ಳಗಿರುತ್ತೆ ಹಾಲು. ಇದು ನಮ್ಮ ಎಮ್ಮೆ ಹಾಲಾಗ್ಲಿ ಜರ್ಸಿ ಹಾಲಾಗ್ಲಿ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಓಕೆ. ಇನ್ನ ಈ ಜರ್ಸಿ ಹಸು ನಿಮ್ಮ ದೇಶಿ ಹಸುವನ್ನು ಬಗಲಿಗೆ ನಿಲ್ಲಿಸಿದ್ರೆ ಕ್ಯಾನ್ ಯು ಐಡೆಂಟಿಫೈ? ನೀವು ಗುರ್ತಿಡಿತೀರಾ ಯಾವುದು ಹಸು ಯಾವುದು ಪ್ರಾಣಿ ಅಂತೇಳಿ? ಏನಂತೀರಾ? ಸೈಜ್ ಹೇಳ್ತೀರಾ, ಮತ್ತೆ ಕಲರ್ ಹೇಳ್ತೀರಾ, ಇವೆಲ್ಲ ಹೇಳ್ತೀರಾ. ಅದಕ್ಕೆ ಟ್ಯಾಪೆ ಟ್ಯಾಪೆ ಕಲರ್ ಬಂದಿರುತ್ತೆ, ಇದು ಒಂದೇ ಕಲರ್ ಇರುತ್ತೆ, ಈ ರೀತಿ ನೀವೆಲ್ಲ ಹೇಳ್ತೀರಲ್ಲ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಮಾಸ್ಟರ್ಸ್. ಈ ಬೆನ್ನು ಮೇಲೆ ಹಂಪಿರುತ್ತೆ ನೋಡಿ, ಆ ಹಂಪಿರೋದು ನಮ್ಮದು, ಸಾಫ್ಟ್ ಇರುತ್ತೆ. ದಟ್ ಈಸ್ ಜರ್ಸಿ. ಈ ಹಂಪ್ನಲ್ಲಿ ಏನಿದೆ? ಸೂರ್ಯನಾಡಿ ಇದೆ. ಆ ಸೂರ್ಯನಾಡಿಲಿಂದನೇ
ಸೂರ್ಯನಿಂದ ಕಿರಣಗಳನ್ನು ತಗೊಂಡು ತನ್ನ ಹಾಲು, ತನ್ನ ಯಾವುದು ಗಂಜಲ ಮತ್ತೆ ಸೆಗಣಿಯಲ್ಲಿ ಒಂದು ಪವರ್ಫುಲ್ ವಿಟಮಿನ್ಸ್ ಕಳಿಸುತ್ತೆ. ಮಾಸ್ಟರ್ಸ್, ಇನ್ನೂ ತಮಗೆ ವಿವರವಾಗಿ ಹೇಳಬೇಕು ಅಂತಂದ್ರೆ, ಯಾರು ದೇಶಿ ಹಸುವನ್ನು ಇಟ್ಕೊಂಡಿರ್ತಾರೋ ಆ ಯಜಮಾನಿ ಬೆಳಿಗ್ಗೆ ಎದ್ದ ಮೇಲೆ ಆ ಹಸುವನ್ನ ಸ್ವಲ್ಪ ಜಸ್ಟ್ ಹಿಂಗೆ ನಿವಿರಿದರೆ, ಹೆಡ್ಲಿಂದ ಬಾಲ ತನಕ ಹಿಡಿದ್ರೆ, ಸ್ವಲ್ಪ ಹಿಂಗಂದ್ರೆ ಇಮಿಡಿಯೇಟ್ಲಿ ಅದನ್ನು ನಿಮ್ಮ ಕೈಲಿಂದ ನಿಮ್ಮ ಬಾಡಿನಲ್ಲಿ ಏನು ವ್ಯತ್ಯಾಸ ಇದೆ ಅಂತೇಳಿ ಸ್ಕ್ಯಾನ್ ಮಾಡಿಕೊಡುತ್ತೆ. ನಿಮ್ಮಲ್ಲಿ ಬಿ ಪಿ ಇದೆಯಾ, ನಿಮ್ಮಲ್ಲಿ ಶುಗರ್ ಇದೆಯಾ, ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ ತಿಳ್ಕೊಂಡು ನೀವು ಗ್ರೇಜಿಂಗ್ಗೆ ಅಂದರೆ ಮೇಯೋಗೆ ಬಿಟ್ಬಿಟ್ರೆ, ಅದು ಗುಡ್ಡ ಹತ್ತ ಮೇಲೆ ನಮ್ಮ ಅನಾರೋಗ್ಯಕ್ಕೆ ಏನು ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಅಂಥ ಗಿಡಮೂಲಿಕೆಗಳನ್ನು ತಿಂದು ಬಂದು ನಿಮಗೆ ಹಾಲು ರೂಪದಲ್ಲಿ, ಗಂಜಲ ರೂಪದಲ್ಲಿ ಕೊಡುತ್ತೆ. ಇಂಥ ಪ್ರಾಣಿ ಯಾವುದಾದ್ರೂ ಇದೆಯಾ ಪ್ರಪಂಚದಲ್ಲಿ? ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಕೊಡೋದು ಬರೀ ನಮ್ಮ ದೇಶೀಯ ಹಸು ಮಾತ್ರ. ಮತ್ತೆ ಇಂಥ ಹಸುವನ್ನ ಇವತ್ತು ನಾವು ದುಡ್ಡಿನಕ್ಕೋಸ್ಕರ ಹೊರಗೆ ಹಾಕ್ಬಿಟ್ಟಿವು. ಜರ್ಸಿನ್ ತಗೊಂಡ್ಬಂದ್ವಿ, ಒಂದು ಭೂತವನ್ನ. ಅದು ಹಾಲಲ್ಲ ಮಾಸ್ಟರ್ಸ್. ಅದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ವೈಟ್ ಲಿಕ್ವಿಡ್, ವೈಟ್ ಮಿಲ್ಕ್ ಅಂತ ಹೇಳಿ. ಇನ್ನ ನಮಗೆ ಇನ್ನೊಂದು ಅನಾಹುತ ಏನಾಗಿದೆ, ಆ ರೈತ ಈ ಹಾಲು ತಗೊಂಡು ನಮಗೆ ಡೈರೆಕ್ಟ್ ಕೊಡ್ತಾ ಇಲ್ಲ. ತಗೊಂಡೋಗಿ ಎಲ್ಲ ಆಗ್ತಾ ಇದ್ದೇನಾ? ಡೈರೀಸ್ಗೆ ಆಗ್ತಾ ಇದ್ದೇನೆ. ಡೈರಿನಲ್ಲಿ ಏನಾಗ್ತಾ ಇದೆ, ಹಾಲು ಬರೋದೆ ಹಸಿ ಹಾಲಿನಲ್ಲಿ ಕ್ರೀಮ್ ತೆಗಿತಾರ, ಪನ್ನೀರ್ ತೆಗಿತಾರ, ಚೀಸ್ ತೆಗಿತಾರ. ಇವೆಲ್ಲ ತೆಗೆದ ಮೇಲೆ ಆ ಹಾಲು ತಳ್ಳಗಾಗತ್ತೆ. ತಳ್ಳಗಿರೋ ಹಾಲು ನೀವು ತಗೊಳ್ತೀರಾ? ಬೇಡ ಅಂತೀರ. ಇಲ್ಲಾಂದ್ರೆ ರೇಟ್ ಕಮ್ಮಿ ಕೊಡಬೇಕು ಅಂತಾರ. ಮತ್ತೇನು ಮಾಡ್ತಾ ಇದ್ದಾರೆ ಅವರು? ಮತ್ತೆ ಥಿಕ್ನೆಸ್ ಬರೋದಕ್ಕೆ ಒಂದು ಪೌಡರ್ ಯಾರು ಮಾಡ್ತಾ ಇದಾರ. ಏನ್ ಆ ಪೌಡರು? ಮೆಲಾನಿನ್. 1 ಗ್ರಾಮ್ ಹಾಕಿದ್ರೆ 10 ಲೀಟರ್ ಹಾಲು ಥಿಕ್ನೆಸ್ ಬರುತ್ತೆ. ಅದು ಥಿಕ್ನೆಸ್ ಬರೋದಕ್ಕೆ ಇನ್ನು 3 ದಿವಸ ಇರುತ್ತಲ್ಲ. ನೀವು ನಿಮ್ಮ ರೈತನಿಂದ ಇಲ್ಲ ಹಸುವನ್ನು ಪಾಲನೆ ಮಾಡೋ ಹಾಲು ತಂದು ಕೊಟ್ರೆ, ನಿಮ್ಮ ಮನೆಯಲ್ಲಿ ಮರುದಿವಸ ಕಾಸಿದ್ರೆ ಹೊಡೆದೋಗ್ತವ, ಕೆಟ್ಟೋಗ್ತವ. ಅದೇ ನೀವು ಡೈರಿ ಹಾಲು 4 ದಿವಸ ಇಟ್ಕೋಬೋದು. ಆ 4 ದಿವಸ ಇಟ್ಕೊಳ್ಳಕ್ಕೆ ಒಂದು ಕೆಮಿಕಲ್ ಹಾಕ್ತಾರೆ. ಇಷ್ಟು ಕೆಮಿಕಲ್ಸ್ ಹಾಕಿದ ಮೇಲೆ ಆ ಹಾಲು ನಮಗೆ ಆರೋಗ್ಯ ಸಿಗುತ್ತಾ? ಯೋಚನೆ ಮಾಡಿ ಮಾಸ್. ಹಿಂಗೆಲ್ಲ ಇದ್ರೆ ನಮ್ಮ ಅನಾರೋಗ್ಯ ನಮ್ಮ ಪದಾರ್ಥಗಳಿಂದ ಬಿಟ್ಟರೆ ಇನ್ನೆಲ್ಲಿಂದ ಬರ್ತಾ ಇದೆ? ಅದಕ್ಕಾಗಿ ವೈಟ್ ಮಿಲ್ಕ್ ಈಸ್ ನಾಟ್ ಯೂಸ್ಫುಲ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್ ಗೀರ್ ಹಾಕ್ಳು ಸರ್ ಹಾಲು ಚಲೋ ಅಂತಾರಲ್ಲ ಸರ್? ಗೀರ್ ನಮ್ದೇ ಅಲ್ವಮ್ಮ, ಅದಕ್ಕೂ ಹಂಪಿದೆಯಲ್ಲ. ಅದು 5 ಲೀಟರ್ ಕೊಡುತ್ತೆ. ಆದ್ರೆ ಅದು ಗುಜರಾತ್ನಲ್ಲಿ ಆದ್ರೆ ಸರಿಯಾದ ವಾತಾವರಣ ಅದಕ್ಕಿರುತ್ತೆ, ಅಲ್ಲಿ ಬಾಳ್ತಾವ. ನಮ್ ಕಡೆ ಬಾಳೋದು ಸ್ವಲ್ಪ ಕಷ್ಟ. ಆದ್ರೆ ನಮ್ಮ ಪಿರಮಿಡ್ ವ್ಯಾಲಿನಲ್ಲಿ ಅದೇ ಗಿರ್ ಹಸುಗಳು ಇದಾವ, ಅದನ್ನ ಮೇಂಟೈನ್ ಚೆನ್ನಾಗಿ ಮಾಡ್ತಾ ಇದಾರ. ಅದಕ್ಕಾಗಿ ಅವು ಚೆನ್ನಾಗಿ ಹಾಲು ಕೊಡ್ತಾ ಇದಾವ. ನಮ್ಮ ಅನ್ನದಾನದಲ್ಲಿ ಅದರಿಂದ ಬಂದಿದ್ದ ಹಾಲು, ಅದರಿಂದ ಬಂದಿದ್ದ ಮಜ್ಜಿಗೆ, ಮೊಸರು ಯೂಸ್ ಮಾಡ್ತಾ ಇದೀವಿ ನಾವು. ಇನ್ನೂ ನಮ್ಮಲ್ಲಿ ಅಗ್ರಿಕಲ್ಚರ್ ಫಾರ್ಮ್ ಇದೆ. ಅಲ್ಲಿ ಬಂದಿದ್ದ ಆ ಹಸುಗಳ ಸೆಗಣಿನೇ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಗೊಬ್ಬರವಾಗಿ. ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಅಲ್ಲಿ ತುಪ್ಪ ತಯಾರಾಗಿದ್ದು ನಮ್ಮ ಬುಕ್ ಸ್ಪೇಸ್ ನಲ್ಲಿ ಮಾರಾಟಕ್ಕಿದೆ. ನಮ್ಮ ಅನ್ನದಾನದಲ್ಲಿ ತುಪ್ಪ ಏನಾದ್ರು ಬಳಸಿದ್ರೆ ಅದೇ ಹಾಲಿನಿಂದ ತಯಾರಾಗಿದ್ದ ತುಪ್ಪ. ಗಿರ್ ಹಸು ಒಳ್ಳೇದು. ಹುಬ್ಳ್ಯಾಗ ತರ್ಸಿದ್ವಿ ಸರ್, ಅದಕ್ಕೆ ಗೀರ್ ತುಪ್ಪ ರೀ. ಆದ್ರೆ ಅಮ್ಮ ಇನ್ನು ಏನು ಅಂತಂದ್ರೆ, ನಮಗೆ 100% ನಮಗೆ ಒಳ್ಳೇದಾಗಬೇಕು, ಒಳ್ಳೆ ಆರೋಗ್ಯ ಇರಬೇಕು ಅಂತಂದ್ರೆ ಆ ಸರೌಂಡಿಂಗ್ಸ್ ನಲ್ಲಿ ಯಾವ ಪ್ರಾಣಿಲಿಂದ ನಮಗೆ ಹಾಲು ಬರುತ್ತೋ, ಯಾವ ಪ್ರಾಣಿಲಿಂದ ನಮಗೆ ಚೆನ್ನಾಗಿರುತ್ತೋ ಅದನ್ನು ಬಳಸಬೇಕಾಗ್ಲಿ. ಅದು ಸ್ವಲ್ಪ ಬೇರೆ ಸ್ಟೇಟ್ ಆಗುತ್ತೆ. ಆ ಪರಿಸರದಲ್ಲಿ ಅವ್ರಿಗೆ ಸರಿ ಹೋಗುತ್ತಾಗ್ಲಿ. ನಮಗೆ ಆ ಹಾಲು ಅಷ್ಟೊಂದು ಅಂದ್ರೆ ಏನು 100% ಇಲ್ಲ, ಆದ್ರೆ 100% ಈಸ್ ಬೆಟರ್ ದ್ಯಾನ್ ದಟ್ ಜರ್ಸಿ. ಆ ಜರ್ಸಿ ಹಾಲುಗಂತೂ, ಎಮ್ಮೆ ಹಾಲುಗಂತೂ ಗಿರಸು ಹಾಲು 100% ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ನಮ್ಮ ಹೇಳಮ್ಮ. ಸರ್ ಅಣಬೆನ ಯೂಸ್ ಮಾಡಬಾರ್ದು ಅಂತಲ್ಲ, ಏನಕ್ಕೆ ಸರ್? ಮೊಸರು ಅಂಡೇನಮ್ಮ? ಮೊಸರನ್ನ ಯೂಸ್ ಮಾಡಬಾರ್ದು ದಾನಿಗಳು ಅಂತ ಹೇಳ್ತಾರೆ ಸರ್. ಮೊಸರು ಬಂದ್ಬಿಟ್ಟು ರಾಕ್ಷಸಗಳು
ದೇವತೆಗಳಿಂದ ಫೈಟ್ ಮಾಡುವಾಗ ಅವ್ರ ರಕ್ತ ಬಿದ್ದಿದೆಯಲ್ಲ, ಆ ರಕ್ತದಿಂದ ಬಂದಿದ್ದು ಈ ಮಶ್ರೂಮ್ಸ್ ಅಂತೇಳಿ ನಮ್ಮ ಗುರುಗಳಿಗೆ ಅದು ಏನೋ ಒಂದು ಮೆಸೇಜ್ ಬಂದಿದೆ ಅಂತ ಅವರು ಧ್ಯಾನ ಮಾಡಿದಾಗ, ಅದಕ್ಕಾಗಿ ಅದನ್ನು ಬಳಸಬೇಡಿ ಅಂತ ಹೇಳಿದ್ದಾರೆ. ಇನ್ನು ಬೆಳ್ಳುಳ್ಳಿ ಬಗ್ಗೆ ಹೇಳಿದ್ನಲ್ಲ, ಬೆಳ್ಳುಳ್ಳಿ ಏನು ತಾಮಸ ಗುಣ ಉಂಟು ಮಾಡುತ್ತೆ. ಅಂಡ್ ನೆಕ್ಸ್ಟ್ ದಟ್ ಈಸ್ ಆಲ್ಸೋ ಯೂಸ್ಫುಲ್. ಯಾವಾಗ ಬೆಳ್ಳುಳ್ಳಿ ನಾವು ಮಸಾಲ ದಿನಸು ಮಾಡೋ ರೀತಿ ಮಾಡಲಿಲ್ಲಂಗೆ ಬೆಳಿಗ್ಗೆ ಬರೇ ಹೊಟ್ಟೆಲೆ ಆ್ಯಸ್ ಇಟ್ ಈಸ್ ನಾವು ನಮಗೆ ಬಾಡಿನಲ್ಲಿ BP ಇಂಥದ್ದೆಲ್ಲ ಪ್ರಾಬ್ಲಮ್ ಇದ್ದಾಗ ಒಂದು 3-4 ದಿವಸ ನಾವು ಬಳಸ್ಬೋದು ಆ್ಯಸ್ ಎ ಮೆಡಿಸಿನ್, ನಾಟ್ ಫಾರ್ ಟೇಸ್ಟಿಗೆ ನಾವು ಯಾವಾಗ ಹೋಗ್ತೀವೋ ಕುದಿಸೋದು ಮತ್ತು ಕುಕ್ಕಿಂಗ್ ಮಾಡೋದು ಇಲ್ಲ ಫ್ರೈ ಮಾಡೋದು ಇದು ಮಾಡಿದರೆ ಅಲ್ಲಿ ತಾಮಸ ಗುಣ ಉಂಟು ಮಾಡೋ ಗುಣಗಳು ಅದರಲ್ಲಿ ಬರ್ತಾವ. ಅದರಿಂದ ನಮಗೆ ಸೆಲ್ಫಿಶ್ನೆಸ್ಸು ಲೇಜಿನೆಸ್ಸು ಬರುತ್ತೆ. ಈಗ ತಮ್ಮ ಗಂಡ ತಿಂದೇನ ಅಂದ್ಕೊಳ್ಳಿ ಬೆಳ್ಳುಳ್ಳಿ ಆ ಮಸಾಲದು, ನನ್ನ ಹೆಂಡ್ತಿ ಬೇಡ, ನನ್ನ ಮಕ್ಕಳು ಬೇಡ, ನಾನು ಸರಿ ಚೆನ್ನಾಗಿದ್ದರೆ ಸಾಕು, ಆ ರೀತಿ ಮನಸ್ತತ್ವ ಬೆಳೆದ್ರೆ ಯಾವ ರೀತಿ ಇರುತ್ತೆ ನೋಡಿ ಜನಗಳಲ್ಲಿ. ಅದಕ್ಕಾಗಿ ಬೆಳ್ಳುಳ್ಳಿ ಬೇಯಿಸಿದ್ದು ಮತ್ತು ಅಡಿಗೆ ಮಾಡಿದ್ದು ಸರಿಯಿಲ್ಲ. ಅದು ಮೆಡಿಸಿನ್ ಆಗಿ ಬೇಕಾದರೆ ಒಂದು 3-4 ದಿವಸ ನಾವು ಯೂಸ್ ಮಾಡ್ಬೋದು ಆನ್ ದಿ ಬೇಸಿಸ್ ಆಫ್ ಅಡ್ವೈಸ್ ಆಫ್ ಆಯುರ್ವೇದಿಕ್ ಡಾಕ್ಟರ್. ಅವ್ರು ಹೇಳ್ತಾರೆ ಬೆಳ್ಳುಳ್ಳಿ ತಿನ್ನಿ, ಈ ರೀತಿ ತಿನ್ನಬೇಕು ಅಂಥೇಳಿ. ಎಷ್ಟೋ ಖಾರ ಇರುತ್ತೆ, ಕಹಿ ಇರುತ್ತೆ ಅಂತ ಅದನ್ನು ನಾವು 3 ದಿವಸ ಬರೇ ಹೊಟ್ಟೆಲೆ ತಗೊಂಡ್ರೆ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತವೆ. ದಟ್ ಈಸ್ ಯೂಸ್ಫುಲ್ ಆಸ್ ಎ ಮೆಡಿಸಿನ್ ಇನ್ ದಟ್ ಕಂಡೀಷನ್ ಓನ್ಲಿ, ನಾಟ್ ಇನ್ ಆಲ್ ದ ವೇಸ್. ಓಕೆಮ್ಮ? ಹೇಳಿಮ್ಮ, ಏನಿಮೋ? ನೀರಿಂದ ಮಾತ್ರ ದಯಮಾಡಿ ಗಮನ ಇಟ್ಕೊಳ್ಳಿ. ನಾವು ಯಾವಾಗ ಕುಡಿದ್ರೂ ಬಿಸಿನೀರು ಕುಡಿಬೇಕು. ಆ ಬಿಸಿನೀರು ಕೂಡ ಕೆಳಗೆ ಕುಂತ್ಕೊಂಡು ನಿಧಾನವಾಗಿ ಕುಡಿಬೇಕು. ನಾವು ಘಟ ಎಲ್ಲಿ ನಿಂತು ನೀರು ತಗೊಳ್ತೀವೋ ಅಲ್ಲಿ ಕುಡಿದು ಹೋಗ್ತಾ ಇರಬಾರ್ದು. ಗ್ಲಾಸ್ ತಗೊಳ್ಳಿ, ನೀರು ಇಟ್ಕೊಳ್ಳಿ, ಮತ್ತು ಒಂದು ಕಡೆ ಕುರ್ಚಿ ಇಲ್ಲ ಅಂದರೆ ಕೆಳಗಡೆ ಇಸ್ ದ ಬೆಸ್ಟ್ ಒನ್. ಬೆಟರ್ ಒನ್ ಈಸ್ ಆನ್ ದ ಬೆಂಚ್ ಆರ್ ಸಮ್ ಚೇರ್. ಇನ್ನು ಮುಳುಕಿದ್ದೆಲ್ಲ ನಮಗೆ ಅನಾರೋಗ್ಯ ಎಂಬುದು ನಮಗೆ ಗೊತ್ತಾಗಲ್ಲ, ಯಾವ ಡಾಕ್ಟರ್ಗೂ ಗೊತ್ತಾಗಲ್ಲ, ಬಟ್ ಇಟ್ ಕ್ರಿಯೇಟ್ಸ್ ನ್ಯೂಸೆನ್ಸ್ ಟು ಅವರ್ ಬಾಡಿ. ಸೊ ನಾವು ಈ ರೀತಿ ನೀರು ಕುಡಿಯೋದು ಅಭ್ಯಾಸ ಮಾಡಿಸಿದರೆ 6 ತಿಂಗಳಲ್ಲಿ 50% ಆಫ್ ಅವರ್ ಆಲ್ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತವೆ. ಬೆಳಿಗ್ಗೆ ನೀರು ಕುಡಿತಾ ಬರೋದು. ಇನ್ನು ನಿಮಗೆ ಆಲ್ಕಲೈನ್ ವಾಟರ್ ಅಂದರೆ ನಮ್ಮದು ಅಸಿಡಿಕ್ ಬಾಡಿ ಆಲ್ಕಲೈನ್ ಆಗಿ ನ್ಯೂಟ್ರಲ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಒಂದು ಹಾಫು ಇಲ್ಲ ಫುಲ್ ಲೈಮ್ ಹಾಕಿ ನೀವು ಕುಡಿದರೆ ಆಲ್ಕಲೈನ್ ಆಗಿಬಿಡುತ್ತೆ ವಾಟರ್. ದಟ್ ಈಸ್ ಮೋಸ್ಟ್ ವಾಂಟೆಡ್. ಸೊ ನೀರು ಕುಡಿಯೋದನ್ನು ಒಂದು ಅಭ್ಯಾಸ ಮಾಡಿಕೊಳ್ಳಿ. ಎಷ್ಟಂದರೆ ಅಷ್ಟು ನೀರು, 5 ಲೀಟರ್ 6 ಲೀಟರ್ ಕುಡಿಯೋದಲ್ಲ. ಬೆಳಿಗ್ಗೆ ಒಂದು 1/2 ಲೀಟರ್ ಟು 750 ml. ನಿಮಗೆ ಕುಡಿಯೋದು ಕಷ್ಟ ಅನಿಸಿದರೆ ಒಂದು ಸಿಂಪಲ್ ಒಂದು ಯೂಸ್ ಮಾಡುವುದು ಹೇಳ್ತೀನಿ ನೋಡಿ. ಪಂಚಭೂತಗಳ ಸ್ಪರ್ಶದಿಂದ, ಪ್ರಕೃತಿ ಸ್ಪರ್ಶದಿಂದ ತುಂಬಿದ್ದ ಈ ಜಲ ಅಮೃತವಾಗಿ ಈ ಶರೀರಕ್ಕೆ, ಆತ್ಮಕ್ಕೆ ಆನಂದ, ಆರೋಗ್ಯ, ಆತ್ಮಜ್ಞಾನ ಕೊಡಬೇಕಂತ ಪ್ರಾರ್ಥಿಸುತ್ತಿದ್ದೇನೆ. ಗಂಗಾ ಮಾತೆ ಪ್ರಣಾಮ. ಇನ್ನು ಒಂದೊಂದು ಸಿಪ್ಪಿಗೆ ಒಂದೊಂದು ನದಿ ಹೆಸರು ಹೇಳ್ಕೊಳ್ಳಿ. ಗಂಗಾ ಮಾತೆ ಪ್ರಣಾಮ ಒಂದು ಸಿಪ್ಪು, ಯಮುನಾ ಮಾತೆ ಪ್ರಣಾಮ ಒಂದು ಸಿಪ್ಪು. ಈ ರೀತಿಯಲ್ಲಿ ನಿಮಗೆ ಎಷ್ಟೆಷ್ಟು ನೆನಪು ಇದ್ದಾವೋ, ಇಲ್ಲ ನಿಮಗೆ ಬೇಕು ಅಂತಂದರೆ ನಾನು ಕಳಿಸ್ತೀನಿ, ಇಲ್ಲ ಅಂತಂದರೆ ಯೂಟ್ಯೂಬ್ನಲ್ಲಿ ನೋಡ್ಬೋದು. ನಮ್ಮ ಇಂಡಿಯಾದ ರಿವರ್ಸ್ ಯಾವ್ಯಾವು ಅಂಥೇಳಿ ಓದಕ್ಕೆ ಬಂದುಬಿಡ್ತವೆ. ಒಂದೊಂದು ಹೆಸರು ಹೇಳ್ತಾ ಒಂದೊಂದು ಸಿಪ್ ಕುಡೀರಿ, ಯಾವಾಗ ಆಗೋಗಿರ್ತೈತೆ 1 ಲೀಟರ್ ನೀರು. ಈ ಅಭ್ಯಾಸದಿಂದ ಏನಾಗುತ್ತೆ, ನೀರಿನ ಪ್ರಭಾವ ಅಲ್ಲದೆ ಎಲ್ಲ ನದಿಗಳ ನೀರು ನಿಮ್ಮ ಹೊಟ್ಟೆಯಲ್ಲಿ ಬಂದಂಗಾಗತ್ತೆ. ನಾವು ಮೊದಲೇ ಹೇಳಿದ್ದೀವಿ, ಪಂಚಭೂತಗಳ ಸ್ಪರ್ಶದಿಂದ, ಪ್ರಕೃತಿ ಸ್ಪರ್ಶದಿಂದ ತುಂಬಿದ್ದ ಈ ಜಲ ಅಮೃತವಾಗಲಿ ಅಂಥೇಳಿ ನೀವು ಹೇಳೋ ಬಾಯಿ ಮಾತುಗಳಿಗೆ ಫ್ರೀಕ್ವೆನ್ಸಿಗೆ ಪ್ರಕೃತಿ ರೆಸ್ಪಾನ್ಸ್ ಇದೆ. ಆ ಪ್ರಕೃತಿ ರೆಸ್ಪಾನ್ಸ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬ ಜಪಾನ್ ಸೈಂಟಿಸ್ಟು ಒಂದು ಗ್ಲಾಸಲ್ಲಿ ನೀರು ತಗೊಂಡ, ಹೇಳ್ದ, ಐ ಲವ್ ಯು ವಾಟರ್, ಹೌ ಪ್ರೆಟ್ಟಿ ಯು ಆರ್, ಸೋ ಸ್ವೀಟ್ ಅಂತ ಹೇಳಿ ಒಳ್ಳೆ ಮಾತುಗಳನ್ನು ಹೇಳಿ ಫ್ರಿಜ್ನಲ್ಲಿಟ್ಟಿದ್ದಾನೆ. ಇನ್ನೊಂದು ಗ್ಲಾಸ್ ಅದೇ ನೀರು ತಗೊಂಡ, ಕೈಯಲ್ಲಿ ಹಿಡ್ಕೊಂಡು, ಯು ಡರ್ಟಿ ವಾಟರ್, ಕೆಸರು ಥರ ಇದೆ, ಐ ಡಿಸ್ಲೈಕ್ ಯು, ಐ ಹೇಟ್ ಯು ಅಂಥೇಳಿ ಆ ಮಾತುಗಳನ್ನು ಹೇಳಿ ಅದೇ ಫ್ರಿಜ್ನಲ್ಲಿ ಇಟ್ಟಿದ್ದಾನೆ. ಒಂದು 4 ತಾಸು ಮಾಡದೆ
ಅದೇ ವಾಟರ್ ಗ್ಲಾಸ್ ತೆಗೆದ್ರೆ ಇದು ಕ್ರಿಸ್ಟಲ್ ಥರ ಮೆರಿತಾ ಇದೆ, ಅದು ಕೆಸರಾಗೋಗಿದೆ. ಅಂದರೆ ಪ್ರಕೃತಿ ರೆಸ್ಪಾಂಡ್ ಮಾಡ್ತಾ ಇದೆ ನಿಮ್ಮ ಮಾತುಗಳಿಗೆ. ಅದಕ್ಕಾಗಿಯೇ ನಮ್ಮ ಪತ್ರಿಸಾರಿ ಹೇಳೋದು ಯಾವಾಗಲೂ ಒಳ್ಳೆಯದು ಮಾತಾಡಿ, ಒಳ್ಳೆಯದು ಕೇಳಿ. ನಮಗೆ ಅನುಭವ ಅವ್ರ ಹತ್ರ ಎಷ್ಟೋ ಒಡನಾಟ ಆಗಿತ್ತು. ಏನು ಗೊತ್ತಾ, ಒಂದು ಫಂಕ್ಷನ್ ಆಯಿತು, ಒಂದು ಯಾವುದನ್ನ ಸಂಭ್ರಮ ಆಯಿತು, ಒಂದು 4 ಜನ ಹೋಗಿದ್ದೀವಿ. ಏನಯ್ಯ ಸುಬ್ರಹ್ಮಣ್ಯಂ, ಹೇಗಿತ್ತು ಫಂಕ್ಷನ್? ಸರ್ ತುಂಬ ಚೆನ್ನಾಗಿತ್ತು ಸರ್, ಬಹಳ ನಾ ಭೂತೋ ನಾ ಭವಿಷ್ಯತ್ ಸರ್, ಅಷ್ಟು. ಹೌದಾ? ಮತ್ತೆ ಗೋಪಾಲ್, ಹೇಗಿತ್ತು ಫಂಕ್ಷನು? ಸರ್ ತುಂಬ ಚೆನ್ನಾಗಿತ್ತು ಸರ್. ಯಾರಾದರೂ ಬೈ ಮಿಸ್ಟೇಕು, ಸರ್ ಒಂದು ಅಡಿಗೆ ಮನೆಯಲ್ಲಿ ಮಾತ್ರ ಯು ಸ್ಟುಪಿಡ್, ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಏನು, ನಮ್ಮ ಮಾತುಗಳನ್ನು ಕೇಳೋದಾಗ್ಲಿ, ಅವ್ರು ಹೇಳೋದಾಗ್ಲಿ ಒಳ್ಳೆ ಮಾತುಗಳೇ ಇರಬೇಕು, ಪಾಸಿಟಿವೇ ಇರಬೇಕು ಅಂತ ಅವರು ಇಚ್ಛೆ. ಅದಕ್ಕಾಗಿ ಎಲ್ಲಾರ್ದು ಮಾತುಗಳು ಈ ರೀತಿ ಕೇಳ್ತಾ ಇದ್ರು. ಸೊ ಪ್ರಕೃತಿ ರೆಸ್ಪಾಂಡ್ ಇದೆ. ನೀವು ಪರ್ಪಾಟಾಗಿ ಕೂಡ ಯಾರನ್ನಾದರೂ ಬೈದರೆ ಅದು ರೆಸ್ಪಾನ್ಸ್ ನಿಮಗೆ ಆಗುತ್ತೆ 10 ಟೈಮ್ಸ್. ಯಾಕೆ ಅಂತಂದರೆ, ಒಬ್ಬರನ್ನ ಕೈ ಇಟ್ಟು ಹೆಸರು ನಾವು ತೋರಿಸಿದರೆ, ಈ ರೀತಿ ಬೆಳ್ಳು ತೋರಿಸಿದರೆ, ಈ 3 ಬೆಳ್ಳು ಯಾವ ಕಡೆ ತೋರಿಸ್ತಾ ಇದ್ದಾವೆ? ನಿಮ್ಮ ಕಡೆ ತೋರಿಸ್ತಾ ಇದ್ದಾವೆ. ಅಂದರೆ ಏನು, ನೀನು ಏನು ಹೇಳ್ತಾ ಇದೆಯೋ ಅದಕ್ಕೆ 3 ಪಟ್ಟು ನಿನ್ನಲ್ಲಿ ಕಲ್ಮಶ ಇದೆ, ನಿನ್ನಲ್ಲಿ ನೆಗೆಟಿವ್ನೆಸ್ ಇದೆ ಅಂತ ಅದು ತೋರಿಸ್ತಾ ಇದೆ. ಇದು ಗಮನದಲ್ಲಿ ಇಟ್ಕೊಳ್ಳಿ ಮಾಸ್ಟರ್. ಇನ್ನು ನಮ್ಮ ಶರೀರ ಒಳಗೆ ನೀವು ಯಾವಾಗ ಸಂತೋಷವಾಗಿರ್ತೀರೋ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತೀರೋ, ನಿಯರ್ಲಿ ಒಂದು 10 ಹಾರ್ಮೋನ್ಸ್, ಪಾಸಿಟಿವ್ ಹಾರ್ಮೋನ್ಸ್, ಯಾವುವು? ಆಕ್ಸಿಟೋಸಿನ್, ಎಂಡಾರ್ಫಿನ್, ಈ ರೀತಿಯಲ್ಲಿ ಸುಮಾರು ಒಂದು 10 ಹಾರ್ಮೋನ್ಸ್ ರಿಲೀಸ್ ಆಗಿ ಕೆಲವೊಂದು ದ್ರವನ್ನ ಸವಿಸುತ್ತೆ. ದಟ್ ವಿಲ್ ಮೇಕ್ ಯು ಗುಡ್ ಹೆಲ್ತ್. ಅದೇ ರೀತಿಯಲ್ಲಿ ನೀವು ಯಾವಾಗ ಸಿಟ್ನಲ್ಲಿ ಇರ್ತೀರೋ, ಯಾವಾಗೇನು ಕಾರ್ಡಿಸಾಲ್ ಅಂತ ರಿಲೀಸ್ ಆಗುತ್ತೆ, ವಿಚ್ ಈಸ್ ಬ್ಯಾಡ್ ಟು ದಿ ಹೆಲ್ತ್. ಈ ಹಾರ್ಮೋನ್ಸ್ ರಿಲೀಸ್ ಆಗಬಾರ್ದು. ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗಬೇಕು ಅಂತಂದರೆ ಮಕ್ಕಳು ನೋಡಿದ್ರೆ ಪ್ರೀತಿ ಮಾಡಿ, ಮುದ್ದಿಟ್ಕೊಳ್ಳಿ, ಇಷ್ಟೆಲ್ಲ ಮಾಡಿ. ಮತ್ತು ಅನಾಥ ಶರಣಾಲಯಕ್ಕೆ ಹೋಗಿ ಫುಡ್ ಸರ್ವ್ ಮಾಡಿ, ಅವ್ರ ಆನಂದ ನಿಮ್ಮ ಕಣ್ಣುಗಳನ್ನು ನೋಡಿದರೆ ನಿಮ್ಮ ಬಾಡಿ ಒಳಗೆ ಒಳ್ಳೆ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ದಟ್ ವಿಲ್ ಗಿವ್ ಸೋ ಗುಡ್ ಹೆಲ್ತ್. ಇನ್ನೂ ಏನಾದರೂ ಕ್ವಶನ್ಸ್ ಇದೆಯಮ್ಮ? చాలేమ్మా, నువ్వు విడిచిపెట్టు, ఇంకా సెట్ అయిపోయింది కదా. ಅರುಣ್ ಸರ್, ಇನ್ನ ಏನಾದರೂ ಇದೆಯಾ? ಸರ್ ಒಬ್ರು ಕ್ವಶನ್ ಮಾಡ್ತಿದ್ದಾರೆ, ನೀವು ಆಗಲೇ ಹೋಟೆಲ್ ಮಾಡಿ ಮಾಡಿ ಮಾಡಿ. ಆಗಲೇ ಹೋಟೆಲ್ಗೆ ಹೋಗಿದ್ದಿ ಅಂತ ಹೇಳಿದ್ರಲ್ವಾ? ಸೊ ಅವಾಗ ಹೋಟೆಲ್ಗಳಿಗೆ ನಾವೆಲ್ಲ ಹೋದಾಗ ಯಾವ ತರ ಫುಡ್ ತಗೋಬೇಕು ಅಂತ ಕೇಳ್ತಿದ್ದಾರೆ. ಹೋಟೆಲ್ಗಳು ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಮನೆ ಫುಡ್ಡು ಇಲ್ಲ ಮೆಸ್ಸು ಅಂದ್ರೆ ಏನು, ಮನೆಗಳಲ್ಲಿ ಮಾಡಿರ್ತಾರೆ ನೋಡಿ, ಖಾನಾವಳಿ ಇಂಥದ್ದು, ದಟ್ ಈಸ್ ಗುಡ್. ಟೇಸ್ಟ್ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಈ ಮಸಾಲಾಸ್ ಇರೋದಿಲ್ಲ. ಕಾಳು ಒಂದು ಗ್ಯಾರಂಟಿ ಇರುತ್ತೆ ಖಾನಾವಳಿಗಳಲ್ಲಿ, ರೊಟ್ಟಿ ಇರುತ್ತೆ, ಮನೆಗಳಲ್ಲಿ ನಮ್ಮ ತಾಯಂದರು ಮಾಡಿರ್ತಾರ. ಆದರೆ ಇಲ್ಲಿ ಯಾರ್ಯಾರೋ ಯಾವುದೋ ಒಂದು ಭಾವನೆಯಿಂದ ಮಾಡಿರ್ತಾರ. ಆದರೆ ಯಾರೇ ತಾಯಿ ಮಾಡಲಿ, ಅಲ್ಲಿ ಒಂದು ಒಳ್ಳೆ ಭಾವನೆ ಇರುತ್ತೆ, ಇದನ್ನು ತಿಂದವರು ಚೆನ್ನಾಗಿರಬೇಕು, ಆರೋಗ್ಯ ಇರಬೇಕು ಎಂಬ ಭಾವನೆ ತಾಯಂದರಲ್ಲಿ ಇರುತ್ತೆ. ಆದರೆ ಗಂಡು ಮಕ್ಕಳಲ್ಲಿ ಇರೋದಿಲ್ಲ. ನಮಗೆ ಗಂಡಸರಲ್ಲಿ ಮಾಡ್ತಾರ ಹೋಟೆಲ್ಗಳಲ್ಲಿ. ಸೊ ದಟ್ ಈಸ್ ನಾಟ್ ಗುಡ್ ಫುಡ್. ಭಾವನೆಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಫುಡ್. ಎನಿ ಮೋರ್ ಸರ್? ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಸುತ್ತೆ ಸರ್. ನೋ ಡೌಟ್ಸ್.
ಓಕೆ ಓಕೆ. ಓಕೆ. ಇನ್ನ ಮಕ್ಕಳಿಗೆ ಯಾವ ರೀತಿ ಧ್ಯಾನ ಹೇಳ್ಕೊಡ್ಬೇಕು, ಅವರು ವಿದ್ಯಾಭ್ಯಾಸ ಚೆನ್ನಾಗಿ ನಡಿಬೇಕು ಅಂದ್ರೆ ಯಾವ ರೀತಿ ಎಂಬುದು ಟೆಕ್ನಿಕಲ್ ಆಗಿ ಅವರಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವರಿಗೆ ಟಿಪ್ಸ್ ಹೇಳ್ಕೊಡ್ತಾ ಇನ್ನೊಂದು ಕ್ಲಾಸ್ನಲ್ಲಿ ಮಾಡೋಣ. ಅದೇ ರೀತಿಯಲ್ಲಿ ನಾನ್ ವೆಜ್ ಯಾಕೆ ತಿನ್ನಬಾರ್ದು ಎಂಬುದು ಅವರಿಗೆ ಯಾವ ರೀತಿ ಹೇಳಬೇಕು ಇದನ್ನು ನಾನು ಹೇಳ್ಕೊಡ್ತೀನಿ. ದಯಮಾಡಿ ಇನ್ನೊಂದು ಸೆಷನ್ ಯಾವಾಗ ನಿಮ್ಗೆ ಅನುಕೂಲ ಇದ್ರೆ ಕೊಟ್ಟು ತೋರಿಸಿ. ಪಂಚಭೂತಗಳಂದ್ರೆ ಏನು, ಅವಟನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ನಾವೇ ಪ್ರೊಟೆಕ್ಟ್ ಮಾಡಬೇಕು, ಇದು ನಾವನ್ನು ತಿಳಿಬೇಕು. ಅಂದ್ರೆ ಏನು, ನಮಗೆ ಭಗವಂತ ಒಂದು ಶ್ವಾಸೆ ಆಗಲಿ, ಜಲ ಆಗಲಿ, ಆಹಾರ ಆಗಲಿ ಅಳತೆ ಮಾಡಿ ಕೊಟ್ಟಿದ್ದಾನ ಮಾಸ್ಟರ್ಸ್. ನಮಗೆ ಗೊತ್ತಿಲ್ಲ ಅದು. ನಾವು ಆಯುಷ್ ಅಂದ್ಕೊಂತಿದ್ದೀವಿ. ನಮಗೆ ಆಯುಷು ಈಸ್ ಇಂಪಾರ್ಟೆಂಟ್ ಅಲ್ಲ. ಆಯುಷ್ ನಮಗೆ ಇಷ್ಟು ಅಂತ ಕೊಟ್ಟಿಲ್ಲ, ಅವನಿಗೆ ಇಷ್ಟು ಶ್ವಾಸೆ ಅಂತ ಕೊಟ್ಟಿದ್ದಾನ. ಆ ಶ್ವಾಸೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನೀವು 100 ವರ್ಷ ಬಾಳ್ಬೋದು, ಆರೋಗ್ಯವಾಗಿ ಬಾಳ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ಮಾಡಿ. ಇನ್ನು ಎಷ್ಟೊತ್ತಾದರೂ ಪರವಾಗಿಲ್ಲ. ತಮ್ಮ ಕ್ವಶನ್ಸ್ ಏನಿದ್ರು ನನಗೆ ತಿಳಿದಿದ್ದ ಮಟ್ಟಿಗೂ ನಾನು ಆನ್ಸರ್ ಮಾಡೇ ಹೋಗ್ತೀನಿ. ಮಾತಾಡ್ರಿ ಮೇಡಮ್. ಹೇಳಿಮ್ಮ. ನಮಸ್ತೆ ಸರ್. ನಮಸ್ತೆನಮ್ಮ, ಹೇಳಿಮ್ಮ. ಸರ್, ಆರನ್ ಕುಮಾರ್ ಸರ್ಗೆ ಕ್ವಶನ್ ಕೇಳ್ಬೇಕಾಗಿತ್ತು ಸರ್. ಹೇಳಿಮ್ಮ. ಏನಾದ್ರು ಇದ್ರೆ ಹೇಳಿ. ಸರ್, ನಾವು ಲೇಟ್ ಆಗಿ ಜಾಯ್ನ್ ಆದ್ವಿ ಸರ್. ಅವ್ರದ್ದು ಏನ್ ನಾನು ಕೇಳ್ಕೊಂಡಿಲ್ಲ, ಫಂಕ್ಷನ್ ಹೋಗಿತ್ತು. ನಾವು ಓಕೆ. ಹುಣ್ಣಿಮೆ ಧ್ಯಾನ ಮಾಡಿದ್ವಿ ಸರ್. 2 ತಾಸು ಹೊರಗಡೆ ಕಾಪರ್ ಪಿರಮಿಡ್ ಹಾಕಿಂಗ್ ಮಾಡಿದ್ವಲ್ಲ. ಇವಾಗ ನಾನು ಅಮ್ಮ ರೀ, ಇವಾಗಾದ್ರೂ ನಮ್ ತಲೆಯಲ್ಲಿ ಒಂಥರ ಶಾಕ್ ಹೊಡ್ದಂಗ ಆಗ್ತಾನೆ ಇದೆ ಸರ್. ಅದು ತಲೆ ಸುತ್ತಿದಂಗ ಆಗೋದು ಅದೆಲ್ಲ ಆಗತ್ತೆ ಸರ್. ಮನ್ಸು ನಾವು ಏನ್ ಇವೆಲ್ಲ ಹಗೂರ ಒಂಥರ ಗಾಳಿಯಲ್ಲಿ ತೇಲ್ತಿದ್ವೇನೋ ಅಂತ ಅಷ್ಟೊಂದು ಹಗೂರ ಆಗ್ಬಿಟ್ಟಿದ್ವಿ ಸರ್. ಆ ಫೀಲ್ ಒಂಥರನೇ ಆದ್ ಸರ್. ಅದು ಹೇಳಕ್ಕೆ ಆಯ್ತು, ಅರ್ಥ ಆಯ್ತು ನನಗೆ. ಇನ್ನು ಅಲ್ಲಿ ಸ್ಟಾಪ್ ಮಾಡಿ. ಈಗ ಧ್ಯಾನದಲ್ಲಿ ಯಾವತ್ತಿಗೂ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಧ್ಯಾನದಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಇರೋದು ನಾರ್ಮಲ್ ಶಕ್ತಿ ಇರುತ್ತೆ. ಆದರೆ ದೈವಿಕ ಶಕ್ತಿ ಯಾವಾಗ ಎಂಟರ್ ಆಗುತ್ತೋ ಅದಕ್ಕೆ ಜಾಗ ಬೇಕು ಅಂತೇಳಿ ನಮ್ಮಲ್ಲಿ ಇರೋ ನೆಗೆಟಿವ್ ಶಕ್ತಿಯನ್ನು ಹೊರಗೆ ಕಳಿಸೋ ಏರ್ಪಾಟ್ ಮಾಡುತ್ತೆ. ಆ ಹೊರಗೆ ಹೋಗುವಾಗ ನಮಗೆ ಭುಜಗಳಾಗಲಿ, ತಲೆಯಲ್ಲಾಗಲಿ, ಹೊಟ್ಟೆಯಲ್ಲಾಗಲಿ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತಲ್ಲ, ಆ ಟಾಕ್ಸಿನ್ಸು ನೆಗೆಟಿವ್ಸು ಹೋಗುವಾಗ ನಮಗೆ ಈ ರೀತಿ ಭಾವನೆ ಬರುತ್ತೆ. ಆ ರೀತಿ ನಮಗೆ ಬಾಡಿನಲ್ಲಿ ಆಗುತ್ತೆ. ಅಷ್ಟೇ ಬಿಟ್ಟರೆ ಅದು ಏನು ಸೈಡ್ ಎಫೆಕ್ಟ್ ಅಲ್ಲ. ಅದಕ್ಕಾಗಿ ನೀವು ಏನಾದರೂ ಮೆಡಿಸಿನ್ ತಗೊಳ್ಳೋದು, ಭಯಪಡೋದು ಏನೂ ಬೇಕಾಗಿಲ್ಲ. ಜಸ್ಟ್ ಒಂದು 5 ನಿಮಿಷ ತಾಳ್ಮೆದಲ್ಲಿದ್ದು ನೀರು ಕುಡಿದು ಬಿಟ್ರೆ ಚೆನ್ನಾಗಾಗತ್ತೆ, ಏನೂ ತೊಂದರೆ ಇಲ್ಲ. ಅದು ನಾವು ಮೆಡಿಸಿನ್ ಏನು ಯೂಸ್ ಮಾಡಲ್ಲ ಸರ್. ಏನು ಮೆಡಿಸಿನು ಬೇಡ, ಭಯಪಡೋದು ಬೇಡ. ಕೇವಲ ಒಂದು 5 ನಿಮಿಷ ತಟ್ಕೊಂಡು ನೀವು ನೀರು ಕುಡೀರಿ, ನೆಮ್ಮದಿಯಾಗಿ ಕೂಡ್ರಿ, ಎಲ್ಲ ಕ್ಲಿಯರ್ ಆಗೋಗುತ್ತೆ. ಇಟ್ ಈಸ್ ನಾಟ್ ಎ ಸೈಡ್ ಎಫೆಕ್ಟ್. ನಮ್ಮಲ್ಲಿ ಇರೋ ನೆಗೆಟಿವ್ಸ್ ಎಲ್ಲ ಹೊರಗೆ ಹೋಗ್ತಾ ಇದ್ದಾವೆ ಅಂದೇಳಿ ಒಂದು ಭಾವನೆದಲ್ಲಿ ಇದ್ರೆ ಆಯಿತು. ಓಕೆ. ಅನಿತಾ ಮಾಸ್ಟರ್. ನಮಸ್ತೆ ನಮಸ್ತೆ ಅಮ್ಮ. ಸರ್. ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಹಚ್ಬಾರ್ದು ಅಂದ್ರಲ್ಲ. ಹೌದಮ್ಮ. ಈಗ ಸನ್ಬರ್ನ್ ಆಗುತ್ತಲ್ಲ, ಏನ್ ಮಾಡೋದು? ಇಲ್ಲ, ಅದು ಆಗಲ್ಲ. ನಮ್ಮ ಬಾಡಿಯಲ್ಲಿ ಏನಾದರೂ ಕೆಟ್ಟದಿದ್ರೆ ಅದೆಲ್ಲ ನಾವು ಈ ಡಾಕ್ಟರ್ಗಳು ಅರ್ಧಂಬರ್ಧ ತಿಳಿದು ಅವ್ರು ಹೇಳ್ತಾರ, ನೀವು ಸೂರ್ಯಕಿರಣಗಳು ಬಿದ್ದು ಹಿಂಗಾಗಿದೆ ಅಂತೇಳಿ. ಸೂರ್ಯ ಆಗಲಿ ಪ್ರಕೃತಿ ಆಗಲಿ ನಮಗೆ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ. ಅವರೆಲ್ಲ ಕೊಡೋದು ಪಾಸಿಟಿವ್ ಶಕ್ತಿನೇ. ನಮ್ಮ ಭಾವನೆಗಳಿಂದ ನಮ್ಮಲ್ಲಿ ಇರೋದನ್ನು ನಾವು ದುರುಪಯೋಗ ಮಾಡ್ಕೊತಾ ಇದ್ದೀವಿ. ಈಗ ನಾವು ಬೆಳಿಗ್ಗೆ ಎದ್ದ ಮೇಲೆ ಸ್ನಾನ ಮಾಡೋ ಮುಂಚೆ ಹೇಗಿರ್ತೀವಿ, ಸ್ನಾನ ಮಾಡಿದ ಮೇಲೆ ಹೇಗಿರ್ತೀವಿ? ಸ್ವಲ್ಪ ಯೋಚನೆ ಮಾಡಿ. ಸ್ನಾನ ಮಾಡಿದ ಮೇಲೆ ಎಷ್ಟು ಫ್ರೆಶ್ ಆಗ್ತೀವಿ? ಅಂದರೆ ಫ್ರೆಶ್ನೆಸ್ ಕೊಡೋ ಶಕ್ತಿ ಜಲಕ್ಕಿದೆ. ಆಹಾರ ತಿಂದ ಮುಂಚೆ ಎಷ್ಟು ಡಲ್ ಆಗಿರ್ತೀವಿ, ಆಹಾರ ತಿಂದ ಮೇಲೆ ಎಷ್ಟು ಖುಷಿಯಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ. ಬಿಕಾಸ್ ಅದು ಭೂ ಅಂಶ, ಅದು ನೀರಿನ ಅಂಶ. ಆ ರೀತಿಯಲ್ಲಿ
ಪ್ರತಿಯೊಂದು ಪಂಚಭೂತಗಳಲ್ಲಿರುವ ಆಕಾಶ, ಭೂಮಿ, ವಾಯು, ಅಗ್ನಿ, ಜಲ ನಮಗೆ ಪಾಸಿಟಿವ್ ಶಕ್ತಿ ಕೊಡುತ್ತಾಗಲಿ, ನೆಗೆಟಿವ್ ಯಾವತ್ತೂ ಕೊಡೋದಿಲ್ಲ. ಅದೇ ರೀತಿ ಸೂರ್ಯ ಭಗವಾನ್ ಕೂಡ ಅಷ್ಟೇ, ಚಂದ್ರ ಅಷ್ಟೇ, ಮತ್ತು ನಕ್ಷತ್ರಗಳಾಗಲಿ ಮತ್ತು ಬೇರೆ ಗ್ರಹಗಳಾಗಲಿ ನಮಗೆ ನೆಗೆಟಿವ್ ಯಾವತ್ತೂ ಕೊಡೋದಿಲ್ಲ. ನಾವು ಅಂದ್ಕೊಂತೀವಿ ರಾಹು, ಕೇತು ಇವೆಲ್ಲ ನೆಗೆಟಿವ್ ಗ್ರಹಗಳು ಅಂತೇಳಿ. ಏನೂ ಅಲ್ಲ, ಅದೆಲ್ಲ ನಮ್ಮ ಭಾವನೆ. ಮತ್ತೆ ಸನ್ ಯಾಕ ರ್ಯಾಷಸ್ ಆಗುತ್ತೆ ಸರ್ ಸ್ಕಿನ್ ಬಿಸಿಲಿಗೆ ಹೋದಾಗ? ನಮ್ಮ ಬಾಡಿ ಒಳಗೆ ನಾವು ಏನೇನು ತಿಂದಿದ್ದೀವೋ ಅದರದ್ದು ಪ್ರಭಾವ ಇರುತ್ತೆ, ಜೀವನ ಶೈಲಿ ಪ್ರಭಾವ ಇರುತ್ತೆ. ಇನ್ನು ನೆಕ್ಸ್ಟ್ ಏನು ಅಂತಂದರೆ ನಮ್ಮ ಹಳೆಯ ಜನ್ಮ ಕರ್ಮದಗಳು. ನಾವು ಹಳೆಯ ಜನ್ಮ ಕರ್ಮ 1 kg ಇದ್ದರೆ 1 ವಾರದಲ್ಲಿ ಆಯ್ತು ಅಂದ್ಕೊಳ್ಳಿ, 1 ಟನ್ ಇದ್ದರೆ 1 ವರ್ಷ ಬೇಕಲ್ವಾ? ಈ ರೀತಿ ನಮಗೆ ಗೊತ್ತಿಲ್ಲದೆ ನಮ್ಮ ಕರ್ಮಗಳ ಪ್ರಭಾವ ನಮಗೆ ಆಗ್ತಾ ಇರುತ್ತೆ. ಅದನ್ನು ನಾವು ಅನುಭವಿಸ್ಲೇಬೇಕಾಗತ್ತೆ. ಆ ಅನುಭವಿಸುವಾಗ ಇದು ನನ್ನ ಹಳೆಯ ಜನ್ಮದ ಕರ್ಮ ಅಂತೇಳಿ ನಿಮ್ಮ ಮೈಂಡ್ನಲ್ಲಿ ಬಂತು ಅಂದರೆ ಅದರದ್ದು ಪ್ರಭಾವ ನಿಮಗೆ ಕಾಣಿಸುತ್ತೆ, 50% ಕಡಿಮೆ ಆದಂಗೆ. ಈಗ ಅದಕ್ಕೂ ಒಂದು ಉದಾಹರಣೆ ಜ್ಞಾಪಕ ಇಟ್ಕೊಳ್ಳಿ. ನೀವು ಆಹಾರ ತಗೊಳ್ತಾ ಇದ್ದೀರಿ, ಜನರಲಿ ನಾವೇನು ಮಾಡ್ತೀವಿ, ಕರಿಬೇವು ಹಾಕ್ತೀವಲ್ಲ, ಆ ಕರಿಬೇವು ಎಲೆಗಳಲ್ಲಿ 1-2 ಬೇವಿನ ಎಲೆ ಬೈ ಮಿಸ್ಟೇಕ್ ಅದರಲ್ಲಿ ಜಾಯಿನ್ ಆಗಿದ್ದಾವೆ. ಆ ತುತ್ತು ಬಾಯಿಗೆ ಇಟ್ಕೊಳ್ಳೋದೆ ಏನಾಗುತ್ತೆ, ಕಹಿ ಕಹಿ ಆಗುತ್ತೆ, ಹೋಗಿ ಉಗುಳು ಬಿಡ್ತೀವಿ. ಅದೇ ನಿಮ್ಮ ಸಮಸ್ಯೆಗೆ ಇದೇ ಪರಿಷ್ಕಾರ ಅಂತೇಳಿ ಒಂದು ಮುಟ್ಟಿ ಬೇವಿನ ಎಲೆ ತಮ್ಮ ಕೈಗೆ ಕೊಟ್ಟರೆ ಏನು ಮಾಡ್ತೀರಿ, ಚಟ್ನಿ ಮಾಡಿಕೊಂಡು ಅನ್ನದಲ್ಲಿ ಕಲಿಸ್ಕೊಂಡು ತಿಂತೀರಿ. ಈಸ್ ಇಟ್ ನಾಟ್ ಎ ಮೈಂಡ್ ಗೇಮ್? ಮೈಂಡ್ ಗೇಮ್ ಅಲ್ವಾ ಅದು? ಅಂದರೆ ಅಲ್ಲಿ 2 ಎಲೆಗೆ ನಿಮಗೆ ಸಹಿಸೋಕ್ಕಾಗಲ್ಲ. ಇಲ್ಲಿ ಒಂದು ಇಷ್ಟು ಎಲೆ ತಗೊಂಡು ನೀವು ಚಟ್ನಿ ಮಾಡಿಕೊಂಡು ಅನ್ನದಲ್ಲಿ ಕಲಿಸ್ಕೊಂಡು ತಿಂತಾ ಇದ್ದೀರಿ ಅಂದರೆ ಮೈಂಡ್ ಗೇಮ್. ಮೈಂಡ್ ಗೇಮ್ಲಿಂದ ನಮಗೆ ಈ ರ್ಯಾಷಸ್ ಆಗಿದ್ದು ಇದ್ರಕ್ಕೋಸ್ಕರ, ಇದಾಗಿದ್ದು ಇದ್ರಕ್ಕೋಸ್ಕರ ಅಂತ ಅಂದ್ಕೊಂತೀವಾಗಲಿ, ನಾವು ಏನೋ ತಪ್ಪು ಮಾಡಿದ್ದೀವಿ, ಏನೋ ತಿಂದಿದ್ದೀವಿ ಅಂತೇಳಿ ನಾವು ಅಂದ್ಕೊತಾ ಇದ್ದೀವ? ಇಲ್ಲ. ಅದೇ ಡಿಫ್ರೆನ್ಸ್ ಈಗಿನ ಡಾಕ್ಟರ್ಸ್ಗೆ ಹಳೆ ಡಾಕ್ಟರ್ಸ್ಗೆ. ಹಳೆ ಡಾಕ್ಟರ್ಸ್ ಹೇಳಿದ್ನಲ್ಲ, ಹೋಗೋದೇ ಪೇಷಂಟನ್ನು ಏನು ಮಾಡ್ತಾಯಿದ್ರು, ಪಲ್ಸ್ ನೋಡ್ತಾ ಇದ್ರು, ವಾತ, ಪಿತ್ತ, ಕಫ ಏನಿದೆ ಇವನಿಗೆ ಅಂತೇಳಿ. ಮತ್ತು ಉಗುರು ನೋಡ್ತಾ ಇದ್ರು, ಇವನಿಗೆ ಬ್ಲಡ್ ಹೇಗಿದೆ ಅಂತೇಳಿ. ಕಣ್ಣು ನೋಡ್ತಾ ಇದ್ರು, ನಾಲಿಗೆ ನೋಡ್ತಾ ಇದ್ರು, ಏನು ತಿಂದಿದೀಯಾ ಅಂತ ಕೇಳ್ತಾ ಇದ್ರು. ಇವೆಲ್ಲ ಇವತ್ತು ಮಾಡ್ತಾ ಇದ್ದೀರಾ? ಮೊದಲೇ ಹೇಳಿದ್ದೀನಲ್ಲ, ಈ ರೀತಿ ಡಾಕ್ಟರ್ ಡಯಾಗ್ನೋಸಿಸ್ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಬ್ಲಡ್ ರಿಪೋರ್ಟ್ ತೊಗೊಂಬನ್ನಿ, ಎಕ್ಸ್ರೇ ತೊಗೊಂಬನ್ನಿ. ನಿಮ್ಮ ಸಿಂಪಲ್ ತಲೆನೋವಿಗೆ ಎಕ್ಸ್ರೇ ಯಾಕೆ ಬೇಕಾಗಿದೆ, ಮತ್ತು ಬ್ಲಡ್ ರಿಪೋರ್ಟ್ ಯಾಕೆ ಬೇಕಾಗಿದೆ, ಯಾರನ್ನ ಯೋಚನೆ ಮಾಡ್ತಾ ಇದ್ದೀವಿ? ಅವ್ರು ಕೇಳಿದ್ರು, ನಾವು ಹೋಗಿ ದುಡ್ಡು ಖರ್ಚು ಮಾಡಿ ತೊಗೊಂಬಂದ್ವಿ. ಮತ್ತು ಆ ರಿಪೋರ್ಟ್ ಮೇಲೆ ಬೇಸ್ ಆಗಿ ಅವನು ಕೊಟ್ಟರೆ ಅದು ಹೆಂಗೆ ವೈದ್ಯ ಆಗುತ್ತೆ ಅದು? ಅದೇ ಹೇಳಿದ್ರಲ್ಲ ಅರುಣ್ ಕುಮಾರ್ ಅವರಿಗೆ, ನಾವು ನಡ್ಕೊಂತ ಹೋದರೆ ಒಂದು ರಿಪೋರ್ಟ್ ಬರುತ್ತೆ ಸ್ಯಾಂಪಲ್ ಕೊಡೋಕೆ, ನಾವು ಸ್ಕೂಟರ್ನಲ್ಲಿ ಹೋದರೆ ಒಂದು ರಿಪೋರ್ಟ್ ಬರುತ್ತೆ, ಕಾರಲ್ಲಿ ಹೋದರೆ ಒಂದು ರಿಪೋರ್ಟ್ ಬರುತ್ತೆ, ಮನೆಯಲ್ಲಿ ಜಗಳ ಮಾಡಿ ಹೋದರೆ ಒಂದು ರೀತಿ ಬರುತ್ತೆ, ಮನೆ ಮುಂದಿನ ದಿವಸ ಯಾವುದೋ ಫಂಕ್ಷನ್ ಅಟೆಂಡ್ ಆಗಿ ಏನೇನೋ ತಿಂದು ಹೋದರೆ ಒಂದು ರಿಪೋರ್ಟ್ ಬರುತ್ತೆ. ಮತ್ತು ಅಂಥ ರಿಪೋರ್ಟ್ ಮೇಲೆ ನೀವು ಡಿಪೆಂಡ್ ಆಗಿ ನಿಮ್ಮ ವೈದ್ಯದ ನಿಮಗೆ ಮೆಡಿಸಿನ್ ಕೊಟ್ಟರೆ ಅದು ಸರಿ ಹೋಗುತ್ತಾ? ಅಬ್ಸರ್ವ್ ಮಾಡಿ. ಹಳೇ ಡಾಕ್ಟರ್ಗಳು ಒಂದು 3 ದಿವಸಕ್ಕೆ ಮೆಡಿಸಿನ್ ಏನು, ಅಲ್ಲಿ ದ್ರವಗಳು ಇರ್ತಾ ಇದ್ವು. ನಮ್ಮ ಈ ವಾಟರ್ ಕ್ಯಾನ್ಸ್ ಬರ್ತಾವಲ್ಲ, ಆ ರೀತಿಯಲ್ಲಿ ಒಂದು ದೊಡ್ಡ ಬಾಟ್ಲ್ಗಳು ಇರ್ತಾ ಇದ್ವು. ಅದರಲ್ಲಿ ಕೆಂಪು ದ್ರವ, ಹಸಿರು ದ್ರವ, ಬಿಳಿ ದ್ರವ ಇಂಥವಿದ್ವು. ನಾವು ಹೋಗೋದೇ ಡಾಕ್ಟರ್ ಏನು ಹೇಳ್ತಾ ಇದ್ರು, ಒಂದು ಬಾಟ್ಲ್ ತೊಗೊಂಬನ್ನಿ, ಇವ್ರಿಗೆ 3 ದಿವಸಕ್ಕೆ ಔಷಧ ಹಾಕ್ಕೊಡಪ್ಪ, ಒಂದು 3 ಟ್ಯಾಬ್ಲೆಟ್ ಕೊಟ್ಬಿಟ್ಟು ಒಂದು 3 ದಿವಸದಲ್ಲಿ ಆಗೋಗುತ್ತೆ ಹೋಗಪ್ಪ ಅಂತೇಳಿ ಹೇಳ್ತಾ ಇದ್ರು. ಇವತ್ತಿನ ಡಾಕ್ಟರು ಒಂದು ಬುಕ್ಕಿನ ಥರ ಎಲ್ಲ ಬರೆದು ಆ್ಯಂಟಿಬಯೋಟಿಕ್ ಅಂತ, ಪೇಯ್ನ್ ಕಿಲ್ಲರ್ ಅಂತ, ಬಿ ಕಾಂಪ್ಲೆಕ್ಸ್ ಅಂತ ಇಂಥವೆಲ್ಲ ಬರೆದು ಅವನ ಕೈ ಕೊಟ್ಟು ಇವೆಲ್ಲ ಹಿಂಗೆ ಊಟದ ಮುಂಚೆ, ಊಟದ ನಂತರ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಮಧ್ಯರಾತ್ರಿ ಇದೆಲ್ಲ ತಿಂದು 1 ವಾರ ಆದಮೇಲೆ ಬಾಪ ಅಂದರೆ 1 ವಾರದ ಮೇಲೆ ಮತ್ತೆ ದುಡ್ಡು ತಗೋಬೇಕು, ಅವನ ಹತ್ರ ಫೀಸ್ ತಗೋಬೇಕು, ಮತ್ತೆ ಮೆಡಿಸಿನ್ ಬರಿಬೇಕು ಎಂಬ ಒಂದು ಜ್ಞಾನದಲ್ಲಿ ಹೇಳ್ತಾ ಇದ್ದಾರ. ಎಷ್ಟು ಡಿಫರೆನ್ಸ್ ಇದೆ ನೋಡಿ ನೀವು. ಇದು ಕರೆಕ್ಟಾ ಈ ರೀತಿ ಮಾಡೋದು? ನೋಡಿ, ಹಳೆ ಕಾಲದಲ್ಲಿ 1 ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಹೋದರೆ ವೈದ್ಯನ ಹತ್ರ ಬೇಕಾದಷ್ಟು ಮೆಡಿಸಿನ್ ನಾವು ತಗೊಂಡ್ಬರ್ತಾ ಇದ್ವಿ. ಇವತ್ತು
ಸಾವಿರಗಟ್ಟಲೆ ಬೇಕಾಗಿದೆ. ಸಾವಿರಗಟ್ಟಲೆ ಯಾಕಾಗ್ತಾ ಇದೆ? ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಆ ನರ್ಸಿಂಗ್ ಹೋಮ್ಗೆ ದುಡ್ಡು ಕೊಡಬೇಕಾಗುತ್ತೆ. ಅಂದರೆ ದುಡ್ಡು ಕೊಡಬೇಕಂದ್ರೆ ಡೈರೆಕ್ಟ್ ದುಡ್ಡು ಕೊಡೋದಲ್ಲ, ನಿಮ್ಮ ಕಡೆಯಿಂದ ವಸೂಲು ಮಾಡಿ ಅವನಿಗೆ ಕೊಡಬೇಕಾಗುತ್ತೆ. ಒಬ್ಬ ಡಾಕ್ಟರ್ ಸರ್ಕಾರಿನವ್ರ ಸಿಕ್ಕಿಲ್ಲ, ಒಂದು ನರ್ಸಿಂಗ್ ಹೋಮ್ಗೆ ಹೋಗಿದ್ದಾನ, ಆ ಕಟ್ಸಿದ್ದವನ ಹತ್ರ ಓನರ್ಗೆ ಹೋಗಿ ಕೇಳ್ತಾನೆ, ಸರ್ ನಮಗೆ ಡಾಕ್ಟರ್ ಉದ್ಯೋಗ ನಿಮ್ಮಲ್ಲಿ ಕೊಡ್ತೀನಿ, ಎಷ್ಟು ನೀನು ಲಾಭ ಮಾಡಿಕೊಡ್ತೀಯ ನರ್ಸಿಂಗ್ ಹೋಮ್ಗೆ? ಸರ್ 1 ಲಕ್ಷ 2 ಲಕ್ಷವರೆಗೂ ಮಾಡ್ತೀನಿ ಸರ್. ಓಕೆ ಆಯಿತು, ನೀವು 20,000 ಸಂಬಳ ಕೊಡಪ್ಪ ಇವರಿಗೆ ಅಂತ ಹೇಳ್ತಾರೆ. ಅದೇ ಇನ್ನೊಬ್ಬ ಡಾಕ್ಟರ್ ಹೋದ, ಸರ್ ನನಗೆ ಉದ್ಯೋಗ ಬೇಕು ಸರ್. ಎಷ್ಟು ಮಾಡಿಕೊಡ್ತೀಯಪ್ಪ? 10 ಲಕ್ಷ ಮಾಡಿಕೊಡ್ತೀನಿ. ಇವನಿಗೆ 50,000 ಮಾಡ್ಯಪ್ಪ ಸಂಬಳ. ಮತ್ತು ಈ ರೀತಿ ಆದಮೇಲೆ ಅವರು ಅಲ್ಲಿ ಸಂಬಳಕ್ಕೆ ವರ್ಕ್ ಮಾಡಬೇಕು ಅಂತಂದರೆ ನಿಮ್ಮ ಕಡೆಯಿಂದ ದುಡ್ಡು ವಸೂಲು ಮಾಡಿ ಆ ನರ್ಸಿಂಗ್ ಹೋಮ್ ಓನರ್ಗೆ ಕೊಡಬೇಕಲ್ಲ. ಇಂಥವು ಎಷ್ಟೋ ನರ್ಸಿಂಗ್ ಹೋಮ್ಸ್ ನಡೀತದವ. ಅಂದರೆ ಎಲ್ಲ ನರ್ಸಿಂಗ್ ಹೋಮ್ಸ್ ಅಂತ ನಾನು ಹೇಳಲ್ಲ, ಕೆಲವೊಂದು ನರ್ಸಿಂಗ್ ಹೋಮ್ಸಲ್ಲಿ ಈ ರೀತಿ ನಡೀತಾ ಇದೆ. ವನಿತಾ ಮಾಸ್ಟರ್ ಮಾತಾಡಿ. ಸರ್ ಹಲೋ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ ನಮ್ಮ, ಸರ್ ಹೇಳಿಮ್ಮ. ನಮಸ್ತೆ ಅರುಣ್ ಸರ್. ಸರ್ ಏನಿಲ್ಲ, ಸ್ವಲ್ಪ ಸಮಯ ಇದ್ರೆ ನಾನು ಮಾತಾಡ್ತೀನಿ ಸರ್. ಹೇಳಿಮ್ಮ. ಸರ್ ಅದೇ ನೀವು ಹೇಳಿದ್ರಿ ನೆಗೆಟಿವ್ ಥಾಟ್ಸ್ ಹೇಗೆ ಓವರ್ಕಮ್ ಮಾಡೋದು ಸರ್, ಅದೊಂದು ಸ್ವಲ್ಪ ಹೇಳಿ. ಅಂದರೆ ನೀವು ಹಾ ಯಾವಾಗ ಸರ್. ಮಾತಾಡಿದ್ರು ಅರಿವಿನಲ್ಲಿ ಇಟ್ಕೊಂಡು, ಅಂದ್ರೆ ಏನು, ನಾನು ಏನು ಹಾ ಮಾತಾಡಿದ್ನಲ್ಲಿ, ನಾನು ಏನು ಮಾತಾಡ್ತಿದ್ದೀನಿ, ಈ ರೀತಿ ಮಾತಾಡ್ಬೋದಾ ಎಂಬೋ ಪ್ರಜ್ಞೆ ನಮಗಿದ್ರೆ ನಮ್ಮ ಹಾ ಹಾ ಬಾಯಿಯಿಂದ ಕೆಟ್ಟ ಮಾತು, ನೆಗೆಟಿವ್ ಮಾತು ಬರೋದಿಲ್ಲ. ಈಗ ಓಕೆ ಯಾರೋ ಸರ್. ಯಾರೋ ಬಂದ್ರು ಮನೆಗೆ, ಚೆನ್ನಾಗಿದ್ದೀರೇನ್ರಿ ಅಂತ ನಾವು ಕೇಳ್ತೀವಲ್ಲ. ಏನು ಕೆಟ್ಟದಾಗಿದೆ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತೀವ? ಇಲ್ಲ ಸರ್. ಮತ್ತೆ ಆ ರೀತಿಯಲ್ಲಿ ಹಾ ಹಾ ಪ್ರತಿಯೊಬ್ಬರನ್ನು ನಗ್ನಗ್ತಾ ಮಾತಾಡೋದು, ಒಳ್ಳೆ ಮಾತು ಮಾತಾಡೋದು ನಿಮ್ಗೆಲ್ಲ ಒಳ್ಳೇದಾಗತ್ರಿ. ಈಗ ಪಾಪ ಯಾರೋ ಪೇಷಂಟ್ ಬಂದಿದ್ದಾನ, ಅಯ್ಯೋ ಈ ರೀತಿ ಇರೋ ಪೇಷಂಟ್ ಮೊನ್ನೆನೇ ಸತ್ತೋದ್ರಿ, ಆ ರೀತಿ ಸರ್. ಮಾತಾಡ್ಬೋದಾ? ನಾವೇನ್ ಹೇಳ್ಬೇಕು? ಆ, ಈ ಆ ರೀತಿ ಅವನು ಸತ್ತವನಿದ್ರೆ ಕೂಡ ಏನ್ ಪರವಾಗಿಲ್ರಿ, ಮೊನ್ನೆ ಹಾ ಪೇಷಂಟ್ ಹೀಗೆ ಬಂದಿದ್ರು, ಚೆನ್ನಾಗಿ ಹೌದು ಹೋಗಿದ್ದಾನ್ರಿ ಒಳಗಡೆ ಅಂತ ನಾವು ಅಂದ್ರೆ ಅವ್ರಿಗೆ ಒಂದು ಧೈರ್ಯ ಬರುತ್ತೆ. ಅಂದ್ರೆ ಹೌದು ಮಾತುಗಳಲ್ಲಿ ಅಷ್ಟು ಪವರ್ ಇದೆ. ಆ ಪವರು ನಾವು ಮಾತಾಡೋದ್ರಲ್ಲಿ ಬೇರೆಯವ್ರಿಗೆ ಕೊಟ್ರೆ ಅದು ಎಷ್ಟು ಹಾ ಒಳ್ಳೇದಾಗುತ್ತೆ. ಸರ್. ಹೌದು ಸರ್, ಇದ್ರ ಬಗ್ಗೆ ಅರಿವು ಇಲ್ಲದೆ ಇರೋರು ಬೇರೆಯವರು ಅದನ್ನ ನಮಗೆ ಮೀನ್ಸ್ ಅಂದ್ರೆ ನಮ್ ಸುತ್ತಮುತ್ತ ಮಾತಾಡಿದಾಗ ನಮಗ್ ಒಂಥರ ಫಿಯರ್ ಶುರು ಆಗುತ್ತಲ್ಲ ಸರ್, ನೆಗೆಟಿವ್ ಹಾ ಆಗಿ. ಅದಕ್ಕೆ ನೀವು ಧೈರ್ಯ ತಂದ್ಕೋಬೇಕು ಅಂತಂದ್ರೆ ಹಾ ಒಂದು ಸರ್. ಉದಾಹರಣೆ ಹೇಳ್ತೀನಿ ನೋಡಿ. ಹಾ ಬುದ್ಧ ಸರ್. ಭಗವಾನು ಅಷ್ಟು ರಾಜ ಆದ್ರೆ ಕೂಡ ಬೇಡಿಕೊಂಡು ಹೋಗ್ತಾ ಇದ್ದ ಮನೆಗೆ, ಬೇಡಿಕೊಂಡು ಹೋಗ್ತಾ ಇದ್ದ, ಭಿಕ್ಷಾಟನಕ್ಕೆ ಹಾ ಹೋಗ್ತಾ ಇದ್ದ. ಓಕೆ ಸರ್. ಭಿಕ್ಷಾಟನಕ್ಕೆ ಹೋದಾಗ ಒಬ್ಬ ಸೇಟು ಬಾಯಿಗೆ ಹಾ ಬಂದಾಗ ಬೈದ್ಬಿಟ್ಟ, ಏನು ಎಷ್ಟು ಚೆನ್ನಾಗಿದೆಯಲ್ಲ ನಿನ್ನ ಶರೀರ, ಕೆಲಸ ಮಾಡ್ಕೊಂಡು ತಿನ್ಬೋದಲ್ಲ, ಯಾಕೆ ಭಿಕ್ಷಾಟನೆ ಮಾಡ್ತಾ ಇದ್ದೀವಿ, ನಿನಗೆ ಸ್ವಲ್ಪನೂ ಬುದ್ಧಿ ಇದೆಯಾ, ಇದೆಲ್ಲ ಹ್ಮ್ ಮಾತುಗಳು ಕೇಳ್ದ. ಆ ಮಾತುಗಳು ಕೇಳಿದ ಮೇಲೆ ಇನ್ನು ಇವನು ಹೋಗಲ್ಲ ಅಂತೇಳಿ ಯಾವುದೋ ಒಂದು ಹಣ್ಣಿದ್ರೆ ಆ ಹಣ್ಣು ಅವನಿಗೆ ಹಾಕಿದ, ಈ ರೀತಿ ಹಾಕಿದ, ಹೋಗಿ ಒಂದು ನೆಮ್ಮದಿಯಾಗಿ ಹಾಕಿಲ್ಲ, ಈ ರೀತಿ ಹಾಕಿದ. ಆ ಬುದ್ಧ ಭಗವಾನ್ ಅದನ್ನು ತಗೊಂಡು ನನಗೆ ಬೇಡ ಅಂತೇಳಿ ವಾಪಸ್ ಕೊಟ್ಟ. ವಾಪಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದಾನ, ನೀನೆಲ್ಲ ಬೇಯ್ದಿದೆಯಲ್ಲ, ಅದು ನಾನು ತಗೊಂಡಿದ್ರೆ ನನಗೆ ಬಾಧೆ, ನಾನು ತಗೊಳ್ಳಿಲ್ಲ. ಈ ಹಾ ರೀತಿ ಸರ್. ನೀನು ಕೊಟ್ಟಿದ್ದ ಹಣ್ಣು ನಿನಗೆ ವಾಪಸ್ ಕೊಟ್ಟಿದ್ದೀನಲ್ಲ, ಆ ರೀತಿಯಲ್ಲಿ ಹೌದು ನಾನು ತಗೊಳ್ಳೇ ಇಲ್ಲ ನಿಮ್ಮದು, ನನಗೆ ನಿಮಗೆ ಹೆಂಗೆ ಬಾಧೆ ಆಗುತ್ತೆ ಅಂತ ಹೇಳಿದ ಖಂಡಿತ. ಮೇಲೆ ಹಾ ಅವನಿಗೆ ಸರ್. ಆಶ್ಚರ್ಯ ಆಯಿತು. ಓ ಇಷ್ಟೆಲ್ಲ ಇದೆಯಾ ಅಂಥೇಳಿ. ಆ ರೀತಿಯಲ್ಲಿ ಬೇರೆಯವರು ನಮ್ಮನ್ನು ಬೈದರೆ ಆಯ್ತಪ್ಪ ಒಳ್ಳೇದಾಯ್ತು ಅಂಥೇಳಿ ನಾವು ಹೋಗ್ಬಿಟ್ರೆ ಅದನ್ನು ನೀವು ತಗೊಂಡಂಗಿಲ್ಲ ಅಷ್ಟೇ. ಹಾ ಸರ್, ನಾವು ಸ್ಟ್ರಾಂಗ್ ಆಗ್ಬೇಕು ಸರ್, ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಬೇಕು. ವಿಲ್ ಪವರ್ ಬೆಳೆಸ್ಕೋಬೇಕು. ಧ್ಯಾನದಲ್ಲಿ ಹೌದು ಬಂದಿದೆ, ವಿಲ್ ಪವರ್ ಬರುತ್ತೆ. ಹೌದು ಸರ್, ನಿಜ. ಹಾ ಖಂಡಿತ ಸರ್. ಸರ್ ಅದಕ್ಕೇನೆ ಅಷ್ಟೇ. ನನಗೆ ಅದು ನೀವು ಹೇಳಿದ್ರಲ್ಲ, ಬೇರೆಯವರಿಂದ ನಾವು ಸಫರ್ ಮಾಡೋದ್ಕಿಂತ ನಾವು ಹಾ ಸ್ಟ್ರಾಂಗ್ ಆಗ್ಬೇಕು. ಆಗ್ಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹರಿಪ್ರಿಯ ಮಾಸ್ಟರ್ ಸರ್ ನಮಸ್ತೆ ಸರ್, ನಾನು ಆಕ್ಚುಲಿ ಅರುಣ್ ನಮಸ್ತೆ ಕುಮಾರ್ ನಮ್ಮ. ಹತ್ರ ಮಾತಾಡ್ಬೇಕು. ಹೇಳಿ. ಹಾ ಹೇಳಿ. ಸರ್ ಆಕ್ಚುಲಿ ಲಾಸ್ಟ್ ವೀಕ್ ಸಂಡೇ ಆಕ್ಚುಲಿ ಅಮ್ಮಗೆ ಹಿಂಗೆ ಕೋಲ್ಡ್ ಏನೋ ತಗಲಿ, ಆಕ್ಚುಲಿ ಬ್ರೀಸ್ಟ್ ಹತ್ರ ಏನೋ ತಗಲ್ಸ್ಕೊಂಡಿದ್ದಾರೆ. ಅದು ಒಂದು 2-3 ಡೇಸ್ ಏನೋ ಪೇನ್ ಆಗಿದೆ. ಆಮೇಲೆ ಹಾಸ್ಪಿಟ್ಲಿಗೆ ಅಂತ ಹೋದರೆ ಆಕ್ಚುಲಿ ಅವ್ರು ಹೇಳೋದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಎಲ್ಲ ಹೇಳೋದು. ಸ್ಕ್ಯಾನಿಂಗ್ ಮಾಡಿಸಿದ್ರೆ ಈಗೇನೋ
ಸರ್ಜರಿ ಮಾಡ್ಬೇಕಂತ ಏನೋ ಹೇಳ್ತಿದ್ದಾರೆ ಸರ್. ಅದು ಏನೋ ಗಡ್ಡೆ ತರ ಆಗಿದೆ, ಅದೆಲ್ಲ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಮ್ಮನೂ 35 days ಆಯ್ತು ಗುಡಕೇಶ ಅಮ್ಮನೂ ಮಾಡ್ತಿದ್ದಾರೆ ಜೊತೆಲೆ. ಅಮ್ಮ, ಆಗಿದೆ. ಒಂದು ದೇವರು ಡಾಕ್ಟರ್ ಆಗಿ ಬಂದರೆ ಕೂಡ ನಮಗೆ ಮರಣ ಬರೋದಿದ್ರೆ ಅವನಿಗೆ ತಡೆಯೋಕ್ಕಾಗಲ್ಲ. ಈಗ ನಾವು ಒಂದೇ ಹೇಳೋದು, ಮರಣವನ್ನು ನೀವು ಬಾ ಅಂದರೆ ಬರುತ್ತಾ, ಹೋಗಿದ್ರೆ ಹೋಗುತ್ತಾ? ಎರಡೂ ಇಲ್ಲ. ನಾವು ಎಷ್ಟು ಬಾಧೆ ಬೀಳ್ತಾ, ಅಯ್ಯೋ ಯಾಕಪ್ಪ ಈ ಜೀವನ, ಇಂಥ ಜೀವನ ಬೇಡ ನನಗೆ, ಮರಣ ಬರಲಿ ಅಂತಂದರೆ ಬಂದ್ಬಿಡುತ್ತಾ? ಇಲ್ಲ. ಆ ನೋವು ಅದೆಲ್ಲ ಯಾಕೆ ಬರ್ತಾ ಇದೆ? ನಿಮ್ಮ ಹಳೇ ಜೀವನದ, ಹಳೇ ಜನ್ಮದ ಒಂದು ಪಾಪ ಕರ್ಮ ಏನಿದೆಯೋ ಅದು ಈ ರೂಪದಲ್ಲಿ ನಿಮ್ಮನ್ನು ದುಃಖ ಕೊಡ್ತಾ ಇದೆ. ಅದು ಮರಣ ಆಗೋದಿಲ್ಲ, ಅವನು ಅನುಭವಿಸಲೇಬೇಕಾಗುತ್ತೆ. ಆದರೆ ನಮ್ಮ ಜೀವನ ಶೈಲಿಯಿಂದ ನಾವು ತಗೊಂಡಿದ್ರೆ ಆ ನೋವುಗಳು, ನಾವು ಅದಕ್ಕೆ ಪರಿಹಾರ ನಾವು ಮಾಡ್ಕೋಬೋದು. ನಮ್ಮ ಜೀವನ ಶೈಲಿ ಚೇಂಜ್ ಮಾಡ್ಕೋಬೋದು. ಇನ್ನು ಅದು ಕರ್ಮದಿಂದ ಆಗಿದ್ದರೆ ನಾವು ಅನುಭವಿಸಲೇಬೇಕಾಗುತ್ತೆ. ಯಾಕೆ? ಇದಕ್ಕೆ ಉದಾಹರಣೆ ನೀವು ರಮಣ ಮಹರ್ಷಿ ಬಗ್ಗೆ ಇಲ್ಲ ರಾಮಕೃಷ್ಣ ಪರಮಹಂಸ ಬಗ್ಗೆ ಕೇಳಿರ್ಬೋದು. ಅವ್ರ ಕೈಗೆ ಹುಣ್ಣಾಗಿತ್ತು, ಬ್ಯಾಕ್ಟೀರಿಯಾ ಬರೋದು ಕಣ್ಣಿಂದ ನೋಡ್ತಾ ಇದ್ರು, ಆದರೂ ಏನು ಅಂದ್ಕೊಂಡಿಲ್ಲ. ಯಾರೋ ಕೇಳಿದ್ರಂತ, ಗುರುಗಳೇ ನಿಮಗೆ ಇಷ್ಟು ಪವರ್ ಇದೆ, ಇಷ್ಟು ಸಾಧನೆ ಮಾಡಿದ್ದೀರಿ, ನಿಮ್ಮ ಕೈ ಮೇಲೆ ಅಂಥ ಹುಣ್ಣಿದ್ರೆ ನೀವು ಯಾಕೆ ಅದನ್ನು ಸರಿಪಡಿಸ್ಕೊಳ್ತಾ ಇಲ್ಲ? ಹುಚ್ಚ, ಅದು ನನ್ನ ಪೂರ್ವ ಜನ್ಮದ ಕರ್ಮ, ನಾನು ಅನುಭವಿಸ್ಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಇನ್ನೊಂದು ಜನ್ಮ ತಗೊಂಡು ಅದನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿದ ಮೇಲೆ ಅವರು ಸುಮ್ಮನಾದರು. ಆ ರೀತಿಯಲ್ಲಿ ನಮ್ಮ ಮರಣಕ್ಕೆ ಹೆದರಬೇಡಿ. ಅದು ಬಂದರೆ ಯಾರು ತಡೆಯೋಕ್ಕಾಗಲ್ಲ, ಬಾ ಅಂದರೆ ಬರುವುದಿಲ್ಲ. ಸೊ ಅದಕ್ಕೆ ನಾವು ಭಯ ಪಡಲಿಲ್ಲ ಅಂತಂದರೆ ಇನ್ನು ಬೇರೆದಕ್ಕೆ ಯಾಕೆ ಭಯಪಡ್ತೀವಿ? ಭಯಪಡಬೇಕಾಗಿಲ್ಲ. ಆದರೆ ನೋವನ್ನು ಸಹಿಸ್ಕೋಬೇಕು ಅಂತಂದರೆ, ಇದು ನನ್ನ ಪೂರ್ವ ಜನ್ಮದ ಕರ್ಮ ಅಂತೇಳಿ ನಮಗೆ ಮನಸ್ಸಿಗೆ ಯಾವಾಗ ಬರುತ್ತೋ ಆವಾಗ ಅದರದ್ದು ನೋವು ಕಾಣೋದಿಲ್ಲ. ನಿಮಗೆ 50% ಕಡಿಮೆ ಆಗೋಗುತ್ತೆ. ಅದೇ ನಾ ಹೇಳಿದ್ನಲ್ಲ, ಬೇವಿನ ಎಲೆ ಉದಾಹರಣೆ. 2 ಬೇವಿನ ಎಲೆ ನಮ್ಮ ಆಹಾರದಲ್ಲಿ ಬಂದರೆ ಕಹಿಯಾಗಿ ಉಗುಳು ಬಿಡ್ತೀವಿ. ಅದೇ ನಿಮ್ಮ ಸಮಸ್ಯೆಗೆ ಇದೇ ಪರಿಷ್ಕಾರ ಅಂತೇಳಿ ಇಷ್ಟು ಬೇವಿನ ಎಲೆ ಕೊಟ್ಟರೆ ಚಟ್ನಿ ಮಾಡಿಕೊಂಡು ಅನ್ನದಲ್ಲಿ ತಿಂತೀರಲ್ಲ, ಅಂದರೆ ಏನು? ಇದೆಲ್ಲ ಮೈಂಡ್ ಗೇಮ್ ಅಲ್ವಾ? ನಮ್ಮ ಗುರುಗಳು ಒಂದು ಮೀಟಿಂಗ್ ನಡೀತಾ ಇತ್ತು, ಒಂದು ಫೋನ್ ಬಂತು, ಸಾರ್ ನಮ್ಮ ಗಂಡ ತೀರ್ಕೊಂಡಿದ್ದಾನೆ ಸರ್. ಇಮಿಡಿಯೇಟ್ಲಿ ಆ ಮೀಟಿಂಗ್ನಲ್ಲಿ ಏನು ಅನ್ಸ್ ಮಾಡಿದ್ರು, ಜಸ್ಟ್ ವೆರಿ ವೆರಿ ಹಾಟ್ ಗುಡ್ ನ್ಯೂಸ್. ಏನು ಸರ್ ಅಂತಂದರೆ, ಆ ಮನುಷ್ಯ ಬಾಡಿ ವೇಕೆಟ್ ಮಾಡಿದ್ದಾನೆ ನೋಡ್ರಿ, ಲೆಟ್ ಅಸ್ ಕ್ಲಾಪ್ ಇಟ್. ಅಂದರೆ ಏನು? ಅವನು ಕರ್ಮ ತೀರಿ ಹೋಗಿ ಅವನು ಬೇರೆ ಲೋಕಕ್ಕೆ ಹೋಗಿದ್ದಾನ. ವಿ ಶುಡ್ ಸೆಲೆಬ್ರೇಟ್ ಬರ್ತ್ಡೇ ಆ್ಯಂಡ್ ಡೆತ್ ಡೇ ಅಂತಾರ. ಬರ್ತ್ಡೇ ನಾವು ಎಷ್ಟೋ ಸಂತೋಷದಿಂದ ಮಾಡ್ತೀವಿ, ಡೆತ್ ಡೇ ಅಂದರೆ ದುಃಖ ಇರುತ್ತೆ. ಯಾಕೆ ದುಃಖ? ಇಟ್ ಈಸ್ ಓನ್ಲಿ ಫಾರ್ ಅವರ್ ಬಾಡಿ. ಈಗ ನಿಮ್ಮ ವಸ್ತ್ರ, ನಿಮ್ಮ ಏನಿದೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಏನು ಮಾಡ್ತೀರಿ? ಅದನ್ನೇ ಉಟ್ಕೊಂಡು ಹೋಗ್ತಾ ಇರ್ತೀರಾ? ಇಲ್ಲ, ಅದನ್ನು ತೆಗೆದು ಬಿಸಾಕ್ಬಿಟ್ಟು ಇನ್ನೊಂದು ಒಳ್ಳೆಯ ವಸ್ತ್ರ ತಗೊತೀವಿ. ಅದೇ ರೀತಿಯಲ್ಲಿ ನಮ್ಮ ಆತ್ಮ ಏನಿದೆ, ಈ ಶರೀರದ ಮೇಲೆ ಆಸೆ ತೀರಿದ ಮೇಲೆ, ಈ ಶರೀರ ಬೇಡ ಅಂದ್ಕೊಂಡ ಮೇಲೆ ಈ ಶರೀರವನ್ನು ಬಿಟ್ಟು ಬೇರೆ ಶರೀರಕ್ಕೆ ಹೋಗ್ತಾ ಇದೆ. ಇದು ಒಂದು ವಸ್ತ್ರ ಥರ, ಅದು ಡಿಲೀಟ್ ಮಾಡ್ಕೊಂಡು ಹೋಗ್ತಾ ಇದೆ. ಇನ್ನು ಅಟ್ಯಾಚ್ಮೆಂಟ್ ಅಂತೀರಾ, ಅಟ್ಯಾಚ್ಮೆಂಟ್ಸು ಅದು ಸರಿಯಲ್ಲ. ಯಾಕೆ ಅಂತಂದರೆ, ಈಗ ಭಾರತದಲ್ಲಿ ಒಂದು ಇದೆ ನೋಡಿ, ಅಭಿಮನ್ಯು ಅರ್ಜುನನ ಪುತ್ರ. ಅಭಿಮನ್ಯುನ ಎಷ್ಟು ಪ್ರೀತಿಸ್ತಾ ಇದ್ದ, ಎಷ್ಟು ದುಃಖ ಪಡ್ತಾ ಇದ್ದ. ಅದೇ ಕೃಷ್ಣ ಹೇಳ್ತಾನೆ, ಆಯ್ತಪ್ಪ ನೀನಿಷ್ಟು ದುಃಖ ಪಡ್ತೀಯಲ್ಲ ಅಭಿಮನ್ಯನ ಬಗ್ಗೆ, ಬಾ ತೋರಿಸ್ತೀನಿ, ಬಾ ಅಭಿಮನ್ಯು ಎಲ್ಲಿದ್ದಾನು ಅಂತ ಹೇಳಿ ಬೇರೆ ಲೋಕಕ್ಕೆ ತಗೊಂಡೋಗಿ ಅಲ್ಲಿದ್ದಾನೆ ನೋಡು ನಿನ್ನ ಮಗ ಅಭಿಮನ್ಯು ಅಂತ ಹೇಳಿದಂತ. ಆ ಅಭಿಮನ್ಯು ಹತ್ರ ಹೋಗಿ ಕೇಳ್ತಾನೆ, ಏ ಪುತ್ರ ಅಂತಂದ್ರೆ, ಯಾರು ನೀವು ಅಂತ ಕೇಳಿದ. ಯಾರು ನೀವು? ನಾನು ಅರ್ಜುನ. ಯಾರು ಅರ್ಜುನ ಅಂದ್ರೆ ಯಾರು? ಈ ರೀತಿ ಕೇಳಿದ. ನೋಡಿದ್ಯಾ, ಅಲ್ಲೇ ನಿಮ್ಮ ಇಬ್ಬರು ಸಂಬಂಧ. ಅದು ಬಿಟ್ರೆ ಅವನು ಆತ್ಮ ಬೇರೆ ತಗೊಂಡಿದ್ದಾನ ಶರೀರ.
ನಿನ್ನ ಆತ್ಮ ಬೇರೆ ಇದೆ. ಆ ರೀತಿಯಲ್ಲಿ ಒಬ್ಬರಿಗೊಬ್ಬರು ಯಾವ ಜನ್ಮದಲ್ಲಿರ್ತಾರೋ ಅಲ್ಲೇ ಸಂಬಂಧ, ಅದು ದಾಟಿದ ಮೇಲೆ ಇವರಿಗೆ ಸಂಬಂಧ ಇಲ್ಲ. ಈಗ ನಿಮ್ಮ ಮನಸ್ಸಿಗೊಂದು ಬರೋದು, ನಮ್ಮ ಸಂಬಂಧ, ನಮ್ಮ ಪ್ರೀತಿ ನಮಗೆ ಗೊತ್ತಿರುತ್ತೆ, ನಿಮ್ಗೇನು ಗೊತ್ತ್ರಿ, ನೀವು ಸುಮ್ಮನೆ ಏನೋ ಮಾತುಗಳು ಹೇಳ್ತೀರಿ ಅಂತೇಳಿ. ಎಸ್, ಸತ್ಯ ಇದು. ಪತ್ರಿ ಸಾರು ಈ ರೀತಿ ಎಷ್ಟೋ ಸಲ ಬಿಹೇವ್ ಮಾಡಿದಾರ, ಎಷ್ಟೋ ಸಲ ಹೇಳಿದಾರ. ಮರಣ ಅಂದರೆ ಅದಕ್ಕೂ ಒಂದು ಸೆಲೆಬ್ರೇಟ್ ಮಾಡ್ಕೋಬೇಕು. ಬರ್ತ್ಡೇ ಅಂತ ಸೆಲೆಬ್ರೇಟ್ ಮಾಡಿ ಡೆತ್ ಡೇ ಯಾಕೆ ಸೆಲೆಬ್ರೇಟ್ ಮಾಡೋದಿಲ್ಲ? ಡೆತ್ ಡೇ ಅಂದರೆ ಏನಾಗಿದೆ? ಈ ಶರೀರ ಆತ್ಮ ಎಲ್ಲ ಹೋಗಿದೆಯಾ? ಇಲ್ಲ, ಶರೀರ ಮಾತ್ರನೇ ಹೋಗಿದೆ, ಆತ್ಮ ಇನ್ನೊಂದು ಕಡೆ ಹೋಗಿದೆ. ಸೊ ವಿ ಆರ್ ಸೋಲ್ಸ್ ಅಂತೇಳಿ ನಾವು ಅಂದ್ಕೊಂಡ ಮೇಲೆ ವೈ ಶುಡ್ ವಿ ಫೀಲ್ ಅಬೌಟ್ ದಿ ಬಾಡಿ? ನಾವು ಆತ್ಮ ಪ್ರಣಾಮ ಅಂತೇಳಿ ನಾವು ಹೇಳ್ತಾ ಇದ್ವಿ, ಆತ್ಮ ಬಂಧುಗಳೇ ಅಂತ ಹೇಳ್ತಾ ಇದೀವಿ. ಅದು ಗೊತ್ತಾದ ಮೇಲೆ ಈ ಶರೀರದ ಬಗ್ಗೆ ವ್ಯಾಮೋಹ ಎದಕ್ಕೆ? ಅದನ್ನು ಯೋಚನೆ ಮಾಡಿದರೆ ನಮಗೆ ದುಃಖ ಇರೋದಿಲ್ಲ. ಆಯಿತು, ನಾವು ಪ್ರೇ ಮಾಡ್ತೀವಿ, ಅವರು ಸಾಧನೆ ಮಾಡಲಿ, ಸ್ವಲ್ಪ ಒಳ್ಳೇದಾಯಿತು ಅಂತಂದರೆ ಮತ್ತೆ ಸಾಧನೆ ಮಾಡಲಿ. ಈಗ ಕೊರೋನಾ ಇತ್ತು, ಕರೋನಾದಲ್ಲಿ ಹೋಗಿದ್ದವರು ಏನಂತ ಹೋಗಿದಾರ? ಭಯಪಟ್ಟು ಹೋಗಿದಾರ. ಅದಕ್ಕೆ ಭಯ ಬಿಡಬೇಕು. ಏನಾದರೆ ಆಗಲಿ ಬಿಡಿ. ಈಗ ವಯಸ್ಸಮ್ಮ ಎಷ್ಟೋ ವರ್ಷ, ಒಂದು 60 ವರ್ಷ 20 ವರ್ಷ ಆಗಿರುತ್ತೆ. ಆತ್ಮಗೆ ಸಾಕಾಗೋಗಿದೆ ಈ ಬಾಡಿ, ಇದನ್ನು ಬಿಟ್ಬಿಟ್ಟು ನಾನು ಬೇರೆ ಬಾಡಿ ತೊಗೊತೀನಿ ಅಂತೇಳಿ ಅದು ಹೋಯಿತು ಅಂತಂದರೆ ಅದರದ್ದು ಇಷ್ಟ, ಅದು ನಮ್ಮದೇನು ಇಷ್ಟ ಅಲ್ಲ. ದಯಮಾಡಿ ಏನು ಹಳಿಬಾಡಿ. ಅದು ಸಾಧಾರಣ, ಪ್ರತಿಯೊಬ್ಬರಿಗೂ ಬರುತ್ತೆ ಹೋಗುತ್ತೆ. ಆದರೆ ಅದರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ದುಃಖ ಆದರೆ ಕೂಡ ನಮಗೆ ಹೋಗಿದ್ದವ್ರ ಮೇಲೆ ಪ್ರೀತಿ ಇದೆ, ಕರೆಕ್ಟು. ಆದರೆ ಅದು ಎಷ್ಟು ದಿವಸ ಇರುತ್ತೆ? ನಮ್ಮ ಪ್ರಯತ್ನ ನಾವು ಮಾಡಬೇಕು. ಅವರು ಆರೋಗ್ಯವಂತವಾಗಿ ಬರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ಆದರೆ ವ್ಯಾಮೋಹ ಎಂಬುದನ್ನು ಬಿಡಬೇಕು. ಆಗಲಿ, ನಮಗೆ ಆರೋಗ್ಯವಂತವಾಗಿ ಬರಬೇಕು ಅಂತೇಳಿ ಪ್ರಕೃತಿನ ಪ್ರಾರ್ಥಿಸುತ್ತಿದ್ದೀನಿ. ಡಾಕ್ಟರ್ನಲ್ಲ ಪ್ರಾರ್ಥಿಸೋದು, ಭಗವಂತನನ್ನ, ಪ್ರಕೃತಿಯನ್ನು ಪ್ರಾರ್ಥಿಸಿ. ನಮಗೆ ಅವರು ಮತ್ತೆ ಒಳ್ಳೆಯದಾಗಿ ಬರಬೇಕು, ನಮ್ಮ ಜೊತೆ ನಗನಗ್ತಾ ಇರಬೇಕು ಅಂಥೇಳಿ ನಾವು ಕೋರೋಣ. ನಾವು ಆ ಬ್ಲೆಸ್ಸಿಂಗ್ಸ್ ಕೊಡೋಣ, ಅಷ್ಟೇ ಬಿಟ್ಟರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅದಕ್ಕಾಗಿ ಅವರು ಆರೋಗ್ಯವನ್ನು ಅವರೇ ಕಾಪಾಡ್ಕೋಬೇಕು ಅಂತಂದರೆ ಒಳ್ಳೆಯದು. ಆದ ಮೇಲೆ, ಚೆನ್ನಾಗಿ ಬಂದ ಮೇಲೆ ಮತ್ತೆ ಆರೋಗ್ಯದ ರೀತಿಯಲ್ಲಿ ಸಾಧನೆ ಮಾಡ್ಕೊತ, ಧ್ಯಾನ ಸಾಧನೆ ಮಾಡ್ಕೊತ, ಈ ಧ್ಯಾನ ಸಾಧನೆಯಲ್ಲಿ ಏನು ನಮಗೆ ದೈವ ಶಕ್ತಿ ಬರುತ್ತೆ ಅದನ್ನು ಆರೋಗ್ಯ ಪಡೋದಕ್ಕೆ ನಮಗೆ ಸಹಾಯ ಮಾಡ್ತಾನೆ ಇರುತ್ತೆ. ನಾವು ಏನೇನು ಲೋಕಗಳು ನೋಡಬೇಕು, ಏನೇನು ಸತ್ಯವನ್ನು ತಿಳ್ಕೋಬೇಕು, ಅದೆಲ್ಲ ನಮಗೆ ಈ ಧ್ಯಾನದಲ್ಲಿ ಸಿಗುತ್ತೆ. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಟೈಮ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ತಮಗೋಸ್ಕರ ಸ್ಪೇರ್ ಮಾಡೋದು ನಮಗೆ ಬಹಳ ಆನಂದ. ಏನಂದ್ರೆ ನಾವು ಹೇಳಿದ ಮಾತುಗಳಿಂದ ಸ್ವಲ್ಪ ಪ್ರೇರಣೆ ಬಂದು ಬೇರೆಯವರು ಇನ್ನು ಒಂದೇ ರೀತಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಹಾರ ತಿನ್ನೋದು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಅಷ್ಟೇ ಸಂತೋಷ. ನೀವು ಯಾವಾಗ ಕರೆದ್ರೂ ನಾನು ರೆಡಿಯಾಗಿರ್ತೀನಿ. ನಿಮಗೆ ಯಾವುದ್ರ ಬಗ್ಗೆ ಬೇಕು ಅಂತಂದರೆ ಯಾವುದ್ರ ಬಗ್ಗೆ ನನಗೆ ತಿಳಿದಿದ್ದ ಮಾತುಗಳನ್ನು ನಾನು ಖಂಡಿತ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.